ನಾವೆಲ್ಲರೂ ಬಹಳ ಹೊತ್ತಿನಿಂದ ಕಾಯ್ತಾ ಇರ್ತಕ್ಕಂಥ ಸರಿಸುಮಾರು 10:30ಯಿಂದ ಕಾಯ್ತಾ ಇದ್ದೀವಿ. ನಮ್ಮೆಲ್ಲರ ಹೆಮ್ಮೆ ಶ್ರೀಯುತ CS ಷಡಕ್ಷರಿ ಸರ್ ಅವರು ಇದೀಗ ನಮ್ಮೆಲ್ಲರನ್ನ ಕುರಿತು NPS ಅನ್ನ OPS ಮಾಡೇ ತೀರಿಸ್ತೀನಿ ಅನ್ನತಕ್ಕಂಥ ಹೆಮ್ಮೆಯ ನಾಯಕ ಶ್ರೀಯುತ CS ಷಡಕ್ಷರಿ ಅವರು ಮಾತನಾಡಲಿದ್ದಾರೆ. ನಿಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳೇಬಿಟ್ರು, ಷಡಾಕ್ಷರು ಘೋಷಣೆ ಮಾಡೇ ಹೋಗ್ಬಿಡ್ತಾರೆ ಅಂತ ಹೇಳಿ ಅವರೇ ಹೇಳಿಬಿಟ್ರು. ನಾನು ಮುಖ್ಯಮಂತ್ರಿನೂ ಅಲ್ಲ, ಫೈನಾನ್ಸ್ ಸೆಕ್ರೆಟ್ರಿನೂ ಅಲ್ಲ, ನಾನೊಬ್ಬ ಸಂಘಟಕ ಅನ್ನೋದನ್ನು ಮೊದಲನೇದಾಗಿ ತಮ್ಮ ಗಮನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಖಿಲ ಕರ್ನಾಟಕ NPS ನೌಕರ ಸಂಘದ ವತಿಯಿಂದ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದಿದ್ದೀರಾ. ಮೊದಲು ಬೆಂಗಳೂರಲ್ಲಿ ಕರೆದಿದ್ರಿ, ಎರಡನೇ ದಾವಣಗೆರೆಯಲ್ಲಿ ಕರೆದಿದ್ದೀರಾ. ಈ ಒಂದು ಸಭೆಯಲ್ಲಿ ನಮ್ಮ ನಾಗನಗೌಡರ ಅಧ್ಯಕ್ಷರು, ರಾಜ್ಯದ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ವೀರೇಶ್ ಅವರು, ನಮ್ಮ ಬಸವರಾಜ್ ಅವರು ಗೌರವಾಧ್ಯಕ್ಷರು, ರುದ್ರಪ್ಪನವರು, ಹಾಗೆ ನಮ್ಮ ದಿನಕರ್ ಶೆಟ್ಟಿ ಅವರು ಜಿಲ್ಲಾಧ್ಯಕ್ಷರು, ಶಿವಣ್ಣವರು, ಸದಾನಂದ್ ಅವರು, ಹಾಗೆ ತಮಿಳುನಾಡಿಂದ ಬಂದಿರುವಂಥ ಇಬ್ಬರು ಆಫೀಸ್ ಬೇರರ್ ಇರ್ಬೋದು, ನಿಮ್ಮ ಅಸೋಸಿಯೇಷನ್ ಆಲ್ ಆಫೀಸ್ ಬೇರರ್ಸ್ ಮತ್ತು ದಾವಣಗೆರೆ ಜಿಲ್ಲೆಯ ತಾಲೂಕಿನ ಅಧ್ಯಕ್ಷರುಗಳಿದ್ದಾರೆ, ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ NPS ಘಟಕದ ಪದಾಧಿಕಾರಿಗಳು, ಅದ್ರ ಜೊತೆ ಎಲ್ಲ ಮುಖಂಡರಿದ್ದಾರೆ. ಮುಂದೆ ಕುಳಿತಿರುವಂಥ ಎಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಸಹೃದಯ NPS ನೌಕರ ಬಾಂಧವರೇ, ತಮ್ಮೆಲ್ಲರಿಗೂ ಕೂಡ ಈ 2ನೇ ರಾಜ್ಯ ಕಾರ್ಯಕಾರಿ ಸಮಿತಿಗೆ ತುಂಬು ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ತಮಗೆಲ್ಲ ಕೂಡ ತಿಳಿದಿರುವ ಹಾಗೆ NPS ಅನ್ನುವಂಥದ್ದು ಒಂದು ವಿಷಯ ಅಲ್ಲ. NPS ಅನ್ನುವಂಥದ್ದು ಒಂದು ಚರ್ಚೆ ಮಾಡುವಂಥ ವಸ್ತು ಅಲ್ಲ. NPS ಅನ್ನುವಂಥ ವಿಚಾರ ಅನ್ನುವಂಥದ್ದು ನಮ್ಮ ಸರ್ಕಾರಿ ನೌಕರರ ಬದುಕಿನ ಭವಿಷ್ಯದ ಒಂದು ವಿಷಯ ಅನ್ನುವಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ನೌಕರರದು. ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಂಘಟನೆಗಳು ಬೇಕಾಗ್ತದೆ. ಕಾಲಘಟ್ಟದಲ್ಲಿ ಸರ್ಕಾರಿ ನೌಕರ ಸಂಘ ಇತ್ತು, 106 ವರ್ಷಗಳ ಇತಿಹಾಸ ಇದೆ. ನೌಕರರ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳನ್ನು, ಸಾಕಷ್ಟು ಹೋರಾಟಗಳನ್ನು, ಸಾಕಷ್ಟು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಆಯಾ ಕಾಲಘಟ್ಟದಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದು ನಿಮಗೆ ನಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಸಂಘಟನೆಯನ್ನು ನಾವು ಯಾತಕ್ಕೆ ಕಟ್ಕೊಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ನಾಲ್ಕಾರು ನಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಸಂಘಟನೆಗಳನ್ನು ಕಟ್ಕೊಳ್ಳುವಂಥದ್ದು. ಆದರೆ NPS ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಅಖಿಲ ಕರ್ನಾಟಕ NPS ನೌಕರ ಸಂಘಟನೆಯನ್ನು ಕಟ್ಟಿಕೊಳ್ಳೋದ್ರ ಮೂಲಕವಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಸಂಘಟನೆಯನ್ನು ಮಾಡಬೇಕು, ನಮ್ಮ ಬದುಕಿನ ಭವಿಷ್ಯ ಸರಿಯಾಗಬೇಕು. ಸಾಕಷ್ಟು NPS ವಿಚಾರದಲ್ಲಿ ನೌಕರರು ಹೈರಾಣಾಗಿದ್ದಾರೆ, ಅವರ ಬದುಕಿಗೆ ನೆಮ್ಮದಿ ಸಿಗಬೇಕು ಅನ್ನುವಂಥ ಚಿಂತನೆಗಳನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಹುಟ್ಟಾಕಿರುವಂಥದ್ದು ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ನಾನು ಯಾಕೆ ಸಂಘಟನೆ ಬಗ್ಗೆ ಮೊದಲು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲರೂ ಸಂಘಟನೆಯಲ್ಲಿ ಬಂದು ಲೀಡ್ರ್ ಆಗಬೇಕು, ವಿಸಿಟಿಂಗ್ ಕಾರ್ಡ್ ಲೀಡ್ರ್ ಆಗಬೇಕು, ಲೆಟ್ರೆಡ್ ಲೀಡ್ರ್ ಆಗಬೇಕು, ವಾಟ್ಸಾಪ್ ಹೀರೋಗಳಾಗಬೇಕು, ಸಂಘ ಇದೆಯಾ, ರಿಜಿಸ್ಟ್ರೇಷನ್ ಆಗಿದೆಯಾ, ಜಾಗ ಇದೆಯಾ, ಆಫೀಸ್ ಇದೆಯಾ, ಹೋರಾಟ ಮಾಡ್ತೀವ ಬಿಡ್ತೀವ, ಮೆಂಬರ್ಶಿಪ್ ಮಾಡಿದ್ದೀವ, ಡ್ರೈವ್ ಮಾಡಿದ್ದೀವ, ಮೀಟಿಂಗ್ಗಳನ್ನು ಮಾಡಿದ್ದೀವ, ವರ್ಷ ಆದರೂ ಆಫೀಸ್ ಬೀಗ ತೆಗ್ದಿದ್ದೀವ ಬಿಟ್ಟಿದ್ದೀವ, ಸಮ್ಮೇಳನಗಳನ್ನು ಮಾಡಿದ್ದೀವ, ಸರ್ಕಾರದ ಗಮನ ಸೆಳೆದಿದ್ದೇವ, ಅದ್ಯಾವುದೂ ಚರ್ಚೆ ಬೇಡ. ನನಗೊಂದು ವಿಸಿಟಿಂಗ್ ಕಾರ್ಡ್ ಬೇಕು, ನನಗೊಂದು ಲೆಟ್ರೆಡ್ ಬೇಕು, ಯಾರಾದರೂ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ, ಕೌಂಟ್ರ್ ಸ್ಟೇಟ್ಮೆಂಟ್ ಮಾಡಿದ್ರೆ ಸಾಕು, ಪೇಪರ್ನಲ್ಲೂ ಕೂಡ ಅದೇ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿ ಬರುತ್ತೆ ಎನ್ನುವಂಥ ವ್ಯವಸ್ಥೆಗಳು ಇವತ್ತಿನ ದಿನಮಾನಗಳಲ್ಲಿ ಜಾಗೃತವಾಗುತ್ತಿರುವ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ NPS ನೌಕರ ಸಂಘ ಕೂಡ ಹುಟ್ಕೊಂಡು ಇದೆಲ್ಲದಕ್ಕೂ ಕೂಡ ವ್ಯತಿರಿಕ್ತವಾಗಿ ನಮ್ಮ ಸಂಘಟನೆ ಯಾವುದೇ ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಝೀರೋ ಮೆಂಬರ್ಶಿಪ್ನಲ್ಲಿ ಯಾವ ಅವಶ್ಯಕತೆ ಇಲ್ಲ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ನಮ್ಮ ಬೆನ್ನಿಗೆ ನಿಂತಿದೆ. ಈ ಸಂಘಟನೆ ಮೂಲಕವಾಗಿ
NPS OPS ಮಾಡ್ಕೊಳ್ಳೋಣ ಅಂತ ತಾವು ಹೊರಟಿದ್ದೀರಲ್ಲ, ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇದು ಸಂಘಟನೆ. ಇವತ್ತು ನೀವು ಭಾಳ ಜನ ನೀವು ಪ್ರಶ್ನೆ ಮಾಡ್ತೀರಾ, ಯಾಕೆ NPS ಇನ್ನೂ ಕೂಡ ಹೀಗೆ ಇದೆ, ಯಾಕೆ OPS ಲೆವೆಲ್ ಚಿಂತನೆಗಳಾಗಲಿಲ್ಲ, 7-8 ರಾಜ್ಯಗಳಲ್ಲಾಗಿದೆ, ಇಲ್ಲಕ್ಕಾಗಲಿಲ್ಲ. ಆಗಲೇ ಹೇಳಿದ್ನಲ್ಲ, ವಿಸಿಟಿಂಗ್ ಕಾರ್ಡ್ ಸಂಸ್ಕೃತಿ, ಚುನಾವಣೆಗಳಿಲ್ಲ, ಡೆಮೋಕ್ರಸಿ ಇಲ್ಲ, ಎಲೆಕ್ಷನ್ ಇಲ್ಲ, ಸಂಘದ ರಿನಿವಲ್ ಇಲ್ಲ, ಅಕೌಂಟಬಿಲಿಟಿ ಇಲ್ಲ, ಜನಗಳ ಮುಂದೆ ಪಾರದರ್ಶಕವಾಗಿ ಪ್ರದರ್ಶನ ಮಾಡುವಂಥದ್ದಿಲ್ಲ, ನಾನೂ ರಾಜ್ಯಾಧ್ಯಕ್ಷ ಅನ್ನುವಂಥ ವ್ಯವಸ್ಥೆಗಳು ಎಲ್ಲಿಯವರೆಗೆ ಜಾಗೃತವಾಗಿತ್ತು ಅಲ್ಲಿಯವರೆಗೆ ನೀವು ಕೂಡ ಸಮಸ್ಯೆಯಲ್ಲಿದ್ರಿ. ನಿಮಗೆ ಕೂಡ ನ್ಯಾಯ ಕೊಡುವಂಥ ವ್ಯವಸ್ಥೆಗಳಾಗಲಿಲ್ಲ. ನಾವುಗಳು ಕೂಡ ಏನೋ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಹೋಗಬೇಕು, ಒಳ್ಳೆಯದಾದ್ರೆ ಅವರಿಂದನೇ ಆಗಲಿ ಅಂತೇಳಿ ಒಂದೊಂದು ಮಾತಾಡಿದರೂ ಕೂಡ ಅದನ್ನು ನೋಡುವಂಥ ದೃಷ್ಟಿಕೋನಗಳೇ ಬೇರೆ ಬೇರೆ ಇತ್ತು. ಹಾಗಾಗಿ ನಾವು ಕೂಡ ಒಂದಿಷ್ಟು ತಟಸ್ಥ ನಿಲುವುಗಳನ್ನು ತೆಗೆದುಕೊಂಡಿದ್ವು ಅನ್ನುವಂಥ ಸಂಗತಿಯನ್ನು ತಮ್ಗೆ ಹೇಳಬೇಕಾಗ್ತದಲ್ಲ. ಷಡಾಕ್ಷರಿಯವರು 2013ರಲ್ಲಿ ಜಿಲ್ಲಾಧ್ಯಕ್ಷ, 19ರಲ್ಲಿ ಜಿಲ್ಲಾಧ್ಯಕ್ಷ, 19ರಿಂದ 24-25ರವರೆಗೆ ರಾಜ್ಯಾಧ್ಯಕ್ಷ, 25ಇಂದ ಇಲ್ಲಿಯವರೆಗೆ ಕೂಡ ಆನ್ಗೋಯಿಂಗ್ ಸ್ಟೇಟ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ NPS ವಿಚಾರಕ್ಕೆ ನಾವೇನು ಕೆಲಸನೇ ಮಾಡಲಿಲ್ವಾ? ಸಾಕಷ್ಟು ಕೆಲಸ ಮಾಡಿದ್ದೇವೆ. NPS ವಿಚಾರದಲ್ಲಿ ಇವತ್ತು ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರೆ, ಡೆತ್ ಆದವರು ಅಂತರ್ಗಿರ್ಬೋದು, ಫ್ಯಾಮಿಲಿ ಪೆನ್ಷನ್ ಇರ್ಬೋದು, 11,500 ಜನಕ್ಕೆ ಕೊಡುವಂಥ ವಿಚಾರ, ಏನು ಅವರು ಡಿಫೈನ್ಡ್ ಪೆನ್ಷನ್ ಸ್ಕೀಮಿಗೆ ತರುವಂಥ ವಿಚಾರ ಇರ್ಬೋದು. ಇದೆಲ್ಲ ವಿಚಾರದಲ್ಲೂ ಕೂಡ ನಾವು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. NPS ನೌಕರು ಕೂಡ ನಮ್ಮ ಕುಟುಂಬದ ಒಂದು ಭಾಗ. ಆದರೆ ಯಾವ ರೀತಿ ಬಿಂಬಿಸಲಿಕ್ಕೆ ಹೊರಟಿದ್ರು ಅಂತ ಹೇಳಿದ್ರೆ, ಷಡಾಕ್ಷರಿಯವರು NPS ವಿರೋಧಿ, ಸರ್ಕಾರಿ ನೌಕರ ಸಂಘ NPS ವಿರೋಧಿ. ಆಯ್ತಪ್ಪ, ಸರ್ಕಾರಿ ನೌಕರ ಸಂಘದ ಷಡಾಕ್ಷರಿಯವರು ಯಾರೇ ಇರ್ಬೋದು, ಸಂಘನೇ ಇರ್ಬೋದು, ವಿರೋಧ ಇರ್ಬೋದು, 2019ರಲ್ಲಿ ಯಾಕೆ ನಮ್ಮನ್ನು ಗೆಲ್ಲಿಸಿದ್ರು? ನಾವು NPS ವಿರೋಧ ಮಾಡೋದಾದರೆ ನಮ್ಮನ್ನು ಸೋಲಿಸ್ಬೇಕಾಗಿತ್ತಲ್ಲ. ಅದೇ NPS ಅನ್ನುವಂಥ ಒಬ್ಬ ಟೀಮ್ ಕಟ್ಕೊಂಡು ಎಲೆಕ್ಷನ್ನಿಗೆ ನಿಂತಾಗ 26 ಓಟ್ ತಗೊಳ್ತಾರೆ, ನಾವು 250-262 ಓಟ್ ತಗೊಳ್ತೇವೆ. ವಿರೋಧ ಮಾಡುವುದಾದರೆ ಅವತ್ತು 80-90 ಜನ NPS ಹುಡುಗರು ಗೆದ್ದಿದ್ರು, ಅವರಾದರೂ ಕೂಡ ಓಟ್ ಹಾಕಬೇಕಾಗಿತ್ತಲ್ಲ, ಯಾಕೆ ಹಾಕಲಿಲ್ಲ? ಚರ್ಚಿತ ವಿಷಯ ಅಲ್ವಾ? ಓಕೆ, ನಾವು ವಿರೋಧ ಮಾಡ್ತೇವೆ, ಆದರೆ ಗೆದ್ದಂಥ NPS ಹುಡುಗರಾದರೂ ಕೂಡ ನಿಮ್ಗೆ ಹಾಕಬೇಕಾಗಿತ್ತಲ್ಲ, ಯಾಕೆ ಹಾಕಲಿಲ್ಲ? ಏನು ನಿಮ್ಮ ವೈಫಲ್ಯಗಳ, ನಿಮ್ಮ ಶಕ್ತಿ ಇಲ್ವಾ? ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಥರದ ವಿಚಾರ ಮತ್ತೆ ಕೂಡ ಚುನಾವಣೆ ಆಗ್ತದೆ. ಆ ಸಂದರ್ಭದಲ್ಲೂ ಕೂಡ ಒಂದು ಪ್ರಯತ್ನಗಳನ್ನು ಅವರೆಲ್ಲ ಕೂಡ ಸೇರಿ ಮಾಡ್ತಾರೆ. ಎಲ್ಲಿಗೆ ಹೋಗಿ ನಿಲ್ತೇವೆ ಅನ್ನೋದು ಕೂಡ ತಮ್ಮ ರಿಸಲ್ಟ್ ಮೂಲಕ ಗೊತ್ತಾಗಿದೆ. ಇವತ್ತು ವ್ಯವಸ್ಥೆ ಹೆಂಗಾಗ್ತಾ ಇದೆ, ಸಂಘಟನೆಗಳಾಗಬೇಕು. ನೀವು NPS ನೌಕರ ಸಂಘಟನೆಯನ್ನು ತಾವು ಮಾಡ್ಕೊಂಡಿದ್ದೀರಾ. ನಾನು ಮೊದಲು ವಿನಂತಿ ಮಾಡ್ಕೊಳ್ತೇನೆ, 2,93,784 ಜನ NPS ನೌಕರರು ಸ್ಟೇಟ್ ಗೌರ್ಮೆಂಟಲ್ಲಿದ್ದಾರೆ. ಎಷ್ಟು ಜನ ದಾವಣಗೆರೆಯಲ್ಲಿದ್ದಾರೆ, ಎಷ್ಟು ಜನ ರಾಜ್ಯದಲ್ಲಿದ್ದಾರೆ, ಎಲ್ಲರೂ ಕೂಡ ಈ ವ್ಯವಸ್ಥೆ ಒಳಗೆ ಬರಬೇಕು. ಹೆಂಗಾಗ್ಬಿಟ್ಟಿದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾತ್ರ ಆ್ಯಕ್ಟಿವ್ ಆಗಿದೆ. RDPRನಲ್ಲಿ 90% NPS ನೌಕರಿದ್ದಾರೆ. ಎಷ್ಟು ಜನ ಬರ್ತಾರೆ ಈ ಪ್ಲಾಟ್ಫಾರಮ್ಗೆ? ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಲ್ಲರೂ ಕೂಡ NPS ಎಂಪ್ಲಾಯೀಸ್ಗಳೇ ಇದ್ದಾರೆ. ಎಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ? ಎಷ್ಟು ಜನ ಸೆಕ್ರೆಟ್ರಿಯೇಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಎಷ್ಟು ಜನ ಆಫೀಸ್ ಬಿಟ್ಟು ಹೊರಗಡೆ ಹೋರಾಟಕ್ಕೆ ಬರ್ತಾ ಇದ್ದಾರೆ? ಎಷ್ಟು ಜನ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸ್ ಸ್ಟೇಟ್ ಗೌರ್ಮೆಂಟಲ್ಲಿ ಇದ್ದಾರೆ? ಎಷ್ಟು ಜನ ಈ ಥರದ ಸಂಘಟನೆ ಒಳಗೆ ಹೋರಾಟದ ಬದುಕಿಗೆ ಬರ್ತಾರೆ ಎನ್ನುವಂಥದ್ದನ್ನು ಮೊದಲು ನಾವು ಮಂಥನ ಮಾಡಿಕೊಳ್ಬೇಕು. ಬರ್ತಾ ಇಲ್ಲ. ನಾನು ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತೇನೆ. ನನಗೆ ಯಾರದೇ ಅನಿವಾರ್ಯತೆ ಹಂಗು ಹಿಂಗು ಪ್ರಶ್ನೆನೇ ಇಲ್ಲ. ಅದು ಬೇಕಾದನಿರಲಿ. ಸಂಘಟನೆ ಅಂತ ಹೇಳಿದ್ರೆ ಸಂಘಟನೆ ಒಳಗೆ ತೊಡಗಿಸ್ಕೊಳ್ಬೇಕು, ಕೆಲಸ ಮಾಡಬೇಕು. ಷಡಾಕ್ಷರಿಯವರೇ, ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಾ,
ಈಗ ಇವತ್ತು ದಾವಣಗೆರೆ ಬರುವಂಥ ಅವಶ್ಯಕತೆ ಇರಲಿಲ್ಲ. ನನಗೆ ತುಂಬ ಒತ್ತಡ ಇದೆ. ಈಗ ಮುಗಿಸ್ಕೊಂಡು 3 ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನೈಟ್ ಬೆಂಗಳೂರಿಗೆ ಹೋಗ್ಬೇಕು ನಾನು. ನನ್ನದು ತುಂಬ ಪ್ರೋಗ್ರಾಮ್ ಶೆಡ್ಯೂಲ್ ಇರುತ್ತೆ. ಅದೆಷ್ಟೇ ಶೆಡ್ಯೂಲ್ ಇದ್ದರೂ ಕೂಡ 150 ಕಿಲೋಮೀಟ್ರಿಂದ ಬಂದು ನಿಮ್ಮ ಜೊತೆ ನಾನು ಭಾಗವಹಿಸಬೇಕು. ದಾವಣಗೆರೆ ನಮ್ಮ ವೀರೇಶ್ ಅವರು ಮಾಡ್ತಾ ಇದ್ದಾರೆ. ಒಂದೊಳ್ಳೆ ಪ್ರೋಗ್ರಾಮ್ ಹಿಂದೆ ಕೂಡ ಪೋಸ್ಟ್ಪೋನ್ ಆಯಿತು. ಷಡಾಕ್ಷರ ಅವ್ರು ಟೈಮ್ ಕೊಟ್ಟಿದ್ರು, ಪೋಸ್ಟ್ಪೋನ್ ಆಯಿತು. ಮತ್ತೆ ಷಡಾಕ್ಷರ ಅವ್ರು ಪೋಸ್ಟ್ಪೋನ್ ಆಯಿತು ಅಂದರೆ ಈ ದಾವಣಗೆರೆ ಜಿಲ್ಲೆ ಬೇರೆ ಕಷ್ಟ. ಏನಪ್ಪ ಫಲಕ್ಷಣ ನಾಯಕರೆಲ್ಲ ತಿಪ್ಪೇಸ್ವಾಮಿಯವರು ನಿಮ್ಗೆ ಗೊತ್ತಿದೆ ಅಲ್ಲ, ಭಾಳ ಕಷ್ಟ ಇಲ್ಲಿ ದಾವಣಗೆರೆ. ಹೆಂಗೆ ಅಂದರೆ ಇಡೀ ರಾಜ್ಯಕ್ಕೆ ಅವರು ಬೆಣ್ಣೆ ತೆರೆದಂಗೆ ಬೆಣ್ಣೆ ಮಾಡ್ದಂಗೆ ಮಾಡಿಬಿಡ್ತಾರೆ ಎಲ್ಲರೂ ನಮ್ಮನ್ನು. ಇದೇ ಅಷ್ಟು ಸುಲಭ ಇಲ್ಲ. ಸೊ ಹಾಗಾಗಿ ನಮಗೂ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ಬರಬೇಕಾಯ್ತು, ಬಂದಿದ್ದೇವೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಇವತ್ತು ಸಂಘಟನೆ ಎನ್ನುವಂಥ ವಿಚಾರ ಬಂದಾಗ ಸಮಯ ಕೊಡಲ್ಲ, ಆಸಕ್ತಿ ಇಲ್ಲ. ಎಲ್ರಿಗೂ ಸೆಂಟ್ರಲ್ ಪೇ ಬೇಕು, ಎಲ್ರಿಗೂ ಹೆಲ್ತ್ ಸ್ಕೀಮ್ ಬೇಕು, ಎಲ್ರಿಗೂ NPS OPS ಆಗಬೇಕು. ಹೆಂಗೋ ಅವ್ರು ಮಾಡ್ತಾರೆ, ಅವ್ರದ್ದಾದರೆ ನನಗಾಗೆ ಆಗತ್ತೆ, ಹೆಂಗೋ ಅವ್ರದ್ದಾಗತ್ತೆ ನಮಗಾಗತ್ತೆ. ಈ ಧೋರಣೆಗಳಿದೆಯಲ್ಲ, ಈ ನಿಲುವುಗಳು, ಈ ಧೋರಣೆಗಳು, ಈ ವಿಚಾರಗಳಿಗೆ ನನ್ನ ಧಿಕ್ಕಾರವಿದೆ. ಯಾರೇ ಇರಲಿ ಬರಬೇಕಾ? ನಮಕ್ಕೂ ನಾನು ಬದುಕಿದೆ, ನನ್ನ ಕುಟುಂಬ ಇದೆ ರೀ ಅದರಲ್ಲಿ. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ಏನು ಭಾಳ ಜನ ಹೋರಾಟಗಳು ನಾನು ಕೂಡ ನೋಡಿದೆ. ಯಾಕೆ ಯಶಸ್ವಿಗಳಾಗಲಿಲ್ಲ ಹೋರಾಟಗಳು? ಇವತ್ತು NPS ಹುಡುಗರು ಯಾವ ಕಡೆ ಸಾಕ್ತಾ ಇದ್ದಾರೆ? ತಾಲೂಕಿನಲ್ಲಿ ಸಂಘಟನೆ ಮಾಡ್ತಾ ಇದ್ದಾರಾ? ಜಿಲ್ಲೆನಲ್ಲಿ ಮಾಡ್ತಾ ಇದ್ದಾರಾ? ಯಾವ ದಿಕ್ಕಿನಲ್ಲಿ ಇವತ್ತು ಯುವಕರು ಸಾಕ್ತಾ ಇದ್ದಾರೆ? ದಯಮಾಡಿ ಸೋಷಿಯಲ್ ಮೀಡಿಯಾವನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತಾ ಇದ್ದೇವೆ? ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಲದಲ್ಲಿ NPS ಹುಡುಗರು ಅಂದರೆ ನಾವೆಲ್ಲ 2014-15 ಕಾಲಘಟ್ಟ ಅನಿಸುತ್ತೆ. ನಾವು ನಿಮ್ಮನ್ನು ಕಂಡ್ರೆ ಹೆದರ್ಕೊಳ್ತಾ ಇದ್ವಿ. ಏನೋ ಒಂದು ಕ್ರಾಂತಿ ಮಾಡಿಬಿಡ್ತಾರ್ರಿ. ನಾವೆಲ್ಲ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆಗಿದ್ವಿ 13ರಿಂದ 19 ಅವಧಿನಲ್ಲಿ. ನಿಮ್ಮ ಆವೇಶ, ನಿಮ್ಮ ಶಕ್ತಿ ನೋಡಿದಾಗ ನಾವೆಲ್ಲ ರಾಜ್ಯದಲ್ಲಿ ಜಿಲ್ಲಾಧ್ಯಕ್ಷಗಳೆಲ್ಲ ಚರ್ಚೆ ಮಾಡ್ತಾಯಿದ್ವಿ. ಅವಾಗ ಕಷ್ಟ ಇದೆ, 2019 ನಮ್ಮ ಯುಗಾಂತ್ಯ ನಮ್ಮವಾಗ್ತವೆ. ಯಾವುದೇ ಕಾರಣಕ್ಕೂ ವೀರೇಶ್ ಅಂತ OPS ನೌಕರ ಕೂಡ ಅಧ್ಯಕ್ಷ ಆಗೋಕ್ಕಾಗಲ್ಲ. ದಿನಕರ್ ಶೆಟ್ಟಿ ಅಂತ OPS ಉಡುಪಿ ಅಧ್ಯಕ್ಷ ಆಗಲ್ಲ. ನನ್ನಂತನೂ ಕೂಡ OPS ಎಂಪ್ಲಾಯ್ ಅಧ್ಯಕ್ಷ ಆಗೋದಕ್ಕಾಗಲ್ಲ. ಯುವಕರು ಒಂದು ಕ್ರಾಂತಿಕಾರಕ ಹೆಜ್ಜೆ ಇಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇನ್ನು ಮುಂದೆ ನಮ್ಗೆ ಯಾರಿಗೂ ಕೂಡ ಭವಿಷ್ಯ ಇಲ್ಲ. ಇನ್ನು ಮುಂದೆ NPS ನೌಕರರು ಈ ರಾಜ್ಯ ಸಂಘಟನೆಯನ್ನು ಆಳ್ತಾರೆ ಎನ್ನುವಂಥ ಚರ್ಚೆಗಳನ್ನು ನಾವು ಕೂಡ ಮಾಡ್ತಾ ಇದ್ವಿ. ನಮ್ಗೆ ಆ ವಾತಾವರಣ ಇತ್ತು. ಅವತ್ತಿನ ವಾತಾವರಣ ಇವತ್ತಿನ ವಾತಾವರಣಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಯುವಕರು ಯಾವ ಕಡೆ ಸಾಕ್ತಾ ಇದ್ದಾರೆ ಅನ್ನೋದು ನಮಗೆ ಕೂಡ ಕನ್ಫ್ಯೂಷನಲ್ಲಿದ್ದೇವೆ. ನೀವು ಕೂಡ ಯೋಚನೆ ಮಾಡಿ. ವಾಟ್ಸಪ್ನಲ್ಲಿ ಅವತ್ತೇನು ಸ್ಟೇಟಸಲ್ಲಿ ಇತ್ತು, ಅವತ್ತು ನಿಮ್ಮ ಆ್ಯಕ್ಟಿವ್ನೆಸ್ ಏನಿತ್ತು, ಇವತ್ತೇನಾಗಿದೆ, ಅದ್ರ ಜೊತೆ ಹಗುರವಾಗಿ ಮಾತನಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ನಮ್ಮ ರಾಜ್ಯಾಧ್ಯಕ್ಷಗಳು ಎಷ್ಟು ರೆಬಲ್ಲಾಗಿ ಮಾತಾಡ್ತಾಯಿದ್ರು ಅಂದರೆ ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಸಂಘರ್ಷಗಳನ್ನು ನಾವು ಕೂಡ ನೋಡಿದ್ವಿ. ಹಿಂದೆ ಒಬ್ಬರು ರಾಜ್ಯಾಧ್ಯಕ್ಷರು ಬಳ್ಳಾರಿ ಕ್ರೀಡಾಕೂಟದಲ್ಲಿ ಇದೇ ನಿಮ್ಮ ಹಿಂದಿನ ನಾಯಕ ಒಂದು ಪ್ಲೇ ಕಾರ್ಡ್ಸ್ಗಳನ್ನ ಇಟ್ಕೊಂಡು ಪಥಸಂಚಲನದಲ್ಲಿ ಸಂಘಟನೆ ವಿರುದ್ಧ ಧಿಕ್ಕಾರ ಕೂಗುವ ಮಟ್ಟಕ್ಕೆ ಅವತ್ತು ಸಂಘಟನೆ ಇತ್ತು. ಇವತ್ತು ಅವರೆಲ್ಲಿದ್ದಾರೆ? ಅವ್ರ ವ್ಯವಸ್ಥೆ ಎಲ್ಲಿದೆ? ಅವರೆಲ್ಲೋಗಿದ್ದಾರೆ? ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಕೇವಲ ಒಂದು ಸೀಮಿತವಾಗಿದೆ. ಈ ಥರದ ಸ್ವಾರ್ಥಪರ ವ್ಯವಸ್ಥೆಗಳು ಕೂಡ ನಮ್ಮ ನಡುವೆ ಕೆಲಸ ಮಾಡ್ತಾ ಇದೆ. ನಾನು ವಿನಂತಿ ಮಾಡ್ಕೊಳ್ತಾನೆ, ನಮ್ಮ ವೀರೇಶ್ ಒಡೆನ್ಪುರ ಹೇಳ್ತಾ ಇದ್ರು, ಷಡಾಕ್ಷರಿ ಅವರಿಗೆ ನಾನು ಓಟ್ ಹಾಕಿದ್ದೇನೆ, ಷಡಾಕ್ಷರಿ ಅವ್ರು ಗೆಲ್ಲೋದಕ್ಕೆ ನಾನು ಕೂಡ ಕಾರಣೀಭೂತ ಆಗಿದ್ದೇನೆ ಅಂತ ಹೇಳಿದರು. ನಂಗೆ ಸ್ವಾಗತ ಇದೆ. ನಾನು ಅವ್ರಿಗೆ ದುಡ್ದಿದ್ದೇನೆ, ಅವರು ನಮಗೆ ದುಡ್ದಿದ್ದಾರೆ. ಇಟ್ ಈಸ್ ಮ್ಯೂಚುವಲ್ ಕೋಆರ್ಡಿನೇಷನ್. ಆ ವಿಚಾರದಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ NPS ಹುಡುಗರು ಈ ಸಲದ ಚುನಾವಣೆ ನಾನು ನೋಡಿದೆ. ನಾನು ಯಾರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. 2,93,784 ಜನದಲ್ಲಿ ಒಂದು 250-300 ಜನ NPS ನೌಕರರು ಗೆದ್ದಿದ್ದರು. 250ರಿಂದ 300 ಜನ ಔಟ್ ಆಫ್ 970ನಲ್ಲಿ ಹೆಚ್ಚು ಕಮ್ಮಿ 30-40% NPS ನೌಕರರು ಗೆದ್ದಿದ್ದರು. ಅವರ ನಿಲುವುಗಳೇನು, ಅವರ ಬದ್ಧತೆಗಳೇನು, ಅವರ ಮುಂದಿನ ಭವಿಷ್ಯದ ವಿಚಾರಗಳೇನು ಅನ್ನುವಂಥ ಚಿಂತನೆಗಳು ಯಾರಿಗೂ ಕೂಡ ಬೇಕಾಗಿಲ್ಲ. ನೋಡಿದ್ದೇನೆ. ನನಗೇನು ನನ್ನ ವಿರುದ್ಧ ಧಿಕ್ಕಾರ ಹೋಗಿದ್ರೇನೋ ಬಿದ್ರೇನೋ ಗೊತ್ತಿಲ್ಲ.
ನನ್ನದೇ ಆದ ವೋಟ್ ಬ್ಯಾಂಕ್ ಇದೆ, ನಾನು ರಾಜಕಾರಣ ಮಾಡ್ತೇನೆ, ಸಂಘಟನೆ ಕಟ್ತೇನೆ, ಅದು ಬೇರೆ ವಿಷಯಗಳನ್ನ ಹೇಳಬೇಕಲ್ಲ. ನಾನು ಈ ವೇದಿಕೆಯಲ್ಲಿ ಬಂದಿದ್ದೇವೆ, ನಾವೆಲ್ಲಿ ನಿಂತಿದ್ದೇವೆ, ಷಡಾಕ್ಷರಿ ಅವರು ಇಲ್ಲೇ ಡಿಕ್ಲೇರ್ ಮಾಡಿ ಹೋಗ್ಬಿಡ್ಬೇಕು. ಓಕೆ, ನಮ್ಮ ಪರಿಸ್ಥಿತಿಗಳೇನು, ನಮ್ಮದು ಯೋಚನೆ ಮಾಡಬೇಕಲ್ಲ. ಸರ್ಕಾರಿ ನೌಕರರ ಸಂಘಕ್ಕೆ ಯಾರು ನೇತೃತ್ವವನ್ನು ವಹಿಸಬೇಕು? ಆ ಜವಾಬ್ದಾರಿಯಲ್ಲಿ NPS ನೌಕರ ಪಾತ್ರ ಕೂಡ ಗಣನೀಯವಾಗಿತ್ತು 2025 ಚುನಾವಣೆಯಲ್ಲಿ. ಎಲ್ಲಿಗೆ ಬಂದು ನಿಂತೀವಿ ನಾವು? ಸ್ವಾರ್ಥ, ಜಾತಿ, ಹಣ, ಹೆಂಡ ಯಾವ ಮಟ್ಟಕ್ಕೆ ನಡ್ಕೊಂಡ್ರು ಅಂತ ಹೇಳಿದ್ರೆ ನೋವು ಅನಿಸುತ್ತೆ ರೀ. ಎಲ್ಲಿಗೋಗಿ ಬಂದು ನಿಂತಿದ್ದೇವೆ? ಅವ್ರಿಗೆ NPS OPS ಆಗೋ ನಾಯಕ ಬೇಕಾಗಿಲ್ಲ, ಹೆಲ್ತ್ ಸ್ಕೀಮ್ ಜಾರಿಗೆ ತರುವಂಥ ನಾಯಕ ಬೇಕಾಗಿಲ್ಲ, ಸೆಂಟ್ರಲ್ ಪೇ ಕಮಿಷನ್ ತರುವಂಥ ನಾಯಕ ಬೇಕಾಗಿಲ್ಲ. ಅದೆಲ್ಲ ಆಗೋದಕ್ಕೆ 5 ವರ್ಷಗಳ ಕಾಲಘಟ್ಟದಲ್ಲಿ 26-27 ಆದೇಶಗಳನ್ನು ಮಾಡಿಸಿದ್ವಲ್ಲ, ಆ ಋಣ ತೀರಿಸಬೇಕು ಅನ್ನುವಂಥ ಯೋಚನೆಗಳು ಬರಲಿಲ್ಲ. ಅದೇ 26 ಆದೇಶಗಳನ್ನು ಬೇಸಿಟ್ಕೊಂಡು ಈ ಕೆಲಸನೂ ಕೂಡ ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಕೂಡ ಬರಲಿಲ್ಲ ಕೆಲವು ಹುಡುಗರಲ್ಲಿ ಅಂತ ಹೇಳಿದ್ರೆ. ಕೆಲವು ಹುಡುಗರಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲಿ ಬಂದು ನಿಂತಿದ್ದೇವೆ ಯೋಚನೆ ಮಾಡಬೇಕಲ್ಲ. ನನಗೆ ಈಗಲೂ ಕೂಡ ನೆನಪಿದೆ, ಚುನಾವಣೆಯಲ್ಲಿ ಒಂದು ಜಿಲ್ಲೆ ವೋಟರ್ಸ್ ಕೂತಿರ್ತಾರೆ, ಒಂದು ಜಿಲ್ಲೆ ಒಬ್ಬ OPS ಸ್ಟೇಟ್ ಕೌನ್ಸಿಲ್ ಮೆಂಬರ್ ಗೆದ್ದಿರ್ತಾನೆ. ನಾವು ಮತ ಕೇಳಲಿಕ್ಕೆ ಹೋಗ್ತೀವಿ, 40 ಜನ ಇರ್ತಾರೆ, 40 ಜನದ ಮನಸ್ಸುಗಳು ಬೇರೆ ಇರುತ್ತೆ. ಒಬ್ಬ OPS ಎಂಪ್ಲಾಯ್ ಎದ್ದು ಕೇಳ್ತಾನೆ, ಷಡಾಕ್ಷರಿ ಅವರೇ, ನೀವು ನಮಗೊಂದು ರೂಪಾಯಿ ಲಂಚ ಕೊಡಬೇಡಿ, ನೀವು ನಮಗೊಂದು ರೂಪಾಯಿ ಕೊಡಬೇಡಿ, ನೀವು ನನಗೆ ಒಂದು ಪ್ರಾಮಿಸ್ ಮಾಡಬೇಕು, ನಮ್ಮ ಓಟ್ ಹಾಕಬೇಕು ಅಂದರೆ ನನಗೊಂದು ಪ್ರಾಮಿಸ್ ಮಾಡಬೇಕು, ನಿಮ್ಮ ಅವಧಿನಲ್ಲಿ ಈಗ OPS ಮಾಡ್ತೇವೆ ಅಂತ ಅಷ್ಟೇಳಿ ಪ್ರಾಮಿಸ್ ಮಾಡಿ ನೀವು ಓಟ್ ನಾವು ಎಲ್ಲಿ ಬೇಕೋ ನಾನು ತಂದು ನಿಮ್ಗೆ ಓಟ್ ಹಾಕ್ತೇನೆ ಅಂತೇಳಿ ಆ OPS ನೌಕರ ಹೇಳ್ದ. ಅಲ್ಲೇ ಇದ್ದಂಥ NPS ನೌಕರ ಸಿಂಗಲ್ ವರ್ಡ್ ಮಾತಾಡಲಿಲ್ಲ. ಆ ಕಾಳಜಿ ಬರಬೇಕಲ್ಲ, ಆ ಬದ್ಧತೆ ಬರಬೇಕಲ್ಲ, ಅದೇ ತಟ್ಟಿ ಹೇಳಬೇಕು, ಟೇಬಲ್ ಕುಟ್ಟಿ ಹೇಳಬೇಕು, ಈ ಇಬ್ಬರಲ್ಲಿ ಯಾರು ಇದ್ದವರು ನಮಗೆ. 1 ತಿಂಗಳು ಸಂಘಟನೆ ಬದುಕನ್ನು ನೋಡಿದಂಥವ್ರು ಬೇಕಾ? 12, 13, 14, 15 ವರ್ಷಗಳ ಕಾಲ ಸಂಘಟನೆಯನ್ನು ಕಟ್ಟಿಕೊಂಡು ಕೆಲಸವನ್ನು ಮಾಡಿದವ್ರು ಬೇಕಾ? ಈ ಇಬ್ಬರಲ್ಲಿ ಯಾರು ಈತವರು ಅನ್ನುವಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಷಡಾಕ್ಷರಿ ಅವರು ಈತವರು ಅಂತ ಹೇಳಿ NPS ಹುಡುಗರು ಎದೆ ತಟ್ಟಿ ಹೇಳಲಿಲ್ಲ ಅಂತ ಹೇಳಿದಾಗ ನಮಗೇನು ಅನಿಸುತ್ತೆ ಅನ್ನೋದನ್ನು ತಾವು ಕೂಡ ಯೋಚನೆ ಮಾಡಬೇಕಲ್ಲ. ಚುನಾವಣೆ ಮಾಡ್ತೇವೆ, ಗೊತ್ತಿದೆ ಹೆಂಗೆ ಚುನಾವಣೆ ಮಾಡಬೇಕು ಅಂತೇಳಿ, ಅದು ದೊಡ್ಡ ವಿಚಾರ ಅಲ್ಲ. ಆದರೆ ಎಲ್ಲೋ ಒಂದು ಕ್ಷಣ ನಾವು ಯಾಮಾರಿದ್ರೆ, ಓವರ್ ಕಾನ್ಫಿಡೆನ್ಸನ್ನೇನಾದರೂ ಕೂಡ ಮಾಡಿದರೆ ನಮ್ಮ ಪರಿಸ್ಥಿತಿಗಳೇನು? ನಾವು ಈ ಬಾರಿಯ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಕನಸು ಕಂಡವರೆಲ್ಲ ನಮಗೆ ಬೇಕಾಗಿಲ್ಲ. ಸಾಕು, 1 ಟರ್ಮ್ ಮಾಡಿದ್ದೇವೆ, ಸ್ಟೇಟ್ ಪ್ರೆಸಿಡೆಂಟ್ ಎನಫ್, ನಮಗೆ ಬೇಡ, ಯಾರೋ ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನಮ್ಮ ವೆಲ್ವಿಷರ್ಸ್ ಇರ್ತಾರಲ್ಲ, ಅವರ ಅಭಿಮಾನಕ್ಕೆ ಕಟ್ಟಿಬಿದ್ದು ಮತ್ತೆ ಚುನಾವಣೆಗೆ ಕೂಡ ಸ್ಪರ್ಧೆಯನ್ನು ಮಾಡಬೇಕಾಯಿತು. ಮಾಡಿದಂಥ ಸಂದರ್ಭದಲ್ಲಿ ನಿರೀಕ್ಷಿತ ಮಟ್ಟದ ಸಹಕಾರಗಳು ಸಿಗ್ತಾ ಯೋಚನೆ ಮಾಡಿದ್ರೆ ಇಲ್ಲ ಅನ್ನುವಂಥ ಕೊರಗು ಕೂಡ ನನಗಿವತ್ತಿಗೂ ಕೂಡ ಇದೆ. ಕೇವಲ ಅದಂತಲ್ಲ, ನಾನು ಬೇರೆಯವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ಸಬ್ಜೆಕ್ಟ್ ಏನಿದೆ, ನಮ್ಮ ಯುವಕರು ಯಾವ ಕಡೆ ನಾವು ಸಾಗ್ತಾ ಇದ್ದೇವೆ, ನಾವು ಹೇಗಿದ್ವಿ ಸಂಘಟನೆಗಳಲ್ಲಿ ಅಂದರೆ, ನಾನು 2013 ಫಸ್ಟ್ ಜಿಲ್ಲಾಧ್ಯಕ್ಷರು, ಮನೆ ಭೈರಪ್ಪನವರು ಅಧ್ಯಕ್ಷರು. ನಾನು 2013ರಲ್ಲಿ ರಾಜ್ಯದ ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೇನೆ ಎನ್ನುವಂಥ ಮೆಸೇಜ್ ಇಡೀ ರಾಜ್ಯದಾದ್ಯಂತ ಸಂಚಲನ ಮೂಡಿತು. ನಿಮ್ಗೆ ಯಾವ ಮಟ್ಟಕ್ಕೆ ಇರ್ಬೋದು ಅಂದರೆ, ನಾನು ಎಲ್ಲಿದ್ದೀನೋ ಅಲ್ಲಿ ಹುಡುಕೊಂಡು ಬಂದು ಅವತ್ತಿನ ಸಿಟ್ಟಿಂಗ್ ಸ್ಟೇಟ್ ಪ್ರೆಸಿಡೆಂಟು ನನ್ನ ಜೊತೆ ಮಾತುಕತೆಗೆ ಬರ್ತಾರೆ. ದಯಮಾಡಿ ನಿನಗಿನ್ನೂ 30 ವರ್ಷ ರೀ, ಇನ್ನೂ ಟೈಮ್ ಇದೆ, ಈಗಲೇ ರಾಜ್ಯಾಧ್ಯಕ್ಷ ಬೇಡ, ನಮ್ಮ ಜೊತೆ ಕೈ ಜೋಡಿಸಪ್ಪ ಅಂತಾರೆ. ಇಲ್ಲ ಸರ್, ನಾನು ಚುನಾವಣೆಗೆ ನಿಲ್ಲಬೇಕು, ಸೋಲೋ ಗೆಲುವೋ ಗೊತ್ತಿಲ್ಲ, ಹುಚ್ಚಿದೆ, ನಾನು ಕೆಲಸ ಮಾಡಬೇಕು, ನಾನು ಜಿಲ್ಲಾಧ್ಯಕ್ಷನಾಗಿ ಬಂದಿದ್ದೇನೆ, ಫಸ್ಟ್ ಟೈಮ್ ನಾನು ನಿಂತ್ಕೊಳ್ತೇನೆ ಅಂತವೆ. ಕೊನೆಗೆ ಭಾಳ ಜನ 25-30 ಜನ ಬಂದು ನಂಗೆ ರಿಕ್ವೆಸ್ಟ್ ಮಾಡ್ತಾರೆ. ಕಂಡೀಷನ್ ಯಾವ ಮಟ್ಟಕ್ಕೆ ಬರ್ತೇವೆ ಅಂದರೆ, ನಾನು ಹೇಳ್ತೇನೆ ಕೊನೆಗೆ, ಆಯ್ತು ಹಿರಿಯರಲ್ವಾ ಆಗ್ಬಿಡ್ಲಿ, ನಿಮ್ಮ ನಾಮಿನೇಷನ್ಗೆ ನಾನು ಸೂಚಕ ಆದರೆ ಮಾತ್ರ ನಾನು ಈ ಎಲೆಕ್ಷನ್ಗೆ ನಿಲ್ಲಲ್ಲ ಅಂದರೆ ಹೆಂಗೆ ಹಿಡ್ಕೊಂಬರ್ತಾರೆ ಫಾರಮ್ಮು ಅಂದರೆ, ಅಪ್ಪ ನೀನೊಬ್ಬನ ಬಿಟ್ಟು ಯಾವನೂ ಹಾಕೋದು ಬೇಡ, ತಗೊಳಪ್ಪ ನೀನೆ ಅನ್ನುವಂಥ ಮಟ್ಟಕ್ಕೆ ನಾನು ಅವಾಗ ಇನ್ನೂ
ಅಧ್ಯಕ್ಷ ಆಗಿ ಒಂದೇ ತಿಂಗಳಿಗೆ ನಾವು ಆ ಕಿಮ್ಮತ್ತನ್ನು ತೋರಿಸಿದ್ವಿ ಸಂಘಟನೆಯಲ್ಲಿ. ಏನೋ ಮೀಟಿಂಗ್ ನಡಿಬೇಕಾದ್ರೆ ಹೆಂಗೆ ಅಜೆಂಡಾ ಮಾತಾಡ್ತಿದ್ವಿ ಅಂದರೆ ಇಡೀ ಸಭೆನಲ್ಲಿ ಫಸ್ಟ್ ನಾನೇ ಮಾತಾಡ್ತಾ ಇದ್ದೆ. ಅವಾಗೆಲ್ಲ 45-50 ವರ್ಷದೆಲ್ಲ ಸೀನಿಯರ್ಸ್ ಇರ್ತಾಯಿದ್ರು. ಇವತ್ತು ನಮ್ಮ ಪ್ರೊಸೀಡಿಂಗ್ಸ್ ತೆಗೆದು ನೋಡಿ, ಫಸ್ಟ್ ವೇದಿಕೆಯಲ್ಲಿ ಹೋಗಿ ನಾವು ಮಾತಾಡಿದ ಮೇಲೆ ಅಜೆಂಡಾಗಳೇ ಇರ್ತಿರಲಿಲ್ಲ. ಇವತ್ತೇನು 22-23 ಆದೇಶಗಳನ್ನು ಮಾಡಿಸಿದ್ದೀವಲ್ಲ, ಅವತ್ತು ನಾನು ಹೇಳ್ತಾ ಇರುವಂಥ ಕೆಲಸಗಳು ನಾವು ಬಂದ ಮೇಲೆ ಅವೆಲ್ಲ ಜಾರಿ ಆಗಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಸಂಘಟನೆ ಅಂತ ಹೇಳಿದ್ರೆ ಒಂದು ಬದುಕು, ಒಂದು ಜೀವನ, ಒಂದು ಉತ್ಸಾಹ, ಒಂದು ವ್ಯವಸ್ಥೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಥರದ ಯಾವುದೋ ಭೈರಪ್ಪನವರು ಒಂದು ಮಾಡಿದ್ರು, ನನ್ನ ವಿರುದ್ಧ ಒಂದು ಯಾವುದೋ ನಾಮಿನೇಷನ್ ಮಾಡಿದ್ರು ಅಂತೇಳಿ ಇದೇ ಡಯಾಸಲ್ಲಿ ಕೂತ್ಕೊಂಡು 15-20 ಜನ ಜಿಲ್ಲಾಧ್ಯಕ್ಷರು ಧಿಕ್ಕಾರ ಕೂಗಿದ್ವಿ. ನೀನು ಸಸ್ಪೆಂಡ್ ಮಾಡ್ತೀವಿ ಅಂದರು, ನಿಮ್ಮ ತಾಕತ್ತಿದ್ರೆ ಮಾಡಿ ಅಂತೇಳಿ ಧರಣ ಮಾಡಿ ಅದೇ ವೇದಿಕೆಯಲ್ಲಿ ವಿಡ್ರಾ ಮಾಡಿ ಸಭೆ ನಡೆಯೋಕ್ಕೆ ಅವಕಾಶವನ್ನು ಕೊಟ್ವಿ. ಬೈಲ ನೀವು ಅಂದ್ಕೊಂಡಂಗೆ ಮಾಡಲಿಕ್ಕಿಲ್ಲ ಅಂಥೇಳಿ ಇವೆಲ್ಲ ಸಂಘಟನೆಗಳನ್ನು ಮಾಡಿ ಮೇಲೆ ಬಂದವ್ರು ನಾವು. ಮಂಗಳೂರಿನಲ್ಲಿ ಮಂಜೇಗೌಡ ರಾಜ್ಯಾಧ್ಯಕ್ಷರಿದ್ದರು, ಗುರಿಕಾರಿದ್ರು, ಭಾಳ ಜನ ಮಾಜಿ ನಾಯಕರುಗಳಿದ್ದರು. ಸ್ಟ್ರೈಕ್ ಕಾಲ್ ಮಾಡಬೇಕು, ಒಂದಿನ ಮುಷ್ಕರ ಕರೆ ಕೊಡಬೇಕು, ಸ್ಟ್ರೈಕ್ ಕಾಲ್ ಮಾಡಬೇಕು. ಬರೀ ಸಭೆ ಕರೆಯೋದು, ತೇಲ್ಸೋದು, ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀನಿ, ಮಾತಾಡ್ತೀನಿ, ಡೇಟ್ ತಗೊಳ್ತೇನೆ, ಪ್ರಶ್ನೆನೇ ಇಲ್ಲ. ಬಹುಶಃ ಭಾಳ ಜನ ಸೀನಿಯರ್ಸು ಬಂದಿದ್ರೆ ಗೊತ್ತಿರುತ್ತೆ ಅವ್ರಿಗೆಲ್ಲ ಕೂಡ. ಅವತ್ತು ದಕ್ಷಿಣ ಕನ್ನಡದ ಸರ್ಕಾರಿ ನೌಕರ ಭವನದ 2ನೇ ಮಾಡಿನಲ್ಲಿ ನಾವು ಕೂತ್ಕೊಳ್ತೇವೆ. ಇವತ್ತಿನ ವೇದಿಕೆಯಲ್ಲಿ ಡೇಟ್ ಫಿಕ್ಸ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲೇ ನಿಮ್ಮ ವಿರುದ್ಧ ಧಿಕ್ಕಾರ ಕೂಗ್ತೇವೆ ಅಂತ ಹೇಳಿದಾಗ ಪಕ್ಕದ ರೂಮ್ಗಳಿಗೆ ಹೋಗಿ ಡೇಟ್ ತಗೊಂಡು ದಿನಾಂಕವನ್ನು ನಿಗದಿ ಮಾಡೋವರೆಗೆ ಕೂಡ ಅವತ್ತಿನ ದಿನದಲ್ಲಿ ಕೂಡ ನಾವು ಕೂಡ ಬಿಡೋದಿಲ್ಲ. ನಾವೊಂದು ಟೀಮ್ ಮಾಡ್ಕೊಂಡು ಅದೇ ವೇದಿಕೆಯಲ್ಲಿ ಧಿಕ್ಕಾರ ಕೂಗಿ ಡೇಟ್ ಫಿಕ್ಸ್ ಮಾಡಿ ಸಂಘಟನೆ ನಿಲುವನ್ನು ಪ್ರದರ್ಶನ ಮಾಡಿದಂಥ ವ್ಯವಸ್ಥೆಗಳನ್ನು ನಾನು ಹತ್ರದಿಂದ ನೋಡಿದ್ದೇನೆ. ಅದರ ನೇತೃತ್ವ ಕೂಡ ನಿಮ್ಮ ಷಡಾಕ್ಷರಿ ವಹಿಸಿದ್ರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾನೆ. ಎಲ್ಲಿದೆ ಇವತ್ತು? ಯಾರು ಹೊಡೆದ್ರೂ ಚಪ್ಪಾಳೆ ಹೊಡೆಯೋದೆ, ಒಳ್ಳೇದು ಮಾತಾಡಿದ್ರು ಚಪ್ಪಾಳೆ ಹೊಡೆಯೋದೆ, ಕೆಟ್ಟದ್ದು ಮಾತಾಡಿದ್ರು ಚಪ್ಪಾಳೆ ಹೊಡೆಯೋದೆ. ಷಡಾಕ್ಷರಿ ಅವರು ಯಾರೋ ಒಂದು ಜಿಲ್ಲೆನಲ್ಲಿ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಸಿಕ್ಕಿಲ್ಲ, ಅದನ್ನೂ ಊರು ತುಂಬ ಟೆಕ್ಸ್ಟ್ ಮಾಡೋದೆ, ಅದನ್ನು ನೀವು ನೋಡಿ ಫಾರ್ವರ್ಡ್ ಮಾಡೋದೇನೆ. ಏನ್ರಿ ದುರ್ದೈವ, ಎಲ್ಲಿ ಬಂದು ನಿಂತಿದ್ದೇವೆ? ವಸ್ತುಸ್ಥಿತಿ, ವಾಸ್ತವ ಸ್ಥಿತಿಗತಿಗಳು, ನೆಲೆಗಟ್ಟುಗಳು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರಿ ನೌಕರರಾಗಲಿಕ್ಕೆ ಯೋಗ್ಯರ ಅನ್ನುವಂಥದ್ದಂಥವೆಲ್ಲ ಕೂಡ ಯೋಚನೆ ಮಾಡಬೇಕು. ನೀವೊಬ್ಬರು ಅಧಿಕಾರಿಗಳಿರ್ತೀರಾ, ನೀವೊಬ್ಬರು ನೌಕರರು ಇರ್ತೀರಾ, ಒಬ್ಬರು ಶಿಕ್ಷಕರು ಇರ್ತೀರಾ. ನಿಮ್ಮ ಇತಿಮಿತಿಗಳೇನು ನಿಮ್ಮ ಕಚೇರಿಯಲ್ಲಿ ಎನ್ನುವಂಥದ್ದು ನಿಮಗೆ ಕೂಡ ಗೊತ್ತಿದೆ. ನಿಮ್ಮ ಇತಿಮಿತಿನಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರಗಳು ನಿಮಗಿದೆ. ಯಾರೋ ಅಧಿಕಾರಿಗಳಿದ್ದಾರೆ ಅಂತೇಳಿ DC ಬಿಟ್ಬಿಟ್ಟು ನೀವೇ ಏಕಾಏಕಿ ನಿರ್ಣಯ ತಗೊಳ್ಳೋಕೆ ಜಿಲ್ಲೆನಲ್ಲಿ ಆಗ್ತದಾ? ತಾಲೂಕಿನಲ್ಲಿ ತಹಶೀಲ್ದಾರ್ ಬಿಟ್ಟು ನಿರ್ಣಯ ತೆಗೆದುಕೊಳ್ಳೋಕೆ ಆಗ್ತದಾ? ಒಂದು ಅಧಿಕಾರಿ ಸಬಾರ್ಡಿನೇಟ್ ಸ್ಟಾಫ್ ಇದ್ದಾಗ ಅವನ ಎಗೇನೆಸ್ಟ್ ಆಗಿ ನೀವು ವರ್ಕ್ ಮಾಡಿ ಆ್ಯಕ್ಟ್ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ವ್ಯವಸ್ಥೆನಲ್ಲಿ ಸಂವಿಧಾನ ಇದೆ, ಡೆಮೋಕ್ರಸಿ ಇದೆ, ಈ ದೇಶದಲ್ಲಿ ಕಾನೂನುಗಳಿದೆ. ಆ ಕಾನೂನಿನ ಇತಿಮಿತಿನಲ್ಲಿ ನಿಮಗೆ ಯಾಕೆ ತಗೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಇತಿಮಿತಿಗಳಿದೆ, ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ನಾವು ಇಷ್ಟ ಬಂದಂಗೆ ಮಾತಾಡೋದು. ಷಡಾಕ್ಷರಿ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಜವಾಬ್ದಾರಿ ಇದೆ, ಏನ್ರಿ ಅವ್ರಿಗೆ ಬೇಕಾಗಿಲ್ಲ. ನಾನು ಫ್ರೀಡಮ್ ಪಾರ್ಕಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡ್ತಾಯಿದ್ರು, ಹೇಳಿದೆ, ಒಂದು ಸ್ಟೇಟ್ಮೆಂಟ್ ಕೇಳಿದ್ರು ಪ್ರಶ್ನರ್ ಬಂದು, ಯಾಕೆ ನೀವು ಹೋಗಿಲ್ಲ ಅಂತ. ನಮಗೆ ಕರೆದಿಲ್ಲ ಸ್ವಾಮಿ, ನಾವು ಹೋಗೋದಿಲ್ಲ. ನಮಗೆ ಕೇಳಿಲ್ಲ ಸ್ವಾಮಿ, ನಾವು ಹೋಗೋದಿಲ್ಲ. ನೀವೇನು, ನಿಮ್ಮ ಅಭಿಪ್ರಾಯ ಏನು? ಸ್ಟ್ರೈಕ್ ಮಾಡಿದ್ರು, ಒಂದು 5-6 ಸಾವಿರ ಜನ ಸೇರಿದ್ರು. ಸ್ವಲ್ಪ ಇನ್ನೂ ಜಾಸ್ತಿ ಇಡೀ ರಾಜ್ಯದಾದ್ಯಂತ ಲಕ್ಷಾಂತರ ಅಂತ ನಾವೇನು ಕರೀತಾ ಹೋಗಿ 2.5 ಲಕ್ಷ ಜನ 2 ಲಕ್ಷ ಜನ ಇದ್ವಿ ಅಂತ ಹೇಳಿದ್ರಲ್ಲ, ಎಲ್ಲರೂ ಕೂಡ ಬಂದು ಮಾಡಿದರೆ ಸ್ಟ್ರೈಕ್ ಸಕ್ಸಸ್ ಆಗುತ್ತೆ. ಈ ಥರ ಮಾಡಿದ್ರೆ ಸ್ಟ್ರೈಕ್ ಸಕ್ಸಸ್ ಆಗಲ್ಲ ಅಂತ ಹೇಳಿದೆ. ಇಲ್ಲೂ ನೀವು ಕೂತ್ಕೊಂಡಂಥವ್ರು ಕೂಡ ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಮಾಡಿದ್ರಿ. 3 ವರ್ಷದ ಹಿಂದಿನ ಘಟನೆ ವಾಟ್ಸಪ್ನಲ್ಲಿ ನೋಡಿದ್ರಿ, ಷಡಾಕ್ಷರಿಗೆ ಧಿಕ್ಕಾರ ಕೂಗಿದ್ರಿ. ನಾವೇಳಿದ್ದೇನು, ಸ್ಟ್ರೈಕ್ ಮಾಡ್ತೀರಾ ಮಾಡಿ, ನಮ್ಮ ತಕರಾರಿಲ್ಲ, ನಮ್ಮ ಅನುಮತಿ ಅಗತ್ಯ ಇಲ್ಲ. ನಮ್ಮ ಹೋರಾಟ ಹೆಂಗಿರಬೇಕು ಅಂದರೆ, ಇಡೀ ಕರ್ನಾಟಕದ ಸರ್ಕಾರದ ಆಡಳಿತ ವ್ಯವಸ್ಥೆ ಸ್ತಬ್ಧ ಆಗೋ ರೀತಿಯಲ್ಲಿದ್ದರೆ ನಮಗೆ ಗೌರವ. ಅದನ್ನು ಬಿಟ್ಟು ಟೋಪಿ ಹಾಕೊಂಡು ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡ್ರೇನು, ಪ್ಯಾಲೇಸ್ ಗ್ರೌಂಡಲ್ಲಿ ಕೂತ್ಕೊಂಡ್ರೇನು, ಅಲ್ಲಿ ಒಳಗೆ ಅಡ್ಜಸ್ಟ್ಮೆಂಟು. ನಾವು ಸ್ಟ್ರೈಕ್ ಮಾಡ್ತೇವೆ, ನೀವು ಬಂದು ಮನವಿ ತಗೊಳ್ಳಿ ಅಷ್ಟೇ, ಇಂಟರ್ನಲ್ ಅಡ್ಜಸ್ಟ್ಮೆಂಟು. ಬಟ್ ನಿಮ್ಮನ್ನೂ ಬ್ಯಾಲೆನ್ಸ್ ಮಾಡಬೇಕು, ಸರ್ಕಾರನೂ ಬ್ಯಾಲೆನ್ಸ್ ಮಾಡಬೇಕು. ನಡೆದ ಘಟನೆಗಳನ್ನು ಉಲ್ಲೇಖಿಸಲಿಕ್ಕೆ ನಾನು ಬಯಸ್ತೇನೆ.
ಇನ್ನೊಂದು ಸಂಘನೂ ಕೂಡ ಇದೆ, ಅದೇ ಕೆಲಸ ಮಾಡುತ್ತೆ. ಸರ್ ನೀವು ಬಂದು ಮನವಿ ತಗೊಂಬಿಡಿ ಸರ್, ಸ್ಟ್ರೈಕ್ ಬೈಕಾಟ್ ಮಾಡ್ತೇವೆ. ಏನು ರೀ ದುರ್ದೈವ, ಯಾತಕ್ರಿ ಸ್ಟ್ರೈಕ್ ಕಾಲ್ ಮಾಡಬೇಕು? ಯಾರಪ್ಪನ ಮನೆ ದುಡ್ಡದು? ಯಾವುದೇ ಸಂಘಟನೆಗಳಿರಲಿ ಕಂಡ್ರೆ ತೆಗೆದುಕೊಂಡ್ರೆ ರಿಸಲ್ಟ್ ತೆಗೆದುಕೊಂಡು ಬರಬೇಕು. ಇಲ್ಲ, ನೀವು MLC ಅವರಿದ್ದೀರಾ, ನೀವು MLA ಅವರಿದ್ದೀರಾ, ಚೂರು ಮುಖ್ಯಮಂತ್ರಿಗಳನ್ನ ಕರೆಸಿ ಹಲೋ ಹೇಳೋಗ್ಬಿಡಿ ಸರ್, ಉಳಿದಿದ್ದು ನಾವು ನೋಡ್ತೇವೆ. ಇಂಟರ್ನಲ್ ಅಡ್ಜಸ್ಟ್ಮೆಂಟ್. ಇವತ್ತು ಸ್ಟ್ರೈಕ್ ಎಲ್ಲ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಪ್ಯೂರ್ಲಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್. ಬಹಿರಂಗವಾಗಿ ಹೇಳ್ತಾನೆ, ವಿತ್ ಎವಿಡೆನ್ಸ್ ಹೇಳ್ತಾನೆ. ನಮ್ಮ ಮಿನಿಸ್ಟ್ರು ನಾನು ಕರ್ಕೊಂಬರ್ತೀನಿ ಬಿಡೋಣ, ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡ್ತೀನಿ ಬಿಡೋಣ, ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ನಿಮ್ಮ ಸಬ್ಜೆಕ್ಟ್ ಬರ್ತದೆ, ಯೋಚನೆ ಮಾಡಬೇಡಿ ಅಂತ ಹೇಳೋದ್ಮೇಲೆ ಅವ್ರು ಹೇಳೋಗಿ ಆ 40 ಕ್ಯಾಬಿನೆಟ್ ಆಯಿತು, ನಿಮ್ಮ ಲವಲೇಶವೂ ಅದರಲ್ಲಿ ಇಲ್ವಲ್ಲ. ಎಲ್ಲಿಗೆ ಬಂದು ನಿಂತಿದ್ದೇವೆ? ಕಾರಣ ಏನು? ಒಬ್ಬ ನಾಯಕ ಅನ್ನುವಂಥ ಹೇಳಿಸಿಕೊಳ್ಳುವಂಥ ಸ್ವಯಂ ಘೋಷಿತ ನಾಯಕನ ಜವಾಬ್ದಾರಿ ಇದೆನಾ? ನಾವು ಮಾಡಿದ್ದೇವ್ರಿ, ನಾವು ಸ್ಟ್ರೈಕ್ ಮಾಡಿದ್ದೇವೆ. ನಮ್ಮ ಸ್ಟ್ರೈಕ್ ಹೆಂಗಿರುತ್ತೆ ಅಂದರೆ ಬ್ಲೂ ಪ್ರಿಂಟ್ ಆಗುತ್ತೆ. ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಕಮ್ಯುನಿಕೇಷನ್ ಮಾಡಬೇಕು ಅನ್ನುವಂಥ ಒಂದು ಸಿಸ್ಟಮ್ ಇದೆ. ಷಡಾಕ್ಷರಿ ಒಬ್ಬರೇ ಡಿಕ್ಲೇರ್ ಮಾಡ್ಕೊಳ್ಳಲ್ಲ. ಸ್ಟ್ರೈಕ್ ಮಾಡಬೇಕಾ? ನೋ ಡಿಕ್ಲರೇಷನ್. 16 ಜನ ಕೂತ್ಕೊಳ್ತೇವೆ, ಸಾಧಕ ಬಾಧಕ ಚರ್ಚೆ ಮಾಡ್ತೇವೆ, ಹೆಂಗೆ ಕಾಲಿಡಬೇಕು ಅಂತೇಳಿ ತೀರ್ಮಾನ ಮಾಡುವಂಥ ಕಾರಣಕ್ಕಾಗಿ ಇವತ್ತು ಸಂಘಟನೆ ಸ್ಟ್ರೈಕ್ ಮಾಡಿದ್ರೆ ಸರ್ಕಾರ ಎದುರ್ಕೊಳ್ಳುತ್ತೆ, ಮಾತುಕತೆ ಕರೆಯುತ್ತೆ, ರಾತ್ರೆಲ್ಲ ಕೂತ್ಕೊಂಡು ಬೆಳಗ್ಗೆ ಗೌರ್ಮೆಂಟ್ ಆರ್ಡ್ರ್ ಮಾಡಿ ನಮ್ಮ ಕೈಗೆ ಕೊಟ್ಟಂಥ ಉದಾಹರಣೆಗಳು ತಾವು 2023 ಸ್ಟ್ರೈಕಲ್ಲಿ ತಾವು ನೋಡಿದ್ದೀರಾ. ನಾವು ಖರ್ಚು ಮಾಡಿದ್ದು ಕೇವಲ ಒಂದು 5 ಲಕ್ಷ ಖರ್ಚು ಮಾಡಿದ್ವಿ ಅವತ್ತು ಒಂದು ಹ್ಯಾಂಡ್ ಬಿಲ್ಗೆ. ಎಷ್ಟು ಮೀಟಿಂಗ್ಸ್ ಮಾಡಿದ್ವಿ, ಎಷ್ಟು ಡ್ರೈವ್ ಮಾಡಿದ್ವಿ, ಯಾಕೆ ಸಾಧ್ಯ ಆಯಿತು? ಸಂಘಟನೆ ಷಡಾಕ್ಷರಿ ಅಪ್ಪನ ಆಸ್ತಿ ಅಲ್ಲ, ಇಡೀ ರಾಜ್ಯದ 6 ಲಕ್ಷ ನೌಕರರ ಕುಟುಂಬ ಅಂತೇಳಿ ಅಂದ್ಕೊಳ್ಳುವಂಥ ರೀತಿಯಲ್ಲಿ ನಮ್ಮ ನಿರ್ಧಾರಗಳು ತೆಗೆದುಕೊಂಡುವಂಥ ಕಾರಣಕ್ಕಾಗಿ ಇವತ್ತು ಸಂಘಟನೆಗೆ ಗೌರವ ಬಂದಿದೆ. ಹಾಗಾಗಿ ಈ ಹಿಂದೆ ನಡೆದಂಥ ಎಲ್ಲ ಕಹಿ ಘಟನೆಗಳನ್ನು ಮರೆತು ಇವತ್ತು ತಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀರಾ. ನಾವು ಕೇವಲ ಸ್ವಿಚ್ವಾಗಿ ಮಾತಾಡ್ತಾನೆ, ಸ್ವಲ್ಪ ನಮಗೂ ಕೂಡ ಬರ್ತದೆ. ಸರ್ಕಾರಿ ನೌಕರರ ಸಂಘಕ್ಕೆ ಅಡ್ಮಿನಿಸ್ಟ್ರೇಟರ್ ಹಾಕಿಸಿದ್ರು, ನೀವು ಅವ್ರ ಜೊತೆ ಇದ್ರಿ. ಇವತ್ತು ಷಡಾಕ್ಷರಿ 2ನೇ ಟೈಮ್ ಹೆಂಗೋ ಕಷ್ಟಪಟ್ಟು ಒಂದು ವ್ಯವಸ್ಥೆ ವಿರುದ್ಧ ಗೆದ್ದಿಯನಪ್ಪ, ಒಂದಿಷ್ಟು ತಾಕತ್ತಿದೆ ಅಂತೇಳಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕೆ ಹಿಂದೆ ನೆನಪಿರಲಿಲ್ವಾ? ಅವ್ರ ಮೇಲೆ ನಂಬಿಕೆ ಇತ್ತಾ? ಪ್ರಶ್ನೆ ಅದಲ್ಲ. ಅರ್ಥ ಮಾಡ್ಕೊಳ್ಳಿ, ವ್ಯವಸ್ಥೆಯಲ್ಲಿ ಯಾರು ಸಂಘಟನೆ ಕೆಲಸ ಮಾಡ್ತಾರೆ. ಇವತ್ತು ಭಾನುವಾರ ನಾವೇನಿಲ್ಲಿ ಬರಬೇಕಾಗಿತ್ತು? ನಿಮ್ಗೆ ಅನಿವಾರ್ಯ ರೀ, ನಮ್ಗೆ ದಿನವೂ ಭಾನುವಾರನೇ ಕಣ್ರಿ. ಎವ್ರಿ ಡೇ ಇಸ್ ಸಂಡೇ. ನಮಗೆ ಪ್ರತಿದಿನ ನಾಳೆಯಲ್ಲಿ ಬೆಂಗಳೂರು ಪ್ರೋಗ್ರಾಮ್, ನಾಡಿದ್ದು ಬೆಂಗಳೂರು, ಇನ್ನೊಂದು ಕಡೆ ಪ್ರತಿದಿನವೇ ನಮ್ಗೆ ಹಾಲಿಡೇನೇ ಇಲ್ಲ. ನಿಮ್ಮ ಸಾಟರ್ಡೆ ಸಂಡೇ ಆರಾಮಾಗಿರ್ತೀರಾ. ನಮ್ಮ ಪರಿಸ್ಥಿತಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ. ಈ ವ್ಯವಸ್ಥೆಯಲ್ಲಿ ಒಂದೇ ಒಂದು ಮನಸ್ಸಿಗೋಸ್ಕರ ನಾನು ಬೆಂಬಲಿಸ್ತಾ ಇದ್ದೇನೆ. ನಮ್ಮ NPS ಹುಡುಗರು ಕಷ್ಟದಲ್ಲಿದ್ದಾರೆ, ಏನೋ ಕೆಲವು ಕಾರಣಗಳಿಗಾಗಿ ಸಮಸ್ಯೆಗಳು ಮಾಡಿಕೊಂಡಿದ್ದಾರೆ. ಇನ್ನು ಮುಂದಾದರೂ ಕೂಡ ಸರಿಯಾಗ್ರಪ್ಪ ಅನ್ನುವಂಥದ್ದೇ ನನ್ನ ಸ್ಟ್ಯಾಂಡ್. ಇನ್ನು ಮುಂದೆನೂ ಯಾವನ ವಾಟ್ಸಪ್ನಲ್ಲಿ ಸರ್ಕಾರಿ ನೌಕರ ಸಂಘ ಮಲಗಿದೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ವಾಟ್ಸಪ್ ನೋಡ್ಕೊತ ಕೂತ್ಕೊಂಡ್ರೆ ನಾವು ಯಾವ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಪರವಾಗಿ ನಾನು ಲಾಬಿ ಮಾಡಬೇಕು? ಯೋಚನೆ ಮಾಡಬೇಕಲ್ಲ. ಇಟ್ ಈಸ್ ಮ್ಯೂಚುವಲ್ ಕೋಆರ್ಡಿನೇಷನ್. ನಾವು ನಿಮಗೆ, ನೀವು ನಮಗೆ, ಹೌದಲ್ಲ? ಆಗಬೇಕಲ್ಲ. ಪ್ರತಿಯೊಂದು ಸಂಘಟನೆ ಕೆಲಸಗಳಿದೆ, ಕಾರ್ಯಕ್ರಮಗಳಿದೆ, ಎಷ್ಟೆಲ್ಲ ಮಾಡ್ತೇವೆ. ಪ್ರತಿಯೊಂದನ್ನು ಕೂಡ ಶೇರ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು, ಆ ಒಂದು ಅಪ್ರಿಷಿಯೇಷನ್ ಮಾಡಬೇಕು. ಸಲಹೆಗಳು ಕೊಡೋ ಸಂದರ್ಭದಲ್ಲಿ ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಲ್ಲ. ನೀವು ಇದು ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು. ಬರೀ ಸಮಸ್ಯೆಗಳನ್ನು ಹೇಳುವಂಥದ್ದಲ್ಲ, ಸಮಸ್ಯೆಗಳ ಜೊತೆ ನಾವಿದ್ದೇವೆ. ಸಮಸ್ಯೆಗಳ ಪೂರ್ವ ಬಗೆಹರಿದ್ರೆ ನಾವು ದೇವರಾಗ್ಬಿಡ್ತೇವ್ರಿ. ನಾವು ಸರ್ಕಾರಿ ನೌಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ನಡುವೆ ನಾವೇನು ಮಾಡ್ತಾ ಇದ್ದೇವೆ ಅನ್ನೋದನ್ನು ತಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾವತ್ತು ನೌಕರಗನ್ನೇ ಆಗಲಿಕ್ಕೆ ಬಿಟ್ಟಿಲ್ಲ. IR ತಗೊಳ್ಳೋ ಸಂದರ್ಭದಲ್ಲಿ ಇದೇ NPS ನಾಯಕರು ಧಿಕ್ಕಾರ ಕೂಗಿದ್ರು. ಷಡಾಕ್ಷರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರು. 25% IR ಕೊಡಿಸ್ಬೇಕಿತ್ತಂತ ಮಾತಾಡಿದ್ರೆ ನೀವೊಬ್ಬರು ಕೂಡ ಮಾತಾಡಲಿಲ್ಲ. ಅವತ್ತು 17% IR ತಗೊಳ್ಲಿಲ್ಲ ಅಂದರೆ ಇವತ್ತು 27.5 ನಮ್ಮ ಯಾರಿಗೂ ಸಿಗ್ತಿರ್ಲಿಲ್ಲ. ಇವತ್ತಿನ ಸರ್ಕಾರ ಅವತ್ತು 17 ತಗೊಂಡಿದ್ದಕ್ಕೆ ಇವತ್ತು
10.5% ಕೊಟ್ಟರು, ಟೋಟಲ್ 27.5 ಆಯಿತು. ಅವತ್ತು ನಾವು 17 ತಗೊಳ್ಳಿಲ್ಲ ಅಂದರೆ ಇವತ್ತು ಸರ್ಕಾರ 27 ಕೊಡ್ಲಿಕ್ಕೆ ಮ್ಯಾಕ್ಸಿಮಮ್ ಬರ್ಡನ್ ಆಗ್ತಿತ್ತು. ನಮ್ಮ ಜೊತೆ ಮಾತುಕತೆ ಮಾಡಿ 21-22 ಸೆಟ್ಲು ಮಾಡಿದರೆ ಒಬ್ಬೊಬ್ಬರಿಗೆ ಎಷ್ಟು ಲಕ್ಷಾಂತರ ರೂಪಾಯಿ ಎಲ್ಲ ಫಾರ್ ಲಾಂಗ್ ಟರ್ಮ್ ಒಂದೊಂದು ವರ್ಷಕ್ಕೆ 8,000 ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇತ್ತು. ಯೋಚನೆ ಮಾಡಬೇಕಲ್ಲ, 20 ವರ್ಷ ಸರ್ವಿಸ್ ಇದ್ದರೆ 1,60,000 ಕೋಟಿ ಸರ್ಕಾರಕ್ಕೆ ಅದು ಉಳಿತಾಯ ಆಗ್ತಾ ಇತ್ತು. ಅದನ್ನ ಒಬ್ಬೊಬ್ಬ ನೌಕರನ್ನು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಲೆಕ್ಕ ಹಾಕ್ಕೊಳ್ಳಿ. 18, 20, 25 ಲಕ್ಷ. ನಿಮ್ಮ ಷಡಾಕ್ಷರರು ಅಡ್ಜಸ್ಟ್ಮೆಂಟ್ ಮಾಡಲಿಲ್ಲ. NPS ಕಮಿಟಿ ಏನಕ್ಕೆ ಧಿಕ್ಕಾರ? ಕಾಮೆಂಟ್ಸ್. ಇವತ್ತು ಕಮಿಟಿ ಅವತ್ತು ಮಾಡಿದ್ದು ಇವತ್ತೆಲ್ಲ ಕೂಡ ಫೈನಲ್ ಸ್ಟೇಜಿಗೆ ಬಂದಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಇದ್ರ ನಡುವೆ ಇವತ್ತು ಸಂಘಟನೆ ನಿರಂತರವಾಗಿ ಅದೆಲ್ಲಿ ಸ್ಕೀಮ್ ಇರಲಿ, ಸ್ಟಾರ್ಟಿಂಗ್ ಆಗಬೇಕಾದ್ರೆ ಹರ್ಡಲ್ಸ್ ಇರ್ತದೆ. ಹೊಸ CGHS ರೇಟ್ ಬರ್ತದೆ, ಆಗ್ತದೆ, ಬಿಡೋವಂಥ ಪ್ರಶ್ನೆ ಇಲ್ಲ. ಯಾರಾದರೂ ವಾಟ್ಸಪ್ನಲ್ಲಿ ಆ ಥರ ಆಗಿದ್ರೆ ನಿಮ್ಮ ತಾಲೂಕು ಜಿಲ್ಲೆಯಲ್ಲಿ ಕ್ವಾಲ್ಪಟ್ಟಿ ಇಟ್ಕೊಂಡು ಕೇಳುವಂಥ ತಾಕತ್ತು ನಿಮಗೆ ಬರಲಿಲ್ಲಲ್ರಿ? ಹೌದಲ್ಲ, ಬರಬೇಕಲ್ಲ. ಯಾರೋ ಒಬ್ಬ ಮೊನ್ನೆ ಹರಪನಹಳ್ಳಿ ತಾಲೂಕು ಅವನ ಹಾಸ್ಪಿಟ್ಲಿಗೆ ಹೋಗಲೇ, ಇದು ನರಕ ಯಾತನೆ ಸ್ವಾಮಿ. 4,000 ಜನ NPS ನೌಕರು ಸೇರಿದಂತೆ, ಮಹಿಳಾ ನೌಕರು ತಂದೆ ತಾಯಿ ಸೇರಿದಂತೆ 3,500 ಜನ ಟ್ರೀಟ್ಮೆಂಟ್ ತಗೊಂಡು ಕಣ್ರಿ. ನಿನಗೇನು ಪ್ರಾಬ್ಲಮ್ ಇದೆ ಕೇಳಬೇಕಲ್ವಾ? ವಾಟ್ಸಪ್ಪಲ್ಲಿ ಹಾಕ್ಬಿಡೋದು, ಸರಿ ಇಲ್ಲ ಈ ಸ್ಕೀಮು. ಸರಿ ಇಲ್ಲ ಅಂದರೆ ಹೇಳಪ್ಪ ಮಾಡೋಣ. ಅದನ್ನು ಬಿಟ್ಬಿಟ್ಟು ಇದು ಇನ್ನೊಂದು ಆಲೆ ಸೆಕೆಂಡ್ ಒಪಿನಿಯನ್ ವಾಟ್ಸಪ್ನಲ್ಲಿ ಹಾಕಿದ್ದೆ. ಷಡಾಕ್ಷರರು ಏನು ಮಾಡ್ತಾ ಇದ್ದಾರೆ? ಈತ ಉಗ್ರ ಮಾತಾಡಬೇಕಾದ್ರೆ ನಿಮ್ಮ ಪ್ರತಿಕ್ರಿಯೆಗಳನ್ನು ನಿರೀಕ್ಷೆ ಮಾಡೋದು ಸರಿನಾ ತಪ್ಪ ಅಂತೇಳಿ ತಾವೊಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ. ನಾನು 350 ಕೊಡ್ತಾ ಇದ್ದೀನಿ, 500 ಸೇರಿ 850. ಸೊಮ್ಮೆ ಎಲ್ಲ ಸೇರಿದ್ರೆ 12,000 ರೀ. ನೀವು 350 ಅಂದರೆ 4,500 ರೂಪಾಯಿ ಅಷ್ಟೇ. ಮೊನ್ನೆ ಯಾರೋ ಬಂದರು, ಬೈಪಾಸ್ ಸರ್ಜರಿ 12 ಲಕ್ಷ ಫ್ಯಾಮಿಲಿಗೆ. ಈ ಥರದ ಸಾಕಷ್ಟು ಉದಾಹರಣೆ ಕೊಡ್ತಾನೆ. ವ್ಯತ್ಯಾಸ ಇಲ್ವಾ? ಇದೇ ವ್ಯತ್ಯಾಸ, ಅದ್ರ ಬಗ್ಗೆನೂ ಕೊಡ್ತೇವೆ. ಹೊಸ ಪ್ರಪೋಸಲ್ ಚೀಫ್ ಮಿನಿಸ್ಟ್ರಿಗೆ ಹೋಗಿದೆ, ಈ ವಾರದಲ್ಲಿ ಅಪ್ರೂವ್ ಮಾಡಿದ್ರೆ ಇನ್ನೂ 400 ಹಾಸ್ಪಿಟ್ಲ್ ಎಂಪ್ಯಾನಲ್ ಆಗ್ತದೆ, ರೇಟ್ ಜಾಸ್ತಿ ಆಗ್ತದೆ. ಈ ಸಮಸ್ಯೆ ಕೂಡ ಉತ್ತರ ಸಿಗುತ್ತೆ. ಈಗಲೇ ಆಗ್ಬಿಡಿ. ಮತ್ತು NPS ಸಮಸ್ಯೆ ಯಾಕೆ ಇಷ್ಟು ವರ್ಷ ಅದ್ರ ಬಗೆಹರಿಲಿಲ್ಲ? ಬೇಕು ಸಮಯ. ಯಾವುದೇ ಒಂದು ಸ್ಕೀಮ್ ತಂದಾಗ ಒಂದಿಷ್ಟು ಸಮಸ್ಯೆಗಳಾಗ್ತದೆ. ಏಡೆಡ್ ಇನ್ಸ್ಟಿಟ್ಯೂಷನ್ ಕೇಳ್ತಾ ಇದ್ದಾರೆ, ಯೂನಿವರ್ಸಿಟಿ ಅವ್ರು ಕೇಳ್ತಾರೆ, ರಿಟೈರ್ಡ್ ಎಂಪ್ಲಾಯೀಸ್ ಸರ್ ನಿಮಗೆ ಮಾಡ್ದಂಗೆ ನಮಗೆ ಮಾಡಿಸ್ಕೊಡಿ ಸರ್, ನಿಮ್ಮ ಫೋಟೋ ಹಾಕೊಂಡು ಪೂಜೆ ಮಾಡ್ತೀವಿ. ಯಾರು? ಯೂನಿವರ್ಸಿಟಿ ಅವ್ರು ಕೇಳ್ತಾರೆ, ಏಡೆಡ್ ಇನ್ಸ್ಟಿಟ್ಯೂಷನ್ ಕೇಳ್ತಾರೆ, ರಿಟೈರ್ಡ್ ಎಂಪ್ಲಾಯ್ ಕೇಳ್ತಾರೆ. ನಾವು ಅವ್ರಿಗಿಂತ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಲ್ಲ, ನಮಗೆ ತಲೆ ನಿಲ್ತಾ ಇಲ್ಲ. ಸರಿನೇಂದ್ರಿ, ನಿಲುವುಗಳು ಬದಲಾವಣೆ ಆಗಬೇಕಲ್ಲ. ವಾಟ್ಸಪ್ಪಲ್ಲಿ ಹಾಕಿದ್ರು ಪ್ರತಿ ತಿಂಗಳು 50 ಕೋಟಿ ಷಡಾಕ್ಷರರ ಅಕೌಂಟ್ಗೆ ಹೋಗುತ್ತೆ ಅಂದರೆ ನೀವು ಹಿಂಗೆ ಅಂದುಬಿಟ್ರಿ ಎಲ್ಲರೂ ಕೂಡ ಕೂತ್ಕೊಂಡು. ನಾನು 50 ಕೋಟಿ ನನ್ನ ಅಕೌಂಟಿಗೆ ಬರೋದಿದ್ರೆ ರಾಜೀನಾಮೆ ಕೊಟ್ಟು ರಾಜಕಾರಣ ಮಾಡ್ಕೊಂಡಿರ್ತಿದ್ದಾರೆ. ಇಲ್ಲಿ ಯಾಕೆ ಬರಬೇಕಿತ್ತು? ಸರ್ಕಾರದ ಅಕೌಂಟ್ಗೆ ಹೋಗುತ್ತೆ ತಾನೇ. ಮಾತನಾಡಬೇಕಾದ್ರೆ ಇತಿಮಿತಿಗಳಿರಬೇಕು. ಅಟ್ಲೀಸ್ಟ್ ಪ್ರಜ್ಞಾವಂತರಿದ್ದೀರಾ. ಷಡಾಕ್ಷರಿ ಅಕೌಂಟ್ಗಲ್ಲಪ್ಪ, ಸರ್ಕಾರಕ್ಕೆ ಅಕೌಂಟ್ಗೆ ಹೋಗುತ್ತೆ, ಸರಿಯಾಗಿ ಬರೆದು ಕಳಿಸಪ್ಪ ಅಂತ ಹೇಳುವಂಥ ಮಾನಸಿಕತೆ ನಮ್ಮಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲಿ ನಿಂತಿದ್ದೇವೆ ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ. ಪ್ರತಿದಿನ ಸಂಘಟನೆಗಳಲ್ಲಿ ಈ ರೀತಿಯ ನೋವುಗಳನ್ನು, ಈ ರೀತಿಯ ವಿಚಾರಗಳನ್ನು ನೋಡಿದಾಗ ನಿಜವಾಗ್ಲೂ ಕೂಡ ನೋವು ಬರುತ್ತೆ. ಯಾಕಪ್ಪ ಈ ವ್ಯವಸ್ಥೆಯಲ್ಲಿದ್ದೇವೆ ಅನ್ನುವಂಥದ್ದು ಕೂಡ ಅನಿಸುತ್ತೆ. ಅದೇನೇ ಇರಲಿ, ಇಷ್ಟೆಷ್ಟೇ ಬಂದರೂ ಕೂಡ ಒಂದು ಕ್ಷಣ ಯೋಚನೆ ಮಾಡ್ತೇವೆ, ಯಾರೋ 4 ಜನ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಒಳ್ಳೆಯರು ಕೂಡ ಈ ಸಮಾಜದಲ್ಲಿದ್ದಾರೆ. ಅವ್ರ ಜೊತೆ ಅವ್ರ ಮಕ್ಕಳಿದ್ದಾರೆ, ಅವ್ರ ಕುಟುಂಬ ಇದೆ, ಅವರು ನಮ್ಮ ಮೇಲೆ ಆಶೀರ್ವಾದ ಇಟ್ಟಿದ್ದಾರಲ್ಲ ಅಂಥೇಳಿ ಆ ನೋವುಗಳನ್ನು ಮರೆತು ನಿಮ್ಮ ಜೊತೆ ನಾವು ಗಟ್ಟಿಯಾಗಿ ನಿಂತಿದ್ದೇವೆ. ಇವತ್ತು ಆಡಳಿತಾಧಿಕಾರಿ ಆಗದಂಥ ಇಂದಿನ ನಿಮ್ಮ NPS ನಾಯಕ, ಅವನು ಊರು ತುಂಬ ಟೋಪಿ ಹಾಕ್ಕೊಂಡು ಹಾಕ್ಬಿಟ್ಟ ಎಲ್ರಿಗೂ. ಬರೀ ಟೋಪಿ ಹಾಕಿದ್ದೆ. ಏನು ತೇಜ, ಅವನೇನು ರವಿ ತೇಜ, ಕುದುರೆ ಮೇಲೆ ಬರ್ತಾನೆ. ಏನು ತೇಜಪ್ಪ ಕುದುರೆ? ಯಾವ ಕುದುರೆ ಓಡ್ತೈತೆ ಅವನಿಗೆ? ಆಗಲ್ಲ ನೋಡಿ. ಸಂಘಟನೆ ಅಂದರೆ ಟೈಮ್ ಕೊಡಬೇಕು, ಕಮಿಟ್ಮೆಂಟ್ ಇರಬೇಕು, ಪ್ಲ್ಯಾನ್ ಮಾಡಬೇಕು. ಅಲ್ರಿ, ಸರ್ಕಾರಿ ನೌಕರ ಸಂಘವನ್ನು ಎದುರು ಹಾಕ್ಕೊಂಡು ಸಂಘಟನೆ ಕಟ್ತೀನಿ ಅನ್ನುವಂಥ ಗಂಡಸು ಈ ರಾಜ್ಯದಲ್ಲಿ ಯಾವನಿದ್ದಾನೆ ತೋರಿಸ್ರಿ? ಸಾಧ್ಯ ಇಲ್ಲ. ನಾವು ಬಿಡುವಂಥ ಪ್ರಶ್ನೆ ಇಲ್ಲ.
106 ವರ್ಷಗಳ ಇತಿಹಾಸ ಇದೆ ಸ್ವಾಮಿ ಇದಕ್ಕೆ. ನಮಗೂ ಶಕ್ತಿ ಇದೆ. ನಮ್ಮಲ್ಲಿ NPS ಅವರು ಇದ್ದಾರೆ, OPS ಇದ್ದಾರೆ. ಇದೊಂದು ಕುಟುಂಬ. NPS ಅವ್ರು ಒಬ್ಬರೇ ಸ್ಟ್ರೈಕ್ ಮಾಡಿಬಿಟ್ರೆ ಬೀಗ ಹಾಕೋಕ್ಕಾಗತ್ತಾ? ವಿಧಾನಸೌಧ ಬೀಗ ಹಾಕೋಕ್ಕಾಗತ್ತಾ? DC ಆಫೀಸ್ ಬೀಗ ಹಾಕೋಕ್ಕಾಗತ್ತೆ? ಎಲ್ಲರೂ ಸೇರಬೇಕು. ಅದರ ನೇತೃತ್ವ, ಅದರ ಮಾತೃ ಸಂಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ಬೇಕು? ನಾನು ಹೇಳಿದ್ನಲ್ಲ, ವಿಸಿಟಿಂಗ್ ಕಾರ್ಡ್ ಹೆಸರು ಬೇಕು, ಪೇಪರಾಗಿ ಬರಬೇಕು, ಅದನ್ನೇ ತೆಗೆದು ವಾಟ್ಸಪ್ಪಲ್ಲಿ ಹಾಕಬೇಕು. ನಾನು ನಾಗನಗೌಡ್ರಿಗೆ ಹೇಳೋದು ಅಷ್ಟೇ, ನಿಮ್ಗೆ ಹೇಳೋದು ಅಷ್ಟೇ. ವಾಟ್ಸಪ್ ಹೀರೋ ಆಗಬೇಡಿ, ಉಪಯೋಗ ಇಲ್ಲ. ಲೆಟ್ರೆಡ್ ಹೀರೋಗಳಾಗಬೇಡಿ, ಉಪಯೋಗ ಇಲ್ಲ. ಡೌನ್ ಟು ಅರ್ತ್ ಇರೋದು ಕೆಲಸ ಮಾಡಿದ್ರೆ, ನಾನು ಕೂಡ ನಿಮ್ಮಂತೆ ಒಂದು ಮಧ್ಯ ಕೂತ್ಕೊಂಡಿದ್ದೆ. ಚೇರ್ ಹಾಕೋದು, ಬೀಗ ಹಾಕೋದ್ರಿಂದ ಹಿಡಿದು ಹಮಾಲಿ ಕೆಲಸ ಮಾಡ್ತಾಯಿದ್ದೆ. ಇವತ್ತು ನನ್ನನ್ನು ಜನ ನೌಕರು ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲರೂ ಫೋಟೋಗೆ ಬರಬೇಕು, ಹೆಸ್ರಿಗೆ ಬರಬೇಕು ಅನ್ನುವಂಥ ನಾಯಕತ್ವ ಇವತ್ತು ನಮ್ಮ ಸಂಘಟನೆಗಿದ್ದರೆ ಆ ಸಂಘಟನೆ ನೆಲಕಚ್ಚಿ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸಂಘಟನೆಯಲ್ಲಿ 6 ನಿಮಿಷ ದುಡಿಬೇಕು, ಟೈಮ್ ಕೊಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, 10 ಜನ ಕೂತ್ಕೋಬೇಕು, ಯೋಚನೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಸಂಘಟನೆ ಕಟ್ಟಬೇಕು, ಯಾವ ರೀತಿ ಜಾಗೃತಗೊಳಿಸಬೇಕು. ಕೇವಲ ನಾಳೆ ಸ್ಟ್ರೈಕ್ ಕಾಲ್ ಮಾಡ್ತೀವೋ, ಒಂದು ತಿಂಗಳಿಗೆ ಮಾಡ್ತೀವೋ, ಒಂದು ವರ್ಷಕ್ಕೆ ಮಾಡ್ತೀವೋ, ಅಷ್ಟೊತ್ತಿಗೆ ನಮ್ಮ ಸಂಘಟನೆ ಬೇರು ಮಟ್ಟದಿಂದ ಬರಬೇಕಲ್ಲ. ಪ್ರತಿಯೊಬ್ಬರಿಗೂ ಕೂಡ ಜೋಶ್ ಬರಬೇಕಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕಿಚ್ಚು ಬರಬೇಕಲ್ಲ, ಪ್ರತಿಯೊಬ್ಬನು ಕೂಡ ರಕ್ತ ಚಳುವಳಿ, ಆ ಚಳುವಳಿ ಈ ಚಳುವಳಿ ಮುಖ್ಯ ಅಲ್ಲ. ಸಂಘಟನೆ ಕರೆ ಕೊಟ್ಟಾಗ DC ಆಫೀಸ್, ತಾಲೂಕು ಆಫೀಸ್ ಮುಂದೆ ರಾತ್ರಿ ಆಗಲಿ ಹಗಲಾಗಲಿ ನನ್ನ ಜೀವದ ಅಂಗನ ತೋರ್ದಲ್ಲಿ ಮಲಗ್ತೀನಿ ಅನ್ನುವಂಥ ಮಾನಸಿಕತೆ ಈ ರಾಜ್ಯದಲ್ಲಿರುವಂಥ 2,93,000 ಜನಕ್ಕೆ ಬರದೇ ಇದ್ದರೆ ಹೆಂಗೆ ಸಂಘಟನೆಯನ್ನು ಕಟ್ಟಲಿಕ್ಕೆ ಸಾಧ್ಯ? ಆ ಕಾರಣಕ್ಕಾಗಿ ಆ ಥರದ ಮಾನಸಿಕತೆಯನ್ನು ಜಾಗೃತಗೊಳಿಸಿ ಪ್ರತಿ ಕಚೇರಿಗೆ ಹೋಗಿ ಸಂಘಟನೆ ಕರೆ ಕೊಟ್ಟಾಗ ಬರಬೇಕು. ವಾಟ್ಸಪ್ ಗ್ರೂಪ್ ಮಾಡಿ, ನೌಕರು ಎಷ್ಟಿದಾಗ ಗುರುತಿಸಿ ಫೋನ್ ಮಾಡಿ, ಕರೀರಿ, ಕೂತ್ಕೊಳ್ಳಿ, ಚರ್ಚೆ ಹೊಡಿರಿ, ಹರಟೆ ಮಾಡಿ. ಇದೆಲ್ಲ ಮಾಡಿ ನಾಳೆ ಸಂಘಟನೆ ಯಾವುದಾದ್ರೂ ಸಮ್ಮೇಳನ, ಕಾರ್ಯಕ್ರಮ, ಸರ್ಕಾರದ ಗಮನ ಸೆಳೆಯುವಂಥದ್ದು, ಸರ್ಕಾರದ ವಿರುದ್ಧ ಹೋರಾಟಗಳು, ಸರ್ಕಾರದ ವಿರುದ್ಧ ಚಳುವಳಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆ ಮಠವನ್ನು ಬಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುವಂಥ, ಜಾಗೃತಿಗೊಳಿಸುವಂಥ ಕೆಲಸವನ್ನು ಮೊಟ್ಟ ಮೊದಲು ನೀವು ಮಾಡಿದ್ರೆ ಅದು ಮೊದಲ ನಿಮ್ಮ ಯಶಸ್ಸು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾನೆ. ಇದು ನಮ್ಮ ಮೊದಲ ಯಶಸ್ಸು. ಇದಾದ್ಮೇಲೆ ನೀವು ಹೇಳಿದ್ರಲ್ಲ, ಮುಂದಿನ ಪ್ರಯತ್ನ ನಮ್ದಿದೆ. ನನಗೆ ಕಾನ್ಫಿಡೆನ್ಸ್ ಬರಬೇಕು. ಹುಚ್ಚಿದರ್ ಕಣ್ರಿ, ಹೆಂಗಿದಾರ ನೌಕರು, NPS ನೌಕರು ಅಂದರೆ ನಾನು ಸರ್ಕಾರಕ್ಕೆ ಕೇಳಬೇಕು, ಸ್ವಾಮಿ ಕಷ್ಟ ಇದೆ, ಅವ್ರು ಅಷ್ಟು ಸುಲಭ ಇಲ್ಲ. DC ಆಫೀಸ್ ಬೀಗೆಲ್ಲ ಗ್ಲಾಸ್ ಹೊಡೆಯೋಕ್ಕೂ ಯಸ್ ಮಾಡೋದಿಲ್ಲ. ಅಲ್ಲಿ ಕೂತ್ರೆ ಕೊಳ್ಪಟ್ಟು ಹಿಡಿದು ಆಚೆ ಕಳಿಸುವಂಥ ಮಟ್ಟಕ್ಕೆ ನಮ್ಮ ಯೂತ್ಸ್ ಬಂದು ನಿಂತಿದ್ದಾರೆ. ಮುಂದೇನಾಗುತ್ತೋ ಗೊತ್ತಿಲ್ಲ, ಯೋಚನೆ ಮಾಡಿ ಅಂತೇಳಿ ನಾನು ಸರ್ಕಾರ ಕೇಳೋ ರೀತಿಯಲ್ಲಿ ನಮ್ಮ ನಡೆಗಳು, ನಮ್ಮ ಗಟ್ಟಿತನ ಪ್ರದರ್ಶನ ಮಾಡಬೇಕಲ್ಲೇನ್ರಿ. ಅದು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರಿಂದ ಸಾಧ್ಯ? OPS ನೌಕರಿಗೆ ಏನು ಬೇಕಾಗಿದೆ? ನಾವು ಸಪೋರ್ಟ್ ಮಾಡ್ತೇವೆ. ನಾವೇನು ಅಷ್ಟು ತಲೆ ಕೆಡ್ಸ್ಕೊಳ್ಳೋಕ್ಕಾಗಲ್ಲ. ಕೆಲವರು ಯಾರು NPS ಸರ್ ನೀವು ಹೆಂಗಿರ್ತೀರೋ ಹಂಗೆ. ದಾವಣಗೆರೆಯಲ್ಲಿ NPS ನೌಕರು ಸ್ಟ್ರಾಂಗ್ ಆಗಿದೆ, ವೀರೇಶ್ ಅವರು ಆ್ಯಕ್ಟಿವ್ ಆಗಿದ್ದಾರೆ. ನೀವು ನಿಮ್ಮ ಜಿಲ್ಲೆ ತಾಲೂಕುಗಳಲ್ಲಿ ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಜಿಲ್ಲಾಧ್ಯಕ್ಷರು ಬನ್ನಿ, 100 ಜನ ಕರೀರಿ ಜಿಲ್ಲಾಧ್ಯಕ್ಷಂಗೆ, ತಾಲೂಕು ಅಧ್ಯಕ್ಷಂಗೆ ಕರೀರಿ. ನೀವು 100 ಜನ ಹೋಗೋ ಕಡೆ 4 ಜನ ಹೋದ್ರೆ ಅವ್ನು ಯೋಚನೆ ಮಾಡ್ತಾನೆ, ಇಲ್ಲೇ ಕೂತ್ಕೊಳ್ಳಪ್ಪ ಹೇಳಪ್ಪ ಅಂತಾನೆ. ಅವರು ಹಂಗೆ ಯೋಚನೆ ಮಾಡ್ತಾರೆ. ನಿಮ್ಮ ಶಕ್ತಿ, ನಾನೀಗ ಭಾಷಣ ಮಾಡ್ತಾ ಇದ್ದೇನೆ, ಕಿಕ್ಕಿರಿದು ಜನ ಸೇರಿರೋದಕ್ಕೆ ಇಷ್ಟೊತ್ತು ಮಾತಾಡ್ತಿದ್ದೀನಿ. ನೀವು 25-50 ಜನ ರಾಜ್ಯ ಕಾರ್ಯಕಾರಿಣಿ ಅಂದರೆ ಇಷ್ಟೊತ್ತಿಗೆ ಮುಗಿಸ್ಕೊಂಡು ನಾನು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಿದ್ದೆ. ಅದೇ ಸಂಘಟನೆ ಇಷ್ಟೇ. ರಾಜಕಾರಣಿಗಳು ಹೆಂಗೆ ಮಾತಾಡ್ತಾರೆ ಅಂದರೆ, ಜನ ಇದ್ದರೆ ಮಾತಾಡ್ತಾರೆ, ಇಲ್ಲಾಂದರೆ ನೆಕ್ಸ್ಟ್ ಒಂದು ಮೀಟಿಂಗ್ ಫಿಕ್ಸ್ ಆಗಿಬಿಟ್ಟಿದೆ ಅರ್ಜೆಂಟನ್ನು ಹಂಗೆ ಹೊರಟ್ಬಿಡ್ತಾರೆ. ಸಿಂಪಲ್ಲು. ಮನೆ ಮುಖ್ಯಮಂತ್ರಿಗಳು 2.5 ಲಕ್ಷ ಜನ ಸೇರಿಸಿದ್ವಿ, ಯಾಕೆ ಬಂದರು? ಸಂಘಟನೆ. ಯಾಕೆ 4 ಕಡೆ ಮಾತಾಡಿದ್ರು? ಸಂಘಟನೆ. ಏನ್ರಿ ಸರ್ಕಾರಿ ನೌಕರು ನಮ್ಮ ಮನೆಯಿಂದ ಇನ್ನೂ 3 ಕಿಲೋಮೀಟ್ರ್ ಇದೆ, ನಡ್ಕೊಂಡು ಬರ್ತಲೇ ಇದ್ದಾರೆ. ಇಲ್ಲಿ ನೋಡಿದ್ರೆ 2.5 ಲಕ್ಷ ಜನ. ಏನಯ್ಯ ಬೆಂಗಳೂರೇ ಬಂದ್ ಮಾಡಿದೀಯಾ ಅಂತ ಕೇಳಿದ್ರು. ಅದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದ್ದಕ್ಕೆ ಇವತ್ತು ನೌಕರರಿಗೆ ಗೌರವ ಸಿಗ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕಲ್ಲ, ಯೋಚನೆ ಮಾಡಬೇಕಲ್ಲ. ಹೀಗಾಗಿ ಸಂಘಟನೆ ಕಟ್ಟುವಂಥ ವಿಚಾರದಲ್ಲಿ ನಮ್ಮ ಸ್ಟ್ಯಾಂಡ್ಗಳು ವೆರಿ ಕ್ಲಿಯರಾಗಿ ಇರಬೇಕು ಅನ್ನುವಂಥದ್ದೇ ನನ್ನ ಅಭಿಪ್ರಾಯ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಂಘಟನೆ ಬಗ್ಗೆ ಇಷ್ಟು ಮಾತು. ನಿರಂತರವಾಗಿ ತಾಲೂಕು, ಜಿಲ್ಲೆ ಯಾವುದೇ ಚಟುವಟಿಕೆ, ಸರ್ಕಾರಿ ನೌಕರ ಸಂಘದ ಕಾರ್ಯಕ್ರಮ, ಸ್ಪೋರ್ಟ್ಸ್ ಮಾಡ್ತಾರೆ, ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾರೆ, ಯಾರಿಗೋ ಹೊಡೆದಿರ್ತಾರೆ, ಸ್ಟ್ರೈಕ್ ಹೋಗ್ತಾರೆ, ನಮಗೇನು ಸಂಬಂಧ ಅಂತಲ್ಲ. ನೀವು 100 ಜನ ಕರ್ಕೊಂಡು ನುಗ್ಗಬೇಕಲ್ಲಿ. ಹೆಂಗೇಳ್ರಿ? ನುಗ್ಗಬೇಕು ಅಂದೆ 3-4 ಜನ ನುಗ್ಗೋದಲ್ಲ. ಬರ್ರಯ್ಯ ಫೋನ್ ಮಾಡಬೇಕು, 100 ಜನ ನುಗ್ಗಬೇಕು.
ನಮ್ಮ ತಾಲೂಕು ಅಧ್ಯಕ್ಷಗೆ ಜಿಲ್ಲಾಧ್ಯಕ್ಷ ಕರೆದು ಏನೇ ಇದು NPS ಹುಡುಗರು ಹಿಂಗೆ ನುಗ್ತಾರೆ, ಭಾಳ ಕಷ್ಟ ಅಂತ ಅವ್ರಿಗೆ ಕೂಡ ಅರ್ಥ ಆಗಬೇಕು. ಅದು ಸಂಘಟನೆ, ಅದು ಸಂಘಟನೆ. ನಾಳೆ ಸ್ಪೋರ್ಟ್ಸ್ ಮಾಡಿದ್ರು ನೆನೆ ವೀರೇಶ್ ಅವರು ಬರಬೇಕೆಲ್ಲರೂ, ಎಲ್ಲ ಆಫೀಸಲ್ಲಿ ಕೂತ್ಕೊಳ್ಳೋದು, ಊಟ ಟೈಮಿಗೆ ಕರೆಕ್ಟಾಗಿ ಬರೋದು, ಪ್ರೈಸ್ ತಗೊಳ್ಳೋ ಟೈಮಿಗೆ ಕರೆಕ್ಟಾಗಿ ಬರೋದು, ರಾಜ್ಯಾಧ್ಯಕ್ಷ ಭಾಷಣ ಮಾಡೋ ಟೈಮಿಗೆ ಬರೋದು, ಯಾರನ್ನ ಸೆಲೆಬ್ರಿಟಿಗಳು ಬಂದರೆ ಆ ಟೈಮಿಗೆ ಕರೆಕ್ಟಾಗಿ ಬಂದು ಕೂತೆದ್ದು ಹೋಗೋದು. ಅಂದರೆ ಇವ್ರ ಟೈಮಿಗೆ ನಾವು ಅಡ್ಜಸ್ಟ್ ಆಗುವಂಥ ಪರಿಸ್ಥಿತಿ ಬಂದು ನಿಂತ್ಕೊಂಡಾಗ ಸಂಘಟನೆ ಎಲ್ಲಿ ಹೋಗ್ತೇವೆ, ಸುಲಭ ಇಲ್ಲ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಇವತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಅಂದರೆ ನಾವು ಗ್ರೌಂಡ್ ಲೆವೆಲಲ್ಲಿ ಆ ಥರದ ಬೇರುಗಳನ್ನು ಬಿಟ್ಟು ಇವತ್ತು ಬೆಳೆದಿರುವಂಥ ಕಾರಣಕ್ಕಾಗಿ ಸಂಘಟನೆ ಅಂತಕ್ಕೆ ಬಂದಿದೆ. ಮೊನ್ನೆ ವಿಜಯ ಕರ್ನಾಟಕ ಚೀಫ್ ಸುದರ್ಶನ್ ಹೇಳ್ತಾಯಿದ್ರು, ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ರೈತ ಚಳುವಳಿ ಅಂದರೆ ಸರ್ಕಾರಗಳು ಎದುರುಕೊಳ್ತಾ ಇತ್ತು. ಸರ್ಕಾರಗಳು ರೈತ ಚಳುವಳಿಯವರು ಹೋರಾಟ ಮಾಡ್ತಾರೆ ಅಂದರೆ ಎದುರುಕೊಳ್ತಿದ್ವು ಸರ್ಕಾರ. ಕಳೆದ 10 ವರ್ಷಗಳಲ್ಲಿ ರೈತ ಚಳುವಳಿ ನೆಲಕಚ್ಚಿ ಹೋಗಿದೆ. ಯಾವ ಸರ್ಕಾರನೂ ಕೂಡ ಸೊಪ್ಪಾಗ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾತ್ರ ಹೋರಾಟಕ್ಕೆ ಕರೆ ಕೊಟ್ಟರೆ ಸರ್ಕಾರ ಎದುರುಕೊಳ್ಳುವಂಥ ವ್ಯವಸ್ಥೆ ಇರೋದೊಂದು ಕಷ್ಟ. ಇದು ನಾನು ಹೇಳಿರೋ ಮಾತಲ್ಲ, ವಿಜಯ ಕರ್ನಾಟಕದ ಚೀಫ್ ಹೆಡ್ ಮುಖ್ಯ ಸಂಪಾದಕರು ಸುದರ್ಶನ್ ಚನ್ನಂಗಿ ಅವರು. ಪೇಪರಲ್ಲಿ ಕೂಡ ಬಂತು. ಸುಮ್ಮನೆ ಬಂದ್ಬಿಡುತ್ತಾ? ಸುಮ್ಮನೆ ಬರುತ್ತೇನ್ರಿ ಸಂಘಟನೆ? ಒಬ್ಬರು ಮೀಡಿಯಾ ಹೆಡ್, ಒಬ್ಬ ಸ್ಟೇಟ್ ಪೇಪರ್ ಹೆಡ್ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ವಿಶ್ವೇಶ್ವರ ಭಟ್ರು ಮೊನ್ನೆ ಸಿಕ್ಕಿದ್ರು, ಒಂದು ಪ್ರೋಗ್ರಾಮಲ್ಲಿದ್ವಿ, ಅವರು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ನನಗೆ ಗೊತ್ತಿರಲಿಲ್ಲ, ಹೈಯೆಸ್ಟ್ ಮೆಂಬರ್ಶಿಪ್ ಇದೆ, ಅದೇ ದೊಡ್ಡ ಸಂಸ್ಥೆ ಅಂತ ಅಂದ್ಕೊಂಡಿದ್ದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅದಕ್ಕಿಂತ ಹೆಚ್ಚಿನ ಸದಸ್ಯತ್ವವನ್ನು ಈ ರಾಜ್ಯದಲ್ಲಿ ಹೊಂದಿರುವಂಥ ಬೃಹತ್ ಆಗಿರುವಂಥ ಮೊದಲ ಸಂಘ ಅಂತ ಮಾತನ್ನು ವಿಶ್ವೇಶ್ವರ ಭಟ್ರು ಹೇಳಿದ್ರು. ವಿಶ್ವವಾಣಿ ಚೀಫ್ ಹೀಗಿದ್ದಾರೆ ಅವರು. ಅವ್ರ ಬಾಯಿನಲ್ಲಿ ನಮ್ಮ ಸಂಘಟನೆ ಬಗ್ಗೆ ಒಳ್ಳೆ ಮಾತು ಬರುತ್ತೆ ಅಂತ ಹೇಳಿದ್ರೆ ಯಾವುದರಿಂದ, ಏನು ಒಂದೇ ಗಂಟೆಯಲ್ಲಿ ಬಂತಾ, ಒಂದು ವಾರದಲ್ಲಿ ಬಂತೇನು ಸೊಮ್ಮೆ? ಶ್ರಮ ಇದೆ, ತಪಸ್ಸಿದೆ, ನಿರಂತರ ಪರಿಶ್ರಮ, ಕೆಲಸ, ಚಿಂತನೆ, ಯೋಚನೆಗಳ ಮೂಲಕವಾಗಿ ಈ ಸಂಘಟನೆಯನ್ನು ಕಟ್ಟಿದ್ದೇವೆ ಸೊಮ್ಮೆ. ಹಂಗಾಗಿ ಅವ್ರ ಮಾತುಗಳಲ್ಲಿ ಇದು ಬರಲಿಕ್ಕೆ ಸಾಧ್ಯ. ಮೊನ್ನೆ ಹೇಳಿದ್ರು ಒಬ್ಬರು, ಏನು ಇಂದಿನ ಅಂಜುಮ್ ಪರ್ವೇಜ್ ಅವರು ಈ ಕಮಿಟಿ ಚೇರ್ಮನ್ ಇದ್ದರು. ಯಾವುದೋ ಒಂದು ವಿಚಾರಕ್ಕೆ ಹೋದಾಗ, ಇದೇ NPS ವಿಚಾರಕ್ಕೆ ಹೋದಾಗ ಹೇಳಿದ್ರು, ಷಡಾಕ್ಷರಿ ಅವರೇ ಸ್ಮೂತಾಗಿ ಹೋಗೋಣ, ಬ್ಯೂರೋಕ್ರಸಿ ಮತ್ತು ಶಾಸಕಾಂಗ ಒಟ್ಟಿಗೆ ಹೋದಾಗ ಮಾತ್ರ ನಮ್ಮ ಬೇಡಿಕೆ ಈಡೇರುತ್ತೆ, ನಿಮ್ಗೆ ಆ ಶಕ್ತಿ ಇದೆ, ನಿಮ್ಮ ವಿಚಾರಕ್ಕೆ ನಮ್ಮ ಬೆಂಬಲ ಇದೆ, ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿದ್ರೆ ಮುಂದೆ ಕೂಡ ಈ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ಒಳ್ಳೆ ರೀತಿಲಿರಲಿ, ನಾವು ಕೂಡ ನಿಮಗೆ ಬೆಂಬಲಿಸ್ತೀವಿ ಅಂತ ಹೇಳಿದ್ರು. ಅಷ್ಟು ಸುಲಭನ? ಒಂದು ಸ್ಟ್ರೈಕ್ ಮಾಡಿದ್ರೆ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಆಫೀಸಸ್ಸು ನಿದ್ದೆಗೆಡಿಸಿದ್ವಿ ರೀ, ಇಡೀ ರಾತ್ರಿ ನಿದ್ದೆಗೆಡಿಸಿದ್ದೇವೆ. ಬೇರೆಯವ್ರ ಕೈಲಿ ಯಾಕಾಗಲಿಲ್ಲ? ಹಾಸ್ಪಿಟ್ಲು ಬಂದ್ ಮಾಡಲಿಕ್ಕಾಗ್ತದಾ? ಸ್ಕೂಲ್ ಬಂದ್ ಮಾಡಲಿಕ್ಕಾಗ್ತದಾ? ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಲಿಕ್ಕಾಗ್ತದಾ? ಟ್ಯಾಕ್ಸ್ ರೆವಿನ್ಯೂ ಟ್ಯಾಕ್ಸ್ ಕಲೆಕ್ಟ್ ಮಾಡೋದನ್ನು ಇವತ್ತು 1000 ಕೋಟಿ ಕಲೆಕ್ಷನ್ ಟಾರ್ಗೆಟ್ ಇದ್ದರೆ 0ಗೆ ತಂದು ನಿಲ್ಸೋಕ್ಕೆ ಆಗುತ್ತಾ? ಅದೇನಾದರೂ ಈ ಥರದ ವಿಚಾರದಲ್ಲಿ ಸಾಧ್ಯತೆಗಳಿದ್ದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮಾತ್ರ ಸಾಧ್ಯ. ಅದಕ್ಕೆ ನೀವೆಲ್ಲರೂ ಕೂಡ ಸದಸ್ಯರು ಅನ್ನುವಂಥದ್ದನ್ನು ಮರಿಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಸಂಘಟನೆ ವಿಚಾರ, ಇದ್ರ ಕಡೆ ಮೊದಲು ಗಮನ ಕೊಡಿ. ನಮಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿ. ನಾನು ನಿಮಗೆ ಟಾರ್ಗೆಟ್ ಕೊಡ್ತೀನಿ, ಷಡಾಕ್ಷರಿ ಹತ್ರ ಟಾರ್ಗೆಟ್ ತಗೊಳ್ಳೋದಲ್ಲ. ನಾನು ನಾಳೆ ಬೆಳಿಗ್ಗೆ ಸ್ಟ್ರೈಕ್ ಕಾಲ್ ಮಾಡ್ತೇನೆ. ನನಗೇನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಇಲ್ಲ. ಸ್ಟ್ರೈಕನ್ನು ಫ್ರೀಡಮ್ ಪಾರ್ಕಲ್ಲಿ ಕರೆದ್ಬಿಟ್ಟು ನಾನು ಒಳಗಿಂದ ಹೇಳಿ ಕರೆಸ್ಕೊಳ್ಳೋ ಲೆವೆಲ್ಗೆ ಇಳಿಬೇಕಾ? ನಮ್ಮ ಹೋರಾಟ ಸರ್ಕಾರಕ್ಕೆ ಮನ ಕರಗಿ, ನಮ್ಮ ಹೋರಾಟದ ಶಕ್ತಿ ನೋಡಿ ಸರ್ಕಾರ ನಿರ್ಧಾರಕ್ಕೆ ಬರೋ ರೀತಿಯಲ್ಲಿ ನಮ್ಮ ಹೋರಾಟ ಇರಬೇಕಾ? ಅದಕ್ಕೆ ನಾವೇನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೀನಲ್ಲ, ಆ ಕೆಲಸದ ಜೊತೆ ತಾವು ಕೈ ಹಾಕಿ ಬಿಡಿ. ಉಳಿದಿದ್ದು ನಮಗೆ ಬಿಡಿ. ನಾವೇನು ನಿಮ್ಮನ್ನು ಬಿಟ್ಟಿಲ್ಲ, ನೀವು ನಮ್ಮನ್ನು ಬಿಟ್ಟಿಲ್ಲ. ಇರ್ಬೋದು, ನಮ್ಮಲ್ಲೂ ಕೂಡ ವ್ಯತ್ಯಾಸಗಳಿರ್ತದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನ ಆಗಿದೆ, ಛತ್ತೀಸ್ಗಢ ಆಗಿದೆ, ಹಿಮಾಚಲ್ ಪ್ರದೇಶ ಆಗಿದೆ, ಪಂಜಾಬ್ ಆಗಿದೆ, ತೆಲಂಗಾಣ ಆಗಿದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಗ್ಯಾರಂಟಿ ಪೆನ್ಷನ್ ಸ್ಕೀಮನ್ನು ಡಿಕ್ಲೇರ್ ಮಾಡಿದ್ದಾರೆ. ಜಾರ್ಖಂಡಲ್ಲಾಗಿದೆ. ಇವತ್ತು ವೆಸ್ಟ್ ಬೆಂಗಾಲ್ ಇವತ್ತಿಗೂ ಕೂಡ NPS OPSನಲ್ಲೇ ಇದ್ದಾರೆ. ಅದ್ರ ಜೊತೆ ಅಲ್ಲಿರುವಂಥ ಸೆಂಟ್ರಲ್ ಗೌರ್ಮೆಂಟ್ ಏನು ಸೆಂಟ್ರಲ್ ಸರ್ವಿಸ್ IAS ಆಫೀಸರ್ಸ್ಗೆ ಇವತ್ತು ಕೂಡ ಅಲ್ಲಿ NPS ಇದೆ. ಆದರೆ OPS ಮಾತ್ರ ಬೇರೆ ಕ್ಯಾಡ್ರಿಗೆಲ್ಲ ಕೂಡ ವೆಸ್ಟ್ ಬೆಂಗಾಲಲ್ಲಿದೆ, ನಿಮಗೆ ಗೊತ್ತಿದೆ. ಹಾಗಾಗಿ ಇವತ್ತೇನು 2,93,000 ಜನ ಏನಿದ್ದೀರಾ,
ನೀವು ಕಾಂಟ್ರಿಬ್ಯೂಷನ್ ಸರ್ಕಾರ ಕೊಡ್ತಾ ಇದೆ 3,000 ಕೋಟಿ 3,000 crore ಸರ್ಕಾರ PFRDA ನಿಮ್ಮ ಅಕೌಂಟ್ಗೆ ಏನು ದುಡ್ಡು ಕೊಡ್ತಾ ಇದೆ, ವರ್ಷಕ್ಕೆ 3,000 ಕೋಟಿಯನ್ನು ಕೊಡ್ತಾ ಇದೆ ಎನ್ನುವಂಥ ಮಾಹಿತಿ ತಮ್ಮ ಗಮನಕ್ಕಿರಲಿ. ಇದ್ರ ಜೊತೆ 2,73,000 ಹುದ್ದೆಗಳು ಖಾಲಿ ಇದೆ. ಆ ಖಾಲಿ ಹುದ್ದೆಗಳೆಲ್ಲ 2,73,000 ಹುದ್ದೆಗಳೇನಿದೆ ಆ ಎಲ್ಲ ಖಾಲಿ ಹುದ್ದೆಗಳು ಕೂಡ NPS ಎಂಪ್ಲಾಯ್ ಕ್ಯಾಡರ್ ಹುದ್ದೆಗಳು. ಅದು 2,976 ಕೋಟಿ 2,976 ಕೋಟಿ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಸರ್ಕಾರಕ್ಕೆ 5,000 ಕೋಟಿ ಹಣ ಈ OPS ಮಾಡಿದ್ರೆ ಉಳಿತಾಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು NPS ಕಮಿಟಿ ಚೇರ್ಮನ್ ಅವ್ರಿಗೆ ಎಳೆಯಾಗಿ ಬಿಟ್ಟು ಹೇಳಿದ್ದೇವೆ. ಎಷ್ಟು ಜನ ಕ್ಯಾಡ್ರ್ ಇದ್ದಾರೆ, ಎ ಎಷ್ಟು ಕ್ಯಾಟಗರಿ, ಬಿ ಕ್ಯಾಟಗರಿ ಎಷ್ಟು, ಸಿ ಎಷ್ಟು, ಬೇಸಿಕ್ ಎಷ್ಟಿದೆ, ಎಲ್ಲ ಮಾಹಿತಿಯನ್ನು ಕೂಡ ನಮ್ಮ NPS ಕಮಿಟಿ ಚೇರ್ಮನ್ ಅವ್ರಿಗೆ ನಾವು ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ. ನಿಮ್ಮ ಹತ್ರ ಈ ಹೇಳೋ ಕೆಲಸ ಆಗಿತ್ತಾ ಇದುವರೆಗೆ? ಎಷ್ಟು ಜನ? 2.5 ಲಕ್ಷನ? 2,93,727 ಇರುವಂಥ ಸಂಖ್ಯೆ. ಎಷ್ಟು ಹೋಗ್ತಾ ಇದೆ, ಎಷ್ಟು ಉಳಿತಾಯ ಆಗ್ತಾ ಇದೆ, ಇದರಿಂದ ಎಷ್ಟಾಗುತ್ತೆ? ಒಂದು ವರ್ಷಕ್ಕೆ 5,000 ಕೋಟಿ ಅಂದರೆ ಎಷ್ಟಾಗುತ್ತೆ ಎನ್ನುವಂಥದ್ದು ಕೂಡ ಸರ್ಕಾರದ ಗಮನ ಸೆಳೆದಿದ್ದೇವೆ. ಇಲ್ಲಿಯವರೆಗೆ 24,000 ರಿಂದ 25,000 ಕೋಟಿ ಹಣ PFRD ಅಕೌಂಟಲ್ಲಿ, ಅದನ್ನು ಕೂಡ ತೊಗೊಂಬರ್ಲಿಕ್ಕೆ ಪ್ರಯತ್ನ ಮಾಡಿ. ಇದೆಲ್ಲ ಮಾಡಿದ್ರೆ ಮ್ಯಾಕ್ಸಿಮಮ್ ನಮಗೆ ಅನುಕೂಲ ಆಗುತ್ತೆ ಎನ್ನುವಂಥ ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ. ಸೊ ಯೋಚನೆ ಮಾಡಬೇಕಲ್ಲ, ಸರ್ಕಾರ ಹೇಳಿದ್ರು ನನಗೆ ಆ ಮೀಟಿಂಗಲ್ಲಿ, ಆ ಮೀಟಿಂಗ್ ಕರಿಬೇಕಾದ್ರೂ ದೊಡ್ಡ ಕಥೆ ಇದೆ. ಅಧಿಕಾರಿಗಳಿಗೆ ಹೇಳಿದ್ವಿ, ನೀವು ಮೀಟಿಂಗ್ ಕರೀಲಿಲ್ಲ ಅಂದರೆ ಮೀಟಿಂಗ್ ಕರಿತಾ ಇಲ್ಲ ಅಂತಲೇ ಸ್ಟ್ರೈಕ್ ಹೋಗ್ತೇವೆ ಎನ್ನುವಂಥ ಮಾತನ್ನು ಹೇಳಿದಾಗ ಒಂದೇ ವಾರಕ್ಕೆ ಸ್ಟ್ರೈಕ್ ಫಿಕ್ಸ್ ಆಯಿತು. ನಮಗೆ ಗೊತ್ತಿಲ್ಲ, ಆ ಕಾಪಿ ನಮ್ಗೆ 12ನೇ ತಾರೀಕು ಸಿಗುತ್ತೆ, ಸೆಷನ್ ಇರುತ್ತೆ, ಅಲ್ಲಿವರೆಗೆ ಒಂದು 5-6 ದಿನ ಮತ್ತು ಗೊತ್ತಲ್ಲ, ವಾಟ್ಸಪ್ಪಲ್ಲಿ ಹಾಕ್ಬಿಟ್ರೆ ಸಾಕ್ರಿ, ಮತ್ತು ಏನೇನೋ ಇವ್ರು ಬೇರೆ ಎದ್ದು ಕುಣಿತಾರೆ ಅಂತೇಳಿ ನಾನು ಲಾಸ್ಟ್ ಡೇವರೆಗೆ ಅದನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡಲಿ. ನಮ್ಮ ಆಫೀಸಿಗೆ ಬಂತು, ಯಾರಿಗೂ ಡಿಸ್ಕ್ಲೋಸ್ ಮಾಡಿಬಿಡಪ್ಪ, ನನಗೆ ಅಷ್ಟೇ ಗೊತ್ತಿರಲಿ, ಇನ್ಫಾರ್ಮೇಷನ್ ರೆಡಿ ಮಾಡಿದ್ವಿ. ಇವ್ರಿಗೆಲ್ಲಿರೋರು ಗೊತ್ತಲ್ಲ, ಸೆಕ್ರೆಟರಿಯಾಗಿ ಯಾರೋ ಒಬ್ರು ಹೇಳ್ಬಿಟ್ರು ನಮ್ಮ ಹೆಸರು ಹಾಕಬೇಕು ಅಂತ ಪಟ್ಟಿಡ್ದು ಹೆಸ್ರು ಹಾಕಿಸ್ಕೊಂಡು ಆ ಮೀಟಿಂಗಿಗೆ MLCಗಳು ಯಾರ್ಯಾರ ಕಡೆಯಿಂದನೂ ಇನ್ಫ್ಲುಯೆನ್ಸ್ ಮಾಡಿ ಹೆಸ್ರು ಹಾಕಿಸ್ಕೊಂಬಂದರು. ನಾನು ಹೇಳಿದೆ ಅಧಿಕಾರಿಗಳಿಗೆ, ಯಾರು ಮೇಡಮ್ ಅವರು? ಉಮಾ ಮಹಾದೇವನವರು. ಮೇಡಮ್, ಸರ್ಕಾರಿ ನೌಕರ ಸಂಘಕ್ಕೆ ಇತಿಹಾಸ ಇದೆ, ನೀವು ದಾರಿಗೆ ಹೋಗೋರ್ನೆಲ್ಲ ಕರ್ಕೊಂಬರ್ತೀರಾ ಅಂದರೆ ನಮ್ಮದು ಒಂದು 10 ಸಂಘ ಇದೆ, ಕರ್ಕೊಂಬರ್ತೀನಿ. ನೀವು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಬಂದಿದ್ದೀರೋ, ಯಾರ್ಯಾರ್ದೋ ಜೊತೆ ನೀವು ಪತ್ರ ವ್ಯವಹಾರ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ನೋಡಿ ಸರ್ಕ್ಯುಲರ್, ಮಾನ್ಯತೆ ಪಡೆದೇ ಇರುವಂಥ ಸಂಘದ ಜೊತೆ ಯಾವುದೇ ಪತ್ರ ವ್ಯವಹಾರ ಮಾಡೋಂಗಿಲ್ಲ, ನೀವು ಮೀಟಿಂಗ್ ಕರೆದಿರೋದು ಅಫೆನ್ಸ್ ಅಂತ ಹೇಳಿ ನೇರವಾಗಿ ಹೇಳಿದೆ. ಇದೇ ಲಾಸ್ಟ್ ಷಡಾಕ್ಷರಿ, ಇನ್ನು ಮುಂದೆ ಕರೆಯಲ್ಲ ಅಂಥೇಳಿ ನಾವು 40-50 ಜನ ಹೋಗಿದ್ವಿ. ನಮ್ಮನ್ನೆಲ್ಲ ಒಳಗೆ ಕೂರ್ದು ಕರ್ಸ್ ಮಾಡಿದ್ರು. ಅವ್ರಿಗೆ 4 ಜನ ಮಾತ್ರ ಒಳಗೆ ಬಿಟ್ಟು ಷಡಾಕ್ಷರಿ ನೋಟಿಸ್ ಕೊಟ್ಟಿದ್ದೇವೆ, ಇನ್ನು ಮುಂದೆ ಕರೆಯಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಮಜಾ ಅಂದರೆ ಆ ಕಮಿಟಿ ಏನು ಮಾಡಿದ್ವಲ್ಲ, ಆ ಕಮಿಟಿನೇ ವಿರೋಧಿಸಿದಂಥ ಪುಣ್ಯಾತ್ಮರು ಇವತ್ತು 3 ಬಿಟ್ಟ ರೀತಿ ಬಂದಲ್ಲಿ ಕೂತ್ಕೊಳ್ತಾರೆ ಅಂದರೆ ಏನು ಹೇಳ್ಬೇಕ್ರಿ ನಾವು? ಇವ್ರ ನಾಯಕರ ಲಕ್ಷಣನೇನ್ರಿ ಇದು? ಕಮಿಟಿಗೆ ಧಿಕ್ಕಾರ, ಪ್ರೊಸೀಡಿಂಗ್ಸ್ ಮಾಡ್ತಾರೆ ಅವ್ರ ಕಾರ್ಯಕಾರಿ ಸಮಿತಿಯಲ್ಲಿ, ಈ ಕಮಿಟಿ ನಮಗೆ ಬೇಕಾಗಿಲ್ಲ ಅಂಥವರು ನಾವು ಮಾಡಿದಂಥ ಕಮಿಟಿಗೆ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಇನ್ಫ್ಲುಯೆನ್ಸ್ ಮಾಡಿ ನೋಟಿಸ್ ಮಾಡಿಸ್ಕೊಂಡು ಮೀಟಿಂಗಲ್ಲಿ ಕೂತ್ಕೊಳ್ತೀರಲ್ಲ ಸ್ವಾಮಿ, ಯಾವ ನೈತಿಕತೆ ನಿಮಗಿದೆ? ಮಾಡ್ರಿ ಹೋರಾಟ, ನಾನು ನಿಮ್ಮ ತಾಕತ್ತು ನೋಡ್ತಾನೆ, ನಿಮ್ಮ ಶಕ್ತಿ ನಾನು ನೋಡ್ತಾನೆ. ಇಡೀ ಕರ್ನಾಟಕ ಬಂದ್ ಮಾಡೋ ತಾಕತ್ತಿದೆಯಾ ನಿಮಗೆ? ಹೇಳಿದೆ ಅವ್ರಿಗೊಂದು ಸಲ, ಬಾರೇ ಇಲ್ಲ ನಾವು ತೀರ್ಮಾನ ಮಾಡಿದ್ದೇವೆ ಈಗ ಒಂದು 6 ವರ್ಷದ ಕೆಳಗೆ, ಫಸ್ಟ್ ಟೈಮ್ ಬಂದಿದ್ದೆ ಆತ. ಸರ್ಕಾರಿ ನೌಕರ ಸಂಘ ಜೊತೆ ಬಾ ಕೂತ್ಕೋ, ನೀನು ಸಲಹೆ ಕೊಡು, ಒಟ್ಟಿಗೆ ಹೋಗೋಣ. ಇಲ್ಲ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ನಾವು ರಥಯಾತ್ರೆ ಮಾಡ್ತೀವಿ. ರಥಯಾತ್ರೆ ಹೋಗಿ ಈಗ ತೀರ್ಥಯಾತ್ರೆಗೆ ಬಂದು ನಿಂತ್ಕೊಂಡಿಯಾರೆ. ಯಾಕೆ ಮಾಡ್ಬೇಕು ರಥ? ನಾವೇನು ರಾಜಕೀಯ ಪಕ್ಷ ಏನ್ರಿ? ಏನು ಅಡ್ವಾಣಿಯವ್ರು ರಥಯಾತ್ರೆ ಮಾಡಿದ್ರು, SM ಕೃಷ್ಣ ಅವ್ರು ರಥಯಾತ್ರೆ ಮಾಡಿದ್ರು, ಇವ್ನು 3ನೇ ರಥಯಾತ್ರೆ. ಏನಿವೆಲ್ಲ? ನಮ್ಮದೇನು ಪೊಲಿಟಿಕಲ್ ಪಾರ್ಟಿ ಏನ್ರಿ? ನಾವೊಂದು ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಅಫಿಷಿಯಲ್, ಒಂದು ಇತಿಮಿತಿನಲ್ಲಿ ಮಾಡಬೇಕು. ಸೊ ಎನಿವೆ ಈ ಥರದ ವಿಚಾರ ಕೂಡ ಆಗಿದೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ 30,62,000 ಜನ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ಅದರಲ್ಲಿ 24,06,000 24
6000 NPS ಎಂಪ್ಲಾಯೀಸ್ ಇದ್ದಾರೆ. ಅದರಲ್ಲಿ UPSಗೆ ಹೋಗಿರೋರು 1,22,000 ಜನ UPS ವ್ಯಾಪ್ತಿಗೊಳಪಟ್ಟಿದ್ದಾರೆ. ಟೋಟಲ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ 30.62 lakhs. ಅದರಲ್ಲಿ UPSಗೆ ಹೋಗಿರೋರು NPS ಎಂಪ್ಲಾಯ್ 24 lakhs ಅರೌಂಡ್. UPSಗೆ ಬಂದಿರೋರು 1,22,000 1.22 lakhs. ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಇರಲಿ, ಇದರ ನಡುವೆ ನಾವು ಏನು ಮಾಡಬೇಕೀಗ ಮುಂದೆ ನಮ್ಮ ಸವಾಲು. ಮೊದಲ ಹಂತ ಸಂಘಟನೆ ಕಟ್ಟಬೇಕು, ಸಂಘಟನೆ ಮಾಡಬೇಕು. ಬರೀ ನಾಗನಗೌಡ ಮಾಡಿದ್ರೆ ಆಗಲ್ಲ, ವಾಟ್ಸಪ್ಪಲ್ಲಿ ಕೂತ್ರೆ ಮಾಡೋಕ್ಕಲ್ಲ. ಪ್ರತಿ ತಾಲೂಕಲ್ಲಿ ಬ್ರಾಂಚ್ ಮಾಡಿ. ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಇಷ್ಟು ನಾವು ಮಾಡ್ಬೋದು. ಪ್ರತಿ ಜಿಲ್ಲೆ ತಾಲೂಕಲ್ಲಿ ಒಂದು ಟೀಮ್ ಮಾಡಿ ಕೂತ್ಕೊಳ್ಳಿ. ದಾವಣಗೆರೆ ಜಿಲ್ಲೆ ಜಾಗ ಇದೆ, ಕೂತ್ಕೊಳ್ಳಿ, ಮೀಟಿಂಗ್ ಮಾಡಿ, ಚರ್ಚೆಗಳನ್ನು ಮಾಡಿ, ಹುಟ್ಟಾಕಿ ಸಮಸ್ಯೆಗಳು ಯಾರ್ಯಾರು ಆಚೆ ಇದ್ದಾರೆ ಒಳಗೆ ಕರ್ಕೊಂಬನ್ನಿ. ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಈ ಪ್ರಯತ್ನ ಮೊದಲು ಮಾಡಿ. ಇದನ್ನು ಮಾಡಲಿಕ್ಕೆ ಸಮಯಾವಕಾಶ ಬೇಕು. ನಮ್ಮ ಕಡೆಯಿಂದ ಪ್ಯಾರಲಲ್ ಆಗಿ ರಿಪೋರ್ಟ್ ಹೋಗುತ್ತೆ. ಇದು ಒಂದು ವಿಷಯ. ಎರಡನೇ ವಿಷಯ, ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ, ಅವ್ರ ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೇಳಿದ್ದಾರೆ, ನಮ್ಮ ಮೇಡಮ್ ಕೂಡ ನಮಗೆ ಸ್ಪಷ್ಟಪಡಿಸಿದ್ದಾರೆ, ಆದಷ್ಟು 1 ತಿಂಗಳಲ್ಲಿ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡ್ತೇವೆ ಅಂತ. ಹಾಗಾಗಿ ಎಲ್ಲ ವಿವರಗಳನ್ನು ಕೂಡ ಕಲೆಕ್ಟ್ ಮಾಡಿ ಆದಷ್ಟು ಶೀಘ್ರವಾಗಿ ರಿಪೋರ್ಟನ್ನು ಸರ್ಕಾರಕ್ಕೆ ಕಳಿಸ್ತೇವೆ. ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟ ಮೇಲೆ ಕೆಲಸ ಮುಗಿತಾ? ಸಾಧ್ಯ ಇಲ್ಲ. ಮತ್ತೆ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಬೇಕು. ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಬೇಕು, ಒತ್ತಡ ಹಾಕಬೇಕು, ಕ್ಯಾಬಿನೆಟ್ಗೆ ಇಡಿಸ್ಬೇಕು ಆ ರಿಪೋರ್ಟನ್ನು. ಅದನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಇರಬೇಕು. ನಮ್ಮ ಪರವಾಗಿ ಶಿಫಾರಸು ಆಗಿರಬೇಕು. ಆಗಿಲ್ಲ ಅಂದರೂ ಕೂಡ ಕ್ಯಾಬಿನೆಟ್ ಓವರ್ಲುಕ್ ಮಾಡಿ ಆ ಬೆನಿಫಿಟನ್ನು OPS ಮಾಡುವಂಥ ನಿರ್ಣಯವನ್ನು ಸಚಿವ ಸಂಪುಟದಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರೆ 35 ಜನ ಸಚಿವರಿದ್ದಾರೆ, MLS ಇದ್ದಾರೆ. ಆ ರಿಪೋರ್ಟಲ್ಲಿ ಹೋದ್ಮೇಲೆ MLS ಮೂಲಕವಾಗಿ, ಮಿನಿಸ್ಟ್ರ್ ಮೂಲಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ನಾವು ರೂಪಿಸ್ಬಿಟ್ಟು ಆ ಏನೇ ರಿಪೋರ್ಟ್ ಬರಲಿ ನಮಗದೆಲ್ಲ ಗೊತ್ತಿಲ್ಲ, OPS ಆಗಲೇಬೇಕು ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಹಾಗಾಗಿ ಸಂಘಟನೆಯಲ್ಲಿ ನಮಗೆ ಅನುಭವ ಇದೆ. ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಇಷ್ಟೇ ಪ್ರಮುಖವಾದ ವಿಚಾರ. ನೀವು ಕೋವಿಡ್ ಬಂದಾಗ ಸ್ಟ್ರೈಕ್ ಮಾಡಿದ್ರೆ ಸರ್ಕಾರ ನಮ್ಮ ಮಾತು ಕೇಳೋದಿಲ್ಲ. ಫ್ಲಡ್ ಬಂದಾಗ ನಾವು ಸ್ಟ್ರೈಕ್ ಮಾಡಿದ್ರೆ ಸರ್ಕಾರ ನಮ್ಮ ಮಾತು ಕೇಳೋದಿಲ್ಲ. ಸಮಾಜ ಸಮುದಾಯವನ್ನು ನೋಡುವಂಥ ದೃಷ್ಟಿಕೋನಗಳೇ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ತೀರ್ಮಾನ ಇದೆ. ಇದು ರಿಪೋರ್ಟ್ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮೊನ್ನೆ ಕೂಡ ಹೋಗಿದ್ದೇವೆ. ಇಮ್ಮಿಡಿಯೇಟ್ ರಿಪೋರ್ಟನ್ನು ಕೊಡಿಸಿದ ಮೇಲೆ ನಿಮ್ಮ ಪ್ರಯತ್ನ ಪ್ರಾರಂಭ ಆಗುತ್ತೆ. ಹೇಗಾಗುತ್ತೆ ನಾವು ಹೇಳ್ತೇವೆ. ನಾವು ನೋಟಿಸ್ ಕಳಿಸ್ತೇವೆ, ನಮ್ಮ ಜಿಲ್ಲಾಧ್ಯಕ್ಷರಿಗೂ ನೋಟಿಸ್ ಕಳಿಸ್ತೇವೆ, ತಾಲೂಕು ಅಧ್ಯಕ್ಷರಿಗೂ ಕರಿತೇವೆ, ನಿಮಗೂ ಕರಿತೇವೆ. ಮುಂದೇನು ಮಾಡಬೇಕು? ತಾಲೂಕು ಆಫೀಸ್ DC ಆಫೀಸ್ ಮುಂದೆ ಮನವಿ ಕೊಡಬೇಕಾ, ಧರಣಿ ಮಾಡಬೇಕಾ? ಈ ರಾಜ್ಯದಲ್ಲಿರುವಂಥ ಶಾಸಕರ ಮನೆ ಮುಂದೆ ಧರಣಿ ಮಾಡಬೇಕಾ? ಸುಮ್ಮನೆ ಹೋಗಿ ಮೌನ ಪ್ರತಿಭಟನೆಗಳನ್ನು MLS ಮನೆ ಮುಂದೆ ಮಾಡಬೇಕಾ? ಮಿನಿಸ್ಟ್ರುಗಳು ಕ್ಯಾಬಿನೆಟ್ಟಲ್ಲಿರೋರು ಏನಿದ್ದಾರೆ ಅವ್ರವ್ರ ಮನೆ ಮುಂದೆ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡಬೇಕಾ? ಅನೇಕ ಆಲೋಚನೆಗಳು ನಮ್ಮಲ್ಲಿದೆ. ಯಾರೂ ಧೃತಿಗೆಡುವಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲೇ ತೀರ್ಮಾನ ಮಾಡಿ ಇಲ್ಲೇ ಸ್ಟ್ರೈಕ್ ಮಾಡೋದಲ್ಲ, ಅವಕಾಶಗಳನ್ನು ಕೊಡಬೇಕು. ಸರ್ಕಾರ ಕಮಿಟಿ ಮಾಡಿದೆ, ರಿಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ರಿಪೋರ್ಟ್ ಸಬ್ಮಿಟ್ ಆದಮೇಲೆ ನಮ್ಮ ಪ್ರಯತ್ನಗಳು ಪ್ರಾರಂಭ ಆಗುತ್ತೆ. ಅದು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, 5 ತಿಂಗಳಾಗಲಿ. ಅಷ್ಟೊತ್ತಿಗೆ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಬೇಕಲ್ಲ, ನಾವು ಯೋಚನೆ ಮಾಡಬೇಕಲ್ಲ. ಅದನ್ನು ಮಾಡಿಕೊಂಡು ಹಂತ ಹಂತವಾಗಿ ಅನಿವಾರ್ಯ ಇಷ್ಟೆಲ್ಲ ಮಾಡಿದರೂ ಕೂಡ ಸರ್ಕಾರ NPSಗೆ OPS ಮಾಡೋದ್ರ ಬಗ್ಗೆ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದರೆ ಅನಿವಾರ್ಯವಾಗಿ ಇಡೀ ಕರ್ನಾಟಕವನ್ನು ಹೋರಾಟದ ಮೂಲಕ ಕಾರ್ಯಕೋಟ್ ಬಂದ್ ಮಾಡಾದರೂ ಕೂಡ OPS ಅನ್ನು ಮಾಡ್ತೇವೆ. ಅದರಿಂದೇನು ನೀವು ಹೆದರ್ಕೊಳ್ಳೋದು ಹಂಗಂತೆ ಹಿಂಗಂತೆ, ಷಡಾಕ್ಷರಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಜೈಲ್ ಮಾಡ್ತಾರೆ, ಸಸ್ಪೆಂಡ್ ಹಿಂದೆನೂ ಕೂಡ ಹೇಳಿದ್ರು. ನಂಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಸ್ಟನ್ನು ಸಿಗುತ್ತೆ, ಅದನ್ನಾದರೂ ಮಾಡ್ರಪ್ಪ ಅಂತ ಕೇಳ್ಕೊಳ್ತೀನಿ. ನಮಗೆ ಸುಸ್ತಾಗ್ಬಿಟ್ಟಿರುತ್ತಲ್ಲ. ಯಾವುದಕ್ಕೂ ನಿಮ್ಮ ಅಧ್ಯಕ್ಷರು ಹೆದರ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಹೆದರ್ಕೊಳ್ಳೋ ವಿಷಯನೇ ಇಲ್ಲ ರೀ. ನಾನು ಯಾವ ಮಟ್ಟಕ್ಕೆ ಬಂದಿದ್ದೇನೆ ಅಂದರೆ, ದೇವರು ನನಗೆ ಬದುಕು ಕೊಟ್ಟಿದ್ದಾನೆ, ದೇವರು ಜೀವನ ಕೊಟ್ಟಿದ್ದಾನೆ, ನನ್ನ ಕೆಪಾಸಿಟಿ ಮೇಲೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಎಷ್ಟೇ ತೊಂದರೆಗಳಾದರೂ ಕೂಡ
ನನ್ನ ಜೀವ ತೆಗೆಯೋ ಅಧಿಕಾರ ಯಾವನಿಗೂ ಇಲ್ಲ. ಅರ್ಥ ಆಯ್ತಲ್ಲ? ನಾನು ಸರ್ಕಾರಿ ನೌಕರಿ ತೆಗಿಲಿಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ಇವೆರಡು ಧೈರ್ಯಕ್ಕೆ ನಾನು ಬಂದಿರೋ ಕಾರಣಕ್ಕಾಗಿ ಈ ಯಾವುದೇ ಬೆದರಿಕೆಗಳು ಇವ್ಯಾವಕ್ಕೂ ಕೂಡ ಎದುರೋದಲ್ಲ. ಈ ಸಂದರ್ಭ ಇದ್ದಾಗ ನಿಮ್ಮ ವಿರೋಧಿ ಗುಂಪು ಕೂಡ ಟಕ್ಕರ್ ಕೊಡುತ್ತೆ. ಹೆಂಗಿರ್ಬೇಕು ನಿಮ್ಮ ಹೋರಾಟ ಅಂದರೆ ಫ್ಲಡ್ ರೀತಿ ಇರಬೇಕು. ನಮ್ಮ ಜಿಲ್ಲಾಧ್ಯಕ್ಷ ತಾಲೂಕಾಧ್ಯಕ್ಷ ಭಾರ ಆಚೆ ಅನ್ಬೇಕು, ನುಗ್ಗಬೇಕು. ನಮ್ಮ ಹೋರಾಟ ಶಾಂತಿಯುತವಾಗಿರಬೇಕು. ಮೊನ್ನೆ ನಾವು ಸ್ಟ್ರೈಕ್ ಮಾಡಿದ್ವಿ. ಹೆಂಗೆ ಮಾಡಿದ್ವಿ? ಇಂಟೆಲಿಜೆನ್ಸಿ ರಿಪೋರ್ಟ್ ಹೋಯ್ತು ಮುಖ್ಯಮಂತ್ರಿಗಳಿಗೆ 8 ಗಂಟೆಗೆ. ಇಡೀ ಕರ್ನಾಟಕ ಬಂದಾಗ್ತಿದೆ, ಯಾರೂ ಅಫಿಷಿಯಲ್ಸ್ ಬರ್ತಾ ಇಲ್ಲ. ಯಾರು ಆಫೀಸರ್ ಹೋಗಿ ಒಳಗೆ ಕೂತ್ನ ಕೊಳ್ಪಟ್ಟು ಹಿಡಿದು ಆಚೆ ದಬ್ಬಬೇಕು. ಮುಲಾಜಿಲ್ಲ ರೀ. ಏನಕ್ಕೆ? ನಿಮ್ಮ ಅಪ್ಪನ ಮನೆದ ಬಾರೆ ಆಚೆ ಅನ್ಬೇಕು. ಮುಲಾಜಿಲ್ಲ, ನಮ್ಮ ಬದುಕಿದೆ ಅದರಲ್ಲಿ. ನಿನ್ನ ಕೆಲಸ ಮುಖ್ಯ ಅಲ್ಲ, ನನ್ನ ಕುಟುಂಬದ ನೋವಿದೆ, ಕಮೌಟ್ ಅನ್ಬೇಕು. ಬೀಗ ಹಾಕ್ಬೇಕು ಆಫೀಸ್ಗಳಿಗೆ. ನಮ್ಮ ಧರಣಿಗಳು ಹಂಗಿರಬೇಕು, ನಮ್ಮ ಹೋರಾಟಗಳು ಹಂಗಿರಬೇಕು. ಆದವಾಗ ಮಾತ್ರ ಹೋರಾಟಕ್ಕೆ ಬೆಲೆ ಬರ್ತದೆ, ಕಿಮ್ಮತ್ತು ಬರ್ತದೆ. OPS ನೌಕರನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ನಿಮಗಾಗುತ್ತೆ, ನಾವ್ಯಾಕ್ರಿ ನೌಕರಿ ಕಳ್ಕೊಳ್ಳೋಣ, ನಮ್ಗೆ ಎಸ್ಮ ಹಾಕಿದ್ರೆ ನಾನೇನು ಮಾಡಬೇಕು ಅಂತ ಅವರಂದರೆ ನಾವೆಲ್ಲಿ ನಿಲ್ತೇವೆ? ಪ್ರತಿ ತಾಲೂಕಲ್ಲಿ ಮನಸ್ಸುಗಳನ್ನು, ಸಂಘಟನೆಗಳನ್ನು ಕಟ್ಟುವಂಥ ಕೆಲಸವನ್ನು ಮೊದಲು ಮಾಡಿ. ನಮ್ಮ ಸ್ನೇಹಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ನಾನು ಕೈ ಜೋಡಿಸ್ತೇನೆ ಅನ್ನುವಂಥ ಮನಪರಿವರ್ತನೆ ಕೆಲಸ ಮೊದಲು ಮಾಡಬೇಕು. OPS NPS ಇಬ್ಬರಿಗೂ ಕೂಡ ಆ ಕೆಲಸವನ್ನು ನೀವು ತಾಲೂಕು ಜಿಲ್ಲೆಯಲ್ಲಿ ಮಾಡಿ, ಉಳಿದಿದ್ದ ಕೆಲಸ ನಮಗೆ ಬಿಡಿ, ನಾವು ನಿಮ್ಮ ಜೊತೆ ಇದ್ದೇವೆ. ಇಲ್ಲಿ ಬಂದ್ಬಿಟ್ಟು ಡೇಟ್ ಫಿಕ್ಸ್ ಮಾಡಿ ಘೋಷಣೆ ಮಾಡೋದಲ್ಲ. ನನಗೂ ಕೂಡ ಜವಾಬ್ದಾರಿಗಳಿದೆ. ಮುಖ್ಯಮಂತ್ರಿಗಳಿಗೆ ಕೇಳಬೇಕಲ್ಲ. ನಾನು ಮಾರ್ಚ್ 2023 ಸ್ಟ್ರೈಕ್ ಡಿಸಿಷನ್ ತೊಗೊಳ್ಬೇಕಾದ್ರೆ ಅದೆಷ್ಟು ಸಲ ಮುಖ್ಯಮಂತ್ರಿಗಳ ಮನೆ ಕಾಯ್ದಿದ್ದೀನೋ ಗೊತ್ತಿಲ್ಲ. ನಾನು ತೊಂದರೆ ಇಲ್ಲ. ಆ ಥರದ ನೋವುಗಳನ್ನು, ಆ ಥರದ ಶೋಷಣೆಗಳನ್ನು ಅನುಭವಿಸೇ ಹೋರಾಟಕ್ಕೆ ಇಳಿಯೋದು. ಯಾವ ವ್ಯಕ್ತಿ ಆ ರೀತಿ ನೋವು ಅನುಭವಿಸ್ತಾನೆ, ಬಹುಶಃ ಪಾಲಕ್ಷಪ್ಪ ಇಲ್ಲೇ ಇದ್ದಾರೆ ಗೊತ್ತಿದೆ, ವೀರೇಶ್ ಗೊತ್ತಿದೆ, ಬಸವರಾಜ ಬೊಮ್ಮಾಯಿ ಅವರು ಇಲ್ಲೇ ಕೂಡ ಇದ್ದರು. 7th ಪೇ ಕಮಿಷನ್ ಘೋಷಣೆ ಮಾಡ್ಬೇಕಾದ್ರೆ ನಮ್ಮ 3 ಗಂಟೆಗೆ ಬಿಟ್ಟು 5ವರೆಗೆ ಅವ್ರ ಆಫೀಸ್ ಚೇಂಬರ್ ಇಲ್ಲೇ ದಾವಣಗೆರೆಯಲ್ಲಿ ಬೆಳಗ್ಗೆ ಉಳ್ಕೊಂಡಿದ್ರು ಅಂತ ಇಲ್ಲೇ ಕೂತ್ಕೊಂಡು ಅವ್ರ ಹತ್ರ ಬೈಯಿಸ್ಕೊಂಡು ನಾನು 7th ಪೇ ಕಮಿಷನ್ ಅನೌನ್ಸ್ ಮಾಡಿದ್ದು ಕೂಡ ಇದೇ ದಾವಣಗೆರೆ ಜಿಲ್ಲೆಯಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸಂಘಟನೆ ಅಂದರೆ ಏಕಾಏಕಿ ಹೋರಾಟಕ್ಕೆ ಹೋಗೋದಲ್ಲ. ನಮ್ಗೆ ಗೊತ್ತಿದೆ, ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವನ್ನೂ ನಿರ್ಮಾಣ ಮಾಡುತ್ತೆ. ಷಡಾಕ್ಷರ ಸೆಂಟ್ರಲ್ ಪೇ ಕಮಿಷನ್ ಅದ್ರ ಕಡೆ ಗಮನ ಯಾಕದು ಬೇಡವಾ? ನಮಗೆ 7th ಪೇ ಕಮಿಷನ್ ಬಗ್ಗೆ ಆಸಕ್ತಿ ಇದೆ, ಯಾಕೆ ಬೇಡವಾ ಸ್ವಾಮಿ? NPS ಅವರೆಲ್ಲ ಏನು ಬೇಡ ಅಂತ ಬರ್ಕೊಟ್ಬಿಟ್ಟಿದ್ದೀರಾ? ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಸಶಕ್ತಿ ಬರಬೇಕಲ್ಲ, ನೆಮ್ಮದಿಯ ಜೀವನ ಮಾಡಲಿಕ್ಕೆ ನಿಮ್ಮ ಸಂಬಳ 25-30 ಸಾವಿರ ಜಾಸ್ತಿ ಆಗೋದು ಒಳ್ಳೆಯದು ಅಂತ ಅನ್ನಿಸ್ಬೇಕಲ್ಲ. ಎಲ್ಲದೂ ಇದೆ, ಆದರೆ ಯಾವಾಗ ಏನೇನಾಗುತ್ತೋ ಅದನ್ನು ತಗೊಳ್ಬೇಕು. 7th ಪೇ ಆಯಿತು, ಮೈನಸ್ ಆಯ್ತು ನಮ್ಮ ಡಿಮ್ಯಾಂಡಲ್ಲಿ, 4 ಡಿಮ್ಯಾಂಡಲ್ಲಿ. ಹೆಲ್ತ್ ಸ್ಕೀಮ್ ಇಮಿಡಿಯೇಟಾಗಿ ಆಯ್ತು, ಮೈನಸ್ ಆಯಿತು. ಹೀಗೆ ಉಳಿದಿರೋ ಸೆಂಟ್ರಲ್ ಪೇ NPS ಎರಡೇ. ಯಾಕಾಗೋದಿಲ್ಲ? ಸೆಂಟ್ರಲ್ ಪೇಗೆ ಕೂಡ ರಿಪೋರ್ಟ್ ಬಂದ್ಬಿಟ್ಟಿದೆ, 7th ಪೇ ಕಮಿಷನ್ ರೆಕಮೆಂಡ್ ಆಗಿದೆ. ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಯಾವಾಗ ಕೊಡುತ್ತೆ? ಸ್ಟೇಟ್ನಲ್ಲೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ಅಳವಡಿಸ್ಕೊಳ್ಬೇಕು ಅಂತ ರೆಕಮೆಂಡ್ ಆಗಿಬಿಟ್ಟಿದೆ, ಇಂಪ್ಲಿಮೆಂಟ್ ಮಾಡಬೇಕು. ಹಂಗಾಗಿ ಅದನ್ನು ಮಾಡಿಬಿಡ್ತಾರೆ, ಇದನ್ನು ಕೈ ಬಿಡ್ತಾರೆ. ಯಾವುದು ಮಾಡಿದರೂ ಕೂಡ ನಮ್ಮೆಲ್ರಿಗೂ ಅನುಕೂಲ ಆಗುತ್ತಲ್ಲ. ಹಾಗಾಗಿ ಯಾರೂ ಯೋಚನೆ ಮಾಡೋದು ಬೇಡ, ನಾವೆಲ್ಲ ಕೂತ್ಕೊಳ್ಳೋಣ. ಮತ್ತು ವೈಯಕ್ತಿಕವಾಗಿ ತೇಜೋವಧೆ ಮಾಡಬೇಡಿ. ರಾಜ್ಯಾಧ್ಯಕ್ಷರಲ್ಲಿ, ಜಿಲ್ಲಾಧ್ಯಕ್ಷರಲ್ಲಿ ಅಥವಾ ನಿಮ್ಮ ಅಧ್ಯಕ್ಷರಲ್ಲಿ ನಾವು ಮನೆ ಮಠ ಬಿಟ್ಟು ಕೆಲಸ ಮಾಡೋಕ್ಕೆ ಬಂದಿರೋದ್ರಿ. ಇದರಿಂದ ಏನಾದರೂ ಲಾಭ ಸಿಗುತ್ತಾ? ನಾಗನಗೌಡ್ಗೆ ಏನು ತಿಂಗಳ ಸಂಬಳ ಕೊಡ್ತೀರೇನ್ರಿ? ಸರ್ಕಾರಿ ನೌಕರ ಸಂಘದಲ್ಲಿ ನನಗೇನು ಸಂಬಳ ಕೊಡೋಲ್ಲ ಸ್ವಾಮಿ. ನಾವೇನು ಪೇಯ್ಡ್ ಸರ್ವೆಂಟ್ ಅಲ್ಲ, ನೆನ್ಪಿಟ್ಕೋಬೇಕು ನೀವೆಲ್ಲ. ನಮ್ಮ ಮೈಕೈ ನೋವು, ನಮ್ಮ ಶ್ರಮ, ನಮ್ಮ ಫ್ಯಾಮಿಲಿ ಬಿಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಭಾನುವಾರ ಅನ್ನಂಗಿಲ್ಲ, ಶನಿವಾರ ಅನ್ನಂಗಿಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಸ್ವಾಮಿ. ಕೆಲಸ ಮಾಡ್ತಾಯಿದ್ದೀವಿ. ಯಾರಿಗೆ ಮಾಡ್ತಾಯಿದ್ದೀವಿ? ನಮಗೇನಾದರೂ ಪೇಪರಾಗಿ ಬಂದ್ಬಿಡುತ್ತಿಲ್ಲಿ, ಶಾಲು ಹಾರ ಹಾಕ್ಬಿಡ್ತಾರೆ, ಏನೋ ಹೂವು ಹಾಕ್ಬಿಟ್ರು ಅಂತ ಹೇಳಿ ನಾನೇನು ಸ್ಟೇಟಸ್, ನನಗಾದ್ರೆ ಯಾಕಪ್ಪ ಹಾಕ್ತೀಯ ಹೂವು, ಶಾಲೆ ಯಾಕಪ್ಪ ಹಾಕ್ತೀಯ, ಅಪ್ಪ ಇದನ್ನು ಬಿಟ್ಬಿಟ್ರು ಸಾಕು ನಮ್ಮನ್ನು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ನಮಗೆ ಬೇಕಾಗಿಲ್ಲ. ಆಸಕ್ತಿ ಇರೋ ವರ್ಗನೇ ಬೇರೆ ಇದೆ. ಇವ್ಯಾವುದು ದಯಮಾಡಿ ತಿಳ್ಕೊಬೇಡಿ. ನಾವು ರಾಜ್ಯದ ನೌಕರ ಕುಟುಂಬದ ನೋವಿಗೆ ಸ್ಪಂದನೆ ಮಾಡಬೇಕು. ಒಂದಿಷ್ಟು ಬದುಕಿಗೆ ಬೆಳಕಾಗಬೇಕು, ಅವ್ರಿಗೊಂದಿಷ್ಟು ಸ್ಪರ್ಶತೆ ತರಬೇಕು, ಅವ್ರ ಗುರಿ ಮುಟ್ಟಿಸ್ಬೇಕು ಅನ್ನುವಂಥದ್ದೇ ನಮ್ಮ ಆಶೆ ಆಗಿದೆ. ಅದನ್ನು ಬಿಟ್ಟರೆ ಏನೇನೂ ನಮ್ಮಲ್ಲಿಲ್ಲ. ಅದನ್ನು ಬಿಟ್ಬಿಟ್ಟು NPS ಹಂಗಂತೆ ಹಿಂಗಂತೆ ವಾಟ್ಸಪ್ಪಲ್ಲಿ ಹಾಕ್ತಾರೆ, ನೋಡಿ ಕೂತ್ಕೊಳ್ಳೋದಲ್ಲ ರೈ. ಷಡಾಕ್ಷರ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಸರ್ಕಾರಿ ನೌಕರ ಸಂಘದ ಮೇಲೆ ನಂಬಿಕೆ ಇಟ್ಟಿದ್ದೇವೆ.
ಅಖಿಲ ಕರ್ನಾಟಕ NPS ನೌಕರ ಸಂಘದ ಮೇಲೆ ನಂಬಿಕೆ ಇದೆ. ನಾವು 3 ಜನ ಒಟ್ಟಾಗಿ OPS ಮಾಡ್ತೇವೆ. ಅಲ್ಲಿಯವರೆಗೆ ಏನೇನೋ ಟೆಕ್ಸ್ಟ್ ಮಾಡಿದ್ರೆ ನಾನು ಸಹಿಸೋದಿಲ್ಲ, ಹುಷಾರ್ ಅಂತ ಹೇಳುವಂಥ ಕೆಲಸವನ್ನು ನೀವು ಮಾಡಬೇಕಲ್ಲ. ಮಾಡ್ತೀರಾ ಇಲ್ಲರೇ? ಮಾಡಿ ಆ ಕೆಲಸವನ್ನು. ನಮಗೆ ಕೂಡ ಖುಷಿ ಅನಿಸುತ್ತೆ, ಪರವಾಗಿಲ್ಲಪ್ಪ ನಮ್ಮ ಹುಡುಗರು ಜಾಗೃತರಾಗಿದ್ದಾರೆ. ಹಾಗಾಗಿ ಆ ಕೆಲಸ ಮಾಡೋಣ, ಏನು ಯೋಚನೆ ಮಾಡೋದು ಬೇಡ. ನಾವು ಭರವಸೆ ಕೊಟ್ಟಿದ್ದೇವೆ. ನಾಗನಗೌಡರು ಹೇಳಿದ್ರು ಎಲೆಕ್ಷನ್ 4 ತಿಂಗಳು ಮುಂಚೆ ಘೋಷಣೆ ಮಾಡ್ತಾರೆ ಅಂತ. ಸರ್ಕಾರದ್ದು ಹಂಗೆ ಇರುತ್ತಲ್ಲ, ಸ್ವಲ್ಪ 1 ವರ್ಷ ಮುಂಚೆ ಹಾಕೋಣ ನಿಮ್ಮ ಕಾಟಕ್ಕೆ. ಯಾಕೆ ಅಂದರೆ ಸರ್ಕಾರದ್ದು ನಿಮ್ಮನ್ನು ಯೋಚನೆ ಮಾಡ್ತಾರೆ. ನಾವು ಈಗ NPS OPS ಮಾಡಿದ್ರೆ ನಮ್ಮ ಎಲೆಕ್ಷನ್ ಟೈಮಿಗೆ ಮರ್ತುಬಿಟ್ರು ನೀವು ಮರ್ತು ಬಿಡ್ತೀರಾ. ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ರೀ, ತುಂಬ ನೆನಪೇ ಇರಲ್ಲ. ಮೊದಲೆಲ್ಲ ವರ್ಷಗಟ್ಟಲೆ ನೆನಪಿರ್ತೈತಿ, ಈಗ ಮರ್ತೋಗುತ್ತೆ, 1 ಗಂಟೆಗೆ ಮರ್ತೋಗುತ್ತೆ. ಯಾಕಂದ್ರೆ ಲೋಡ್ ಜಾಸ್ತಿ ಇದೆ. ಲೋಡ್ ಮೊಬೈಲು ಮೇಡಮ್, ಮೊಬೈಲ್ ಲೋಡ್ ಜಾಸ್ತಿ. ಒಂದು ದಿನಕ್ಕೆ ಮೊನ್ನೆ ಡಾಕ್ಟ್ರು ಸಿಕ್ಕಿದ್ರು, ಪ್ರತಿಯೊಬ್ಬ ನೌಕರ ಒಂದು ದಿನಕ್ಕೆ 2400 ಬಾರಿ ಮೊಬೈಲ್ನ ಲಾಕ್ ಆ್ಯಂಡ್ ಅನ್ಲಾಕ್ ಮಾಡ್ತಾನಂತೆ. 2400 ಬಾರಿ ಮೊಬೈಲ್ನ ಲಾಕ್ ಆ್ಯಂಡ್ ಅನ್ಲಾಕ್ ಮಾಡ್ತಾನಂತೆ. ಯೋಚನೆ ಮಾಡಿ, ಅರ್ಥ ಆಯ್ತಲ್ಲ? ಈ ಪ್ರೆಷರ್ ನಮಗಿದೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಸಂಘಟನೆ ಇದೆ. ಸರ್ಕಾರಿ ನೌಕರ ಸಂಘ ತಾಲೂಕು ಜಿಲ್ಲೆಯಲ್ಲೆಲ್ಲ ಕಟ್ತಾ ಇದ್ದೀರಾ, ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಕಟ್ಟಿ. ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆಸ್ಬೇಕಾ? ಫ್ರೀಡಮ್ ಪಾರ್ಕಲ್ಲಿ ಕರೆಸೋದಲ್ಲ, ಪ್ಯಾಲೇಸ್ ಗ್ರೌಂಡಲ್ಲಿ 1-2.5 ಲಕ್ಷ ಜನ ನೀವೇನಿದ್ದೀರಾ ಎಲ್ರಿಗೂ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೇನೆ, ಬಸ್ಗಳು ಮಾಡ್ಕೊಂಡು ಒಂದು ದೊಡ್ಡ ಸಮ್ಮೇಳನ ಮಾಡೋಣ. ಬೇಕಾದ್ರೆ ನಾವು ಹೆಂಗೆ ಬೆನಿಫಿಟ್ ತೊಗೊಳ್ಬೇಕು ಗೊತ್ತಿದೆ, ನಾನು ಹೇಳೋಕ್ಕೆ ಹೋಗಲ್ಲ. MLA ಮನೆ ಮುಂದೆ ಧರಣಿ ಮಾಡಬೇಕಾ, ಕೈ ಕಟ್ಕೊಂಡು ನಿಂತ್ಕೊಳ್ಳೋಣ. ಹಿಂಗೆ ಒಬ್ಬ ಆಫೀಸರ್ ಭಾಳ ಮಾತಾಡ್ತಿದ್ರು, ಒಬ್ರು AS ಆಫೀಸರು. ಎಷ್ಟು ಮಾತಾಡ್ತೀರೋ ಅವ್ನಿಗೆ ಎದುರ್ಕೊಳ್ತಿದ್ರು ಎಲ್ಲರೂ, ಸರ್ಕಾರನೇ ಎದುರ್ಕೊಳ್ಳೋರು. ನಾವೇನು ಮಾಡಿದ್ವಿ? ನಾವೇನೂ ಮಾತಾಡಲಿಲ್ಲ. ಸೊಮ್ಮೆ ಒಂದು 500 ಜನ ಇದ್ವಿ, ಹೆಣ್ಮಕ್ಳು ಒಂದು 300 ಜನ ಇದ್ರು. ಅವ್ನು ಚೇಂಬರಲ್ಲಿ ಕೂಡಾಕ್ಬಿಟ್ಟು ಸುಮ್ಮನೆ ಮಲಗಿಸ್ಬಿಟ್ವಿ. ದಾಟ್ಕೊಂಡು ಹೋಗಲಿ, ನಮ್ಮ ಹೆಣ್ಮಕ್ಳ ಮೇಲೆ ಹೊಟ್ಟೆ ಮೇಲೆ ಕಾಲಿಟ್ಕೊಂಡು ಹೋಗ್ಬೇಕಲ್ಲ, ದಾಟ್ಲಿಲ್ಲ, ಅಲ್ಲೇ ಕೂತ್ಕೊಂಬಿಟ್ಟ. ಸಿಂಪಲ್. ಏನು ನೋಡ್ರಿ, ನಮ್ಮ ಅನೇಕ ಧಿಕ್ಕಾರಕ್ಕೆ ಹೋಗಬಾರ್ದು, ಬೈಬಾರ್ದು. ಅವ್ನು ನೋಡಿ ಸುಮ್ಮನೆ ದಾಟ್ಕೊಂಡು ಹೋಗಿ ಸರ್ ಮೇಲೆ, ನಾನು ಆಚೆ ಹೋಗ್ಬೇಕು, ಹೋಗಿ ಅವ್ರ ಮೇಲೆ. ಹೆಂಗೆ ಹೋಗ್ತಾನವ? ಮತ್ತು ಅದನ್ನು ವಿಡಿಯೋ ಮಾಡಿದ್ರೆ ಚಪ್ಪಲಿ ಬೇರೆ ಇರ್ತಾವೆ, ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಹಿಂಗೆ ನಮ್ಗೆ ತುಂಬ ಐಡಿಯಾಸ್ ಇದೆ, ನಾವು ಮಾಡ್ತೀವಿ. ಯೋಚನೆ ಮಾಡೋದು ಬೇಡ. MLA ಅವ್ರಿಗೆ ಹೆಂಗೆ ಲಾಕ್ ಮಾಡಬೇಕು, ಮಿನಿಸ್ಟ್ರಿಗೆ ಹೆಂಗೆ ಪ್ರೆಷರ್ ಮಾಡಬೇಕು, ಎಲ್ಲ ಐಡಿಯಾ ಮಾಡ್ತೀವಿ. ಮೊದಲು ಸಂಘಟಿತರಾಗಿ. ಆಗ್ತಾಯಿದ್ದೀರಾ? ಪ್ರೋಗ್ರೆಸಿವ್ ಆಗಿದೆ, ಇನ್ನೂ ಎಫೆಕ್ಟಿವ್ ಆಗಿರಬೇಕು. ನಾವೊಂದು ಕುಟುಂಬ, ಒಂದು ಫ್ಯಾಮಿಲಿ ಕಾರ್ಯ ಕೊಟ್ಟರೆ ಎಲ್ಲರೂ ಆಚೆ ಕರ್ಕೊಂಬರ್ತೀವಿ ಅನ್ನುವಂಥ ಉತ್ಸಾಹಿ ಮನಸ್ಸುಗಳು ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಹಾಗಾಗಿ ನಾವು ಯಾಕೆ ಅಂದರೆ ಸರ್ಕಾರಕ್ಕೆ ಅರ್ಥ ಆಗೋ ರೀತಿ ನಮ್ಮ ಚರ್ಚೆಗಳಿರಬೇಕು. ಅರ್ಥ ಆಯ್ತಲ್ಲ? ವ್ಯವಸ್ಥೆ ಮೇಲೆ ಪರಿಣಾಮ ಬೀರಬೇಕು. ಆ ಕೆಲಸ ನಾವು ಮಾಡೋಣ. ಯೋಚನೆ ಮಾಡೋದು ಬೇಡ. ರೆವಿನ್ಯೂನಲ್ಲಿ ಜಾಸ್ತಿ ಇದ್ದಾರೆ NPS ಎಂಪ್ಲಾಯ್, RDPRಲ್ಲಿದ್ದಾರೆ, ಹೆಲ್ತಲ್ಲಿದ್ದಾರೆ, ಕಮರ್ಷಿಯಲ್ ಟ್ಯಾಕ್ಸಲ್ಲಿದ್ದಾರೆ. ಮ್ಯಾಕ್ಸಿಮಮ್ ರೆವಿನ್ಯೂ ಸೋರ್ಸ್ ಇರುವಂಥ ಇಲಾಖೆ. ಹಾಗಾಗಿ ನಾವು ಸ್ಟ್ರೈಕ್ ಅಂದರೆ ಸ್ಕೂಲ್ ಬಂದ್ ಮಾಡ್ಲಿಕ್ಕೂ ರೆಡಿ ಇದ್ದೀವಿ, ಹಾಸ್ಪಿಟ್ಲು ಬಂದ್ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರು ಯೋಚನೆ ಮಾಡೋದು ಬೇಡ. ನಿಮ್ಮ ಅಧ್ಯಕ್ಷರು, ನಿಮ್ಮ ಸರ್ಕಾರಿ ನೌಕರ ಸಂಘ ನಿಮ್ಮ ಜೊತೆ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಮಾತಾಡಲ್ಲ. ಮತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ, ಓಪನ್ ಪಾಲಿಟಿಕ್ಸ್ ಮಾಡ್ತೀವಿ. ಪ್ರಾಮಾಣಿಕವಾಗಿ ನಿಮ್ಮ ಕುಟುಂಬದ ಜೊತೆ ನಾವಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ತೀರ್ಮಾನ ಇದೇ ರೀತಿ ಕರೆದು ಮಾಡ್ತೇವೆ. ನಾನು ಸ್ಟ್ರೈಕ್ ಹೋದ್ನಲ್ಲ 2023 ಮಾರ್ಚಲ್ಲಿ ಒಂದು 5,000 ಜನ ಸಭೆ ಕರೆದು, ಎಲ್ಲ ಕ್ಯಾಡರ್ ಅಸೋಸಿಯೇಷನ್ ಕರೆದು ನಿರ್ಧಾರವನ್ನು ಪ್ರಕಟ ಮಾಡಿದ್ದು. ನಾನು ಯಾವುದೂ ನಿಮ್ಮ ನಾಗನಗೌಡನ ಥರ ಸ್ವಯಂ ಘೋಷಣೆ ತೀರ್ಮಾನ ಮಾಡಲ್ಲ, ನಿಮ್ಮ ಹಿಂದಿನ ಸ್ವಯಂ ಘೋಷಿತ ನಾಯಕರ ಥರ ಸ್ವಯಂ ಘೋಷಣೆ ತೀರ್ಮಾನ ಮಾಡಲ್ಲ. ನನ್ನ ತೀರ್ಮಾನ ನಿಮ್ಮ ತೀರ್ಮಾನವನ್ನು ಆಧರಿಸಿಯೇ ಇರುತ್ತೆ. ಅದಕ್ಕೆ ಬದ್ಧತೆ ಇರ್ತದೆ, ಅದಕ್ಕೊಂದು ಕಮಿಟ್ಮೆಂಟ್ ಇರ್ತದೆ, ಅದಕ್ಕೊಂದು ಸ್ಯಾಂಟಿಟಿ ಇರುತ್ತೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ಹೋರಾಟ ಮಾಡೋದು, ಸರ್ಕಾರದ ಗಮನ ಸೆಳೆಯೋದು, ಒತ್ತಡ ಹಾಕೋದು ನಮಗೆ ಬಿಡಿ. ಸಂಘಟನೆ ಮಾತ್ರ ನೀವು ಮಾಡುವಂಥ ಕೆಲಸ ಮಾಡಿ. ಬರುವಂಥ ದಿನಗಳಲ್ಲಿ ತುಂಬ ಸಮಯ ಏನಿಲ್ಲ, ಹತ್ತತ್ರದಲ್ಲಿದ್ದೇವೆ. ಇನ್ನು 2 ವರ್ಷದೊಳಗೆ NPS ನೌಕರರ ಭವಿಷ್ಯದ ಅಂಧಕಾರ ತೊಳೆದು ಬೆಳಕಾಗಬೇಕು. ದೀಪಾವಳಿನಲ್ಲಿ ಹೆಂಗೆ ನಾವು ಪಟಾಕಿ ಶಾರ್ಟ್ಸ್ ಮಾಡ್ತೇವೆ, ಅದೇ ರೀತಿ NPS ನೌಕರ ಕುಟುಂಬದಲ್ಲಿ ಬೆಳಕಾಗುವ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತೇವೆ.
ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಹೇಳಲಿಕ್ಕೆ ಬಯಸ್ತೇವೆ. ಅನಿವಾರ್ಯವಾದರೆ ನಾನೆಲ್ಲ ತ್ಯಾಗಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ನನಗೆ ಸರ್ಕಾರಿ ನೌಕರ ಸಂಘದ ಚೇರು, AC ಕಾರ್, ಒಳ್ಳೆ ಚೇಂಬರ್, ಒಳ್ಳೆ ಪವರ್ಫುಲ್ ಪೋಸ್ಟ್ ಎಲ್ಲ ಅನುಭವ ಸಾಕ್ಬಿಟ್ಟಿದೆ. ನಾವು ಸ್ಯಾಚುರೇಷನಿಗೆ ಬಂದು ನಿಂತ್ಬಿಟ್ಟಿದ್ದೀವಿ. ನಮಗೇನಾದರೂ ವೀರೇಶ್ಗೆ ಏನಾದರೂ ಅರ್ಜೆಂಟ್ ಇದ್ದರೆ ಒಂದು 6 ತಿಂಗಳು ಅವ್ರಿಗೆ ಚಾರ್ಜ್ ಕೊಟ್ಬಿಡ್ತೀನಿ. ಬೇಕಾದರೆ ವೀರೇಶ್ ಅವ್ರಿಗೆ ಚಾರ್ಜ್ ಕೊಡ್ತೀನಿ ದಾವಣಗೆರೆಗೆ. ನಮ್ಮ ರುದ್ರಣ್ಣ ಹೇಳ್ತಿರ್ತಾರೆ, ನಮಗೆ ಸುಸ್ತಾಗಿದೆ ಲಿಟ್ರಲಿ ನಮಗೇನು. ಬಟ್ ಹಂಗಂತ ಹೇಳಿ ಆ ಸ್ಥಾನಕ್ಕೆ ಕೂತಾಗ ಅದಕ್ಕೆ ಎಷ್ಟು ಗೌರವ ಕೊಡಬೇಕು, ಎತ್ತಿಡಿಬೇಕು, ಅದರಲ್ಲೇನು ಕಾಂಪ್ರಮೈಸ್ ಆಗಲ್ಲ. ಯಾವುದೇ ವಿಚಾರ ಇರಲಿ, ಯಾವುದೇ ಅಧಿಕಾರ ಇರಲಿ, ಯಾವುದೇ ವ್ಯವಸ್ಥೆ ಇರಲಿ, ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಮತ್ತು ಈ ಥರದ ನೌಕರ ವಿಚಾರ ಬಂದಾಗ ಸರ್ಕಾರಿ ನೌಕರಿಂದ ಡಿಸ್ಮಿಸ್ ನಾನು ಮಾಡಿದ್ರೂ ಪರವಾಗಿಲ್ಲ, ನಾನು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತಾನೆ. ನಾನು ಆಗಲೇ ಸ್ವಯಂ ಘೋಷಿತ ನಾಯಕರು ಇಂಥದ್ದೊಂದು ಸ್ಟೇಟ್ಮೆಂಟ್ ಕೂಡ ಕೇಳಿ ಅವ್ರಿಗೆ. ನಾನು ಇಂಥವು ಭಾಳ ಓಪನಾಗಿ ಮೀಡಿಯಾದ ಎದುರುಗಡೆ ಕೊಟ್ಟಿದ್ದೇನೆ, ಇಲ್ಲೇನಲ್ಲ. ಆವಾಗ ನಿಮ್ಗೆ ಅರ್ಥ ಆಗಬೇಕು ಷಡಾಕ್ಷರವರು ನಮ್ಮ ವಿಚಾರದಲ್ಲಿ ಹೆಂಗಿದ್ದಾರೆ ಅಷ್ಟೇ. ಅರ್ಥ ಆಯ್ತಲ್ಲ? ಹಾಗಾಗಿ ಈ ವಿಚಾರದಲ್ಲಿ ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳಿ. ಸಂಘಟನೆ ಅಷ್ಟೇ, ನಿಮಗೇನು ಬೇಡ, ನೀವು ಬೇರೆ ಏನೂ ಮಾಡಬೇಡಿ. ವಾಟ್ಸಾಪ್ ಮೂಲಕ ಸಂಘಟನೆ, ಇಂಡಿವಿಜುವಲ್ ಆಗಿ ರೀಚ್ ಆಗೋದ್ರ ಮೂಲಕ ಸಂಘಟನೆ, ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮಗಳನ್ನು ಬೆಂಬಲಿಸುವ ಮೂಲಕ ಸಂಘಟನೆ, ಸರ್ಕಾರಿ ನೌಕರರ ಸಂಘದ ವಿರುದ್ಧ ಯಾರ್ಯಾರು ಮಾತಾಡ್ತಾರೋ ಅವ್ನು ಕೊಳಪಟ್ಟು ಹಿಡಿದು ಕೇಳುವಂಥ ಮೂಲಕ ಸಂಘಟನೆಗಳನ್ನು ಕಟ್ಟಿ ಉಳಿದಿದ್ದ ವಿಷಯವನ್ನು ನಮಗೆ ಬಿಡಿ ಅಷ್ಟೇ. ನಾವು ನಿಮ್ಮಿಂದ ಇಷ್ಟೇ ನಿರೀಕ್ಷೆ ಮಾಡೋದು. ಇದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ, ಬಂಡವಾಳ ಹಾಕಬೇಕಾಗಿಲ್ಲ. ಏನು ಮಾಡಬೇಕು? ನಿಮ್ಮ ತಾಲೂಕು, ನಿಮ್ಮ ಹಳ್ಳಿ, ನಿಮ್ಮ ಹೋಬ್ಳಿನಲ್ಲಿ ರೀ, ಯಾಕೆ ಮಾಡಲಿಕ್ಕಾಗೋದಿಲ್ಲ? ಈ ಕೆಲಸವನ್ನು ತಾವು ಮಾಡಬೇಕು. ಇಷ್ಟು ನೀವು ಮಾಡಿ ಉಳಿದವ್ರು ಹುಡುಕಬೇಕು ನಿಮ್ಮನ್ನು. ಈಗಾಗಲೇ ಅಂಧಾರ ಆಗೋಗಿದಾರಲ್ಲ ಅವರು, ಇನ್ನೂ ಪೂರ್ತಿ ಅಂಧಾರ ಆಗ್ತಾರೆ. ಆಮೇಲೆ ಯಾರ್ಯಾರೋ ಎಲ್ಲೆಲ್ಲೋ ಮೀಟಿಂಗ್ ಕರೀತಾರೆ, ಮತ್ತು ನೀವು ಕರೆದಿಂತ ಅವರು ಟೋಪಿ ಹಾಕ್ಕೊಂಡು ಹೊರಟುಬಿಡ್ತಾರೆ. ಅವಾಯ್ಡ್ ಮಾಡಬೇಕು, ಎಜುಕೇಟ್ ಮಾಡಬೇಕು, ವರ್ಕೌಟ್ ಮಾಡಬೇಕು. ಅದು ಸಂಘಟನೆ. ಮತ್ತು ಹಂಗೆ ಮಾಡಿದರೆ 2.5 ಲಕ್ಷ ಯಾಕೆ ಸೇರಲಿಲ್ಲ? ಸಿಂಪಲ್, ಅವ್ರಿಗೆ ವಿಶ್ವಾಸ ಇಲ್ಲ ರೀ. ಇವತ್ತು ಸಂಘಟನೆ ಕೂಡ ಸರ್ಕಾರಿ ನೌಕರ ಸಂಘ ನಿಮ್ಮ ಜೊತೆ ಇರುವಂಥ ಕಾರಣಕ್ಕಾಗಿ ಒಂದು ನಂಬಿಕೆ ಬಂದಿದೆ, ಒಂದು ವಿಶ್ವಾಸ ಬಂದಿದೆ, ಒಂದು ಭರವಸೆ ಬಂದಿದೆ. ಏನಂದರೆ NPS OPS ಆಗೇ ತಿರುತ್ತೆ. ಇದೇ ಸಂಘಟನೆ ಅಷ್ಟೇ. ಹಾಗಾಗಿ ಇಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ಹೇಳ್ತಾ, ವೀರೇಶ್ ಅವರು ಹೆಂಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ನಮ್ಮ ನಾಯಕರುಗಳೆಲ್ಲ ಇದ್ದಾರೆ, ಸಹಕಾರ ತಗೊಳ್ಳಿ. ಎಲ್ಲ ತಾಲೂಕು ಜಿಲ್ಲೆಯಲ್ಲಿ ಸಂಘಟನೆ ಆಗಬೇಕು. ವಿಶ್ವಾಸ ಇಡಿ. ಇನ್ನೊಂದು 6-7 ತಿಂಗಳಲ್ಲಿ ನೀವು ಸಂಘಟನೆ ಮಾಡಿದ್ರೆ, ಇನ್ನು 6 ತಿಂಗಳು ಮುಖ್ಯಮಂತ್ರಿಗಳನ್ನು ಕರೆಸಿ, ಉಪಮುಖ್ಯಮಂತ್ರಿಗಳನ್ನು ಕರೆಸಿ, ಎಲ್ಲ ಸಚಿವರನ್ನು ಕರೆಸಿ ಓನ್ಲಿ NPS ನೌಕರರ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಮಾಡಿ, ಅದು 2 ಕೋಟಿ ಖರ್ಚಾಗಲಿ 3 ಕೋಟಿ ಖರ್ಚಾಗಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ವಹಿಸ್ಕೊಳ್ಳುತ್ತೆ. ಬಟ್ ನನಗೆ ನೀವು ಸಂಘಟಿತರಾಗಿದ್ದೇವೆ ಎನ್ನುವಂಥ ಇಂಟೆಲಿಜೆನ್ಸಿ ರಿಪೋರ್ಟ್ ನಂಗೆ ಬರಬೇಕು. ತಗೊಳ್ಳಿ, 6 ತಿಂಗಳು ಟೈಮ್ ಕೊಡ್ತೀನಿ ನಿಮಗೆ. ಅಲ್ಲಿ ಹಕ್ಕೊತ್ತಾಯವನ್ನು ಮಾಡೋಣ ಮುಖ್ಯಮಂತ್ರಿಗಳ ಮುಂದೆ. ಸ್ವಾಮಿ ಯಾವತ್ತು ಮಾಡ್ತೀರಾ ಹೇಳಿ. ನಾವು 50-100 ಜನ ಮಾಡೋದು ಬೇಡ, ಲಕ್ಷಾಂತರ ಕುಟುಂಬಗಳನ್ನು ಇಟ್ಕೊಂಡು ಮಾಡೋಣ. ಪ್ರತಿ ಜಿಲ್ಲೆ ತಾಲೂಕುಗಳಿಂದ ನಮ್ಮ ಸಂಘ ದುಸ್ಥಿತಿಯಲ್ಲಿಲ್ಲ. ಒಂದೊಂದು ಜಿಲ್ಲೆ ತಾಲೂಕಿನಲ್ಲಿ 20-30 ಬಸ್ ಮಾಡಿಸ್ತೇನೆ, ನಾನೇ ಅರೇಂಜ್ ಮಾಡಿಸ್ತೇನೆ. ಬನ್ನಿ ಕೂತ್ಕೊಳ್ಳಿ, ನಮ್ಮ ಹಕ್ಕುಗಳನ್ನು ಅಲ್ಲಿ ಇದೊಂದು ಸ್ಟೇಜ್ ಮಾಡೋಣ. ಆ ಯೋಚನೆ ಕೂಡ ನನ್ನಲ್ಲಿದೆ. ಸ್ವಾಮಿ ಗೊತ್ತಾಗತ್ತೆ, ಅವ್ರ ತಾಕತ್ತೇನು ನನ್ನ ತಾಕತ್ತೇನು ಗೊತ್ತಾಗತ್ತೆ. ನಮ್ಮ ಸಂಘಟನೆಗೆ ಶಕ್ತಿ ಇದೆ, ಸಂಪನ್ಮೂಲ ಇದೆ. ಇವ್ರು ಕರ್ಕೊಂಬರ್ಲಿ, ಖರ್ಚು ಮಾಡಲಿ, ಅಷ್ಟು ಯಾರು ಮಾಡ್ತಾರೆ? ಆಗಲ್ಲ. ಹಾಗಾಗಿ ಇದೆಲ್ಲ ಯೋಚನೆ ಇದೆ. ಇಷ್ಟೇ, ನೀವು ಸಂಘಟಿತರಾಗಿ ಕೆಲಸ ಮಾಡಿ, ಉಳಿದಿದ್ದ ಯೋಚನೆಗಳನ್ನು ನೀವು ಮೀಟಿಂಗ್ ಮಾಡ್ತಾಯಿರಿ. ನಿರಂತರವಾಗಿ ನಿಮ್ಮ ಜೊತೆ ಸಂಘಟನೆ ಇರುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಜೊತೆ ನಾವು ಯಾವತ್ತೂ ಕೂಡ ಇದ್ದೇವೆ, ಬಿಡುವಂಥ ಪ್ರಶ್ನೆ ಇಲ್ಲ. ನನಗೂ ಒಂದು ಆಸೆ ಇದೆ, ಇದರಲ್ಲಿ ಸೆಂಟ್ರಲ್ ಪೇ ಕಮಿಷನ್ NPS ಮಾಡೇ ತೀರಬೇಕು ಅನ್ನುವಂಥದ್ದಿದೆ. ಮಾಡ್ತೇವೆ, ನಮ್ಗೆ ಗೊತ್ತಿದೆ ಹೆಂಗೆ ಮಾಡಬೇಕು, ಗೊತ್ತಿದೆ, ಮಾಡ್ತೇವೆ. ನೀವು ಸುಮ್ಮನೆ ನಮ್ಮ ಜೊತೆ ಇರಬೇಕಷ್ಟೆ, ಗಟ್ಟಿಯಾಗಿರ್ಬೇಕಷ್ಟೆ. ಉಳಿದಿದ್ದು ಏನೂ ಬೇಡ, ಆಟೋಮೆಟಿಕ್ ಕೆಲಸ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ದಾವಣಗೆರೆಯಲ್ಲ ಕೂಡ ಭಾಳ ಜನ ಬಂದಿದ್ದೀರಾ. ನಿಮ್ಮಲ್ಲೂ ಕೂಡ ಜಾಗೃತರಾಗಿ, ನಿಮ್ಮನ್ನು ಕಂಡ್ರೆ ನಮಗೆ ಸ್ವಲ್ಪ ಭಯ ಇದೆ NPS ವಿಚಾರಕ್ಕೆ. ಹಾಗಾಗಿ ಭಾಳ ಜನ ಇದ್ದೀರಾ, ಹುಷಾರಾಗಿ ಕೆಲಸ ಮಾಡಿ, ಟೀಮ್ ವರ್ಕಾಗಿ ಕೆಲಸ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ನಾಗನಗೌಡರು, ವೀರೇಶ್ ಅವರು, ಶಿವಣ್ಣವರು ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳನ್ನು ಕರೆಸಿ ಒಂದೊಳ್ಳೆ ಟೀಮ್ ಮಾಡಿದ್ದಾರೆ. ಆಮೇಲೆ ನಮ್ಮ ರುದ್ರಪ್ಪರು ಕೂಡ ಗೌರವ ಸಲಹೆಗಾರರಾಗಿದ್ದಾರೆ.
ಅವ್ರಿಗೀಗ ಪೆನ್ಷನಲ್ಲಿ ಒಳ್ಳೆ ದುಡ್ಡು ಬಂದಿದೆ. ಈ ಸಂಘಟನೆಗೋಸ್ಕರ ಅವ್ರು ಹಾಕ್ತಾರೆ. ಟೈಮ್ ಅಂತೂ ಮೊದಲೇ ಕೊಡ್ತಾಯಿದ್ರು, ದುಡ್ಡಿಗೇನು ಕೊರತೆ ಇಲ್ಲ. ಈಗ ಬಂದಿದ್ದೆಲ್ಲ ಕೂಡ NPS ನೌಕರ ಸಂಘಟನೆಗೆ ಹಾಕ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಸಂಘರ್ಷಗಳನ್ನು ಬಿಡಿ, ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ಎಲ್ರಿಗೂ ಕೂಡ ಧನ್ಯವಾದವನ್ನು. ಬಾರಣ ಮುಂದೆ, ನೀನು ಏನು ಕೇಳಿದ್ರೂ ಉತ್ತರ ಕೊಡ್ತೀನಿ ಬಾಣ. ನಾನು ಬಾರಣ ಅವ್ರಿಗೆ ಮೈಕ್ ಕೊಡ್ರಪ್ಪ. ಏನು ಎಲ್ರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮಾತಾಡಿ ಸರ್ ಪ್ಲೀಸ್. ಸರ್, ನಾನು ಸೋಮಶೇಖರ್ ಅಂತ ಸರ್. ಕಳೆದ ಬಾರಿ 2 ಸಾರಿ 3 ಸಾರಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಬಿಕಾಸ್ ಆಫ್ C&R ಆ್ಯಂಡ್ PST GPT ವಿಚಾರವಾಗಿ ಬೆಂಗಳೂರಿಗೂ ನೌಕರರ ಭವನದಲ್ಲಿ ಮಾತಾಡಿದ್ದೆ. ಮೈಸೂರಿಗೆ ಬರ್ರಿ, CM ಬರ್ತಾರೆ, ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರಿ ಸರ್. ಮೈಸೂರಿಗೆ ಬಂದಿದ್ದು, ಮೈಸೂರಿಗೆ ಬರ್ರಿ ಅಂತ ಹೇಳಿದ್ರೆ ಮೈಸೂರಿಗೂ ಬಂದಿದ್ವಿ. NPS ವಿಚಾರ ಆಯಿತು, ಟೀಚರ್ ವಿಚಾರ ಕೇಳಿದ್ದೀರಾ. ಇನ್ನೊಂದು ನಾನು ಹೇಳೋದು ಮರ್ತೆ, ಅವ್ರು ಹೇಳಿದ್ದಕ್ಕೆ ನಾನು ಈ ಸಬ್ಜೆಕ್ಟ್ ಬಿಟ್ಟು ಮಾತಾಡ್ತಾ ಇದ್ದೀನಿ. ನಿಮ್ಮ ತೀರ್ಮಾನ ಕರೆದಿರೋದು NPSಗೆ. ನೀವೇನು ಟೀಚರ್ಸ್ ಎಲ್ಲ ಈಗ ಸಹಿ ಚಳುವಳಿ ಮಾಡ್ತಾ ಇದ್ದೀವಿ. ಭಾಳ ಜನ ಟೀಚರ್ಸ್ ಎಷ್ಟು ಜನ ಬಂದಿರ ಮಾಡಿಸ್ಕೊಟ್ಟಿನಿ ಸರ್. ಎಸ್, ಪ್ರತಿ ತಾಲೂಕಲ್ಲಿ. ಆಮೇಲೆ ನೀವು ನಾಟಕ ಮಾಡೋದು ಜಾಸ್ತಿ ಆಗಿದೆ. ನೀವು ಕೂಡ ಮಾಸ್ಟರ್ ಮಂದಿ ನಾಟಕ ಮಾಡಬೇಡ್ರಿ. ನೀವೇನು ಜಿಲ್ಲಾಧ್ಯಕ್ಷ ಆಗಬೇಕಾಯ್ತಾ, ರಾಜ್ಯಾಧ್ಯಕ್ಷ? ನಿಮ್ಗೇನಾಗಬೇಕು? ಪ್ರಮೋಷನ್ ಸಿಗಬೇಕು, ಒಂದು ಇಂಕ್ರಿಮೆಂಟ್ ಸಿಗಬೇಕು, ಗೌರವ ಸಿಗಬೇಕು ಅಷ್ಟೇ. ನೀವು ವಿಡಿಯೋ ಮಾಡಿರಿ, ನಮ್ಮ ಸಂಘ ಏನು ಮಾಡ್ತಾ ಇದೆ. ಸರ್ಕಾರಿ ನೌಕರ ಸಂಘಕ್ಕೆ ಅಡ್ಮಿನಿಸ್ಟ್ರೇಟರ್ ಹಾಕೋಕ್ಕೆ ಟೈಮ್ ಇರುತ್ತೆ, ಚೀಟಿ ಬರೆದು ಕೆಲಸ ಮಾಡೋಕ್ಕೆ ಟೈಮ್ ಇರುತ್ತೆ, ಬೇರೆ ಬೇರೆ ಟೀಕೆ ಮಾಡೋಕ್ಕೆ ಟೈಮ್ ಇರುತ್ತೆ. ಇದನ್ನ ಯಾಕೆ ಮಾಡ್ತಿಲ್ಲ? ಪ್ರಶ್ನೆ ಮಾಡಿ. ಇದ್ರ ಜೊತೆ ನಾವು ಕೂಡ ಈಗಾಗಲೇ ಹೇಳಿದ್ದೇವೆ, ಎಲ್ಲ ಕಡೆ ಕೂಡ ಸಹಿ ಚಳವಳಿ ನಡೀತಾ ಇದೆ. ಅವ್ರು ಮಾಡಬಾರ್ದು ಅಂತ ಹೊರಟಿದ್ರು, ಹೌದಲ್ಲ? ಇಲ್ಲಿಯವರೆಗೆ 70% ಸಹಿ ಆಗಿದೆ ಇಡೀ ರಾಜ್ಯದಲ್ಲಿ. 70% ಆಗಿದೆ. ಎಲ್ಲರೂ ಮಾಡ್ತಾರೆ. ಇವರು ಕೆಲವ್ರನ್ನ ಕಿತ್ತಾಕ್ಬಿಡ್ತೀವಿ. ಅವ್ರ ಟೈಮೇ ಮುಗ್ದೋಗಿದ್ದಾರೆ. ಡಿಸೆಂಬರ್ ಟೈಮೇ ಮುಗ್ದೋಯ್ತು. ಕಿತ್ತಾಕಕ್ಕೆ ಅವ್ರನ್ನೇ ಮೊದಲು ಕಿತ್ತಾಕಿದೆ. ಈ ಸರಿ ನಾವೇ ಕಿತ್ತಾಕ್ಬಿಡ ಅಂತ ಆಡ್ರಿ. ಅದಕ್ಕೆ ಎಸ್, ನಾವೇ ಕಿತ್ತಾಕ್ಬಿಡ. ಈಗ ಅದು ಕೂಡ ಚುನಾವಣೆ ಹತ್ರ ಬಂದಿದೆ. NPS ನೌಕರ ಜವಾಬ್ದಾರಿ ಇದೆ. ಮುಂದೆ OPS ಆಗಬೇಕು. ಶಿಕ್ಷಕರ ಸಂಘನೂ ನಮ್ಮೊಟ್ಟಿಗಿರಬೇಕು. ಹೈಸ್ಕೂಲ್ ಇದೆ, ಬೇರೆ ರೆವಿನ್ಯೂ ಇದೆ, RDPR ಇದೆ. ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಒಂದೊಳ್ಳೆ ಸಂಘಟನೆ ಆಗ್ತದೆ. ಆ ಕಡೆ ಕೂಡ ಗಮನ ಕೊಡಿ. ನಾವು ಅದೆಲ್ಲ ತೊಗೊಂಡ್ಮೇಲೆ ಈಗ ಸುಪ್ರೀಂ ಕೋರ್ಟ್ಗೆ ಟೆಟ್ನ ಎಕ್ಸಂಪ್ಷನ್ ಕೊಡೋದ್ರ ಬಗ್ಗೆ ಫೈಲ್ ಮಾಡ್ತಾ ಇದೀವಿ. ಅದನ್ನೆಲ್ಲ ತೊಗೊಂಡು ಮತ್ತು C&R ಅಮೆಂಡ್ಮೆಂಟ್ ಬಗ್ಗೆ ಕೂಡ ಗಮನ ಹರಿಸಿದ್ದೇವೆ. ಯಾವಾಗ? ಮಂಡೇ ಫೈಲ್ ಆಗ್ತಾ ಇದೆ. ನಾವಾಗಲೇ ಫೈಲ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ನಿಮ್ಮ ಪರವಾಗಿ 25 ಲಕ್ಷ ಫೀಸ್ ಖರ್ಚಾಗುತ್ತೆ. ನಾವೇ ಸಂಘದ ಕಡೆಯಿಂದ ಫೈಲ್ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ನಾಟಕ ಹೊಡ್ಕೊಂಡು ಓಡಾಡ್ತಿದ್ರು. ಇದಾದಮೇಲೆ C&R ತಿದ್ದುಪಡಿ 100ಕ್ಕೆ 100 ನಿಮಗೆ ಪ್ರಮೋಷನ್ ಕೊಡಿಸುವಂಥ ಕೆಲಸವನ್ನು ಸಂಘಟನೆ ಇನ್ನೊಂದು 2-3 ತಿಂಗಳಲ್ಲಿ ತಗೊಂಡು ಎಂಡ್ ಮಾಡುತ್ತೆ. ನೀವೇನು ಸಹಿ ಮಾಡಿಸಿ ಅಂತ ಹೇಳಿದ್ವಲ್ಲ, ಅಷ್ಟು ಮಾಡಿಸಿ ನೀವು ಕೊಡಿ, ಉಳಿದಿದ್ದ ಕೆಲಸ ನಮಗೆ ಬಿಡಿ. ಆಗ್ಬೋದಾ? ಎಸ್, ಅದೇ ವೇದಿಕೆಯಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬೇರೆಯವ್ರ ಬಗ್ಗೆ ಚರ್ಚೆ ಬೇಡ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ತಾವು ಹೇಳ್ದಂಗೆ ಆ ಕಡೆ ಕೂಡ ಗಮನ ಕೊಡಿ. ಕಳ್ಳರು ಸುಳ್ಳರು ದುಡ್ಡು ಹೊಡ್ಕೊಂಡು ಹೋಗೋರನ್ನ ಸಂಘಕ್ಕೆ ತರೋದು ಬೇಡ. ಪ್ರಾಮಾಣಿಕರು ಸಂಘಟನೆಗೆ ಬರಲಿ, ಹೋರಾಟಗಾರರು ಸಂಘಟನೆಗೆ ಬರಲಿ. ಆ ವಿಚಾರದಲ್ಲಿ ನಿಮ್ಮ ಅಳುಬ್ರೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ತಾರೆ. ಅವರಿಂದೇನು ಜನ ಇಲ್ಲ, ತಲೆ ಕೆಡ್ಸ್ಕೊಳ್ಬೇಡ್ರಿ. ಷಡಾಕ್ಷರವರೇ ಮುಂದಾಳತ್ವ ವಹಿಸ್ಕೊಳ್ತಾರೆ. ಆ ವಿಚಾರದಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲ ಪ್ರತಿನಿಧಿಗಳ ಸಭೆ ಕರಿತೇನೆ, ತೀರ್ಮಾನ ಮಾಡೋಣ. ಈಗ ಸರ್ಕಾರಿ ನೌಕರ ಸಂಘಕ್ಕೆ ಅಡ್ಮಿನಿಸ್ಟ್ರೇಟ್ರು ಟೈಮ್ ಮುಗೀತು ಅಂತ ಹಾಕ್ಸ್ತಿಯಲ್ಲಪ್ಪ, ನಿನ್ನ ಮುಗಿದು 1 ತಿಂಗಳಾಯಿತು, ಮತ್ತು ನಿನಗೆ ಯಾಕಿಲ್ಲ? ಈಗ ಸಮ್ಮೇಳನ ಮಾಡಬೇಕು, ದುಡ್ಡಿದೆ, ಸ್ಕೀಮ್ ಮಾಡಿಬಿಟ್ಟು ಸೀರೋ ಮಾಡಿ ಸಾಲ ಮಾಡಿಟ್ಟು ಹೋಗೋದು. ಸೊಮೆ, ನಮ್ಮ ಸಂಘ ಸಾಲದಲ್ಲಿಲ್ಲ, ಸಮರ್ಥವಾಗಿದೆ. ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಹೋರಾಟ ಮಾಡಿದ್ದೇವೆ. ಎಷ್ಟು ಸಲ ದಾವಣಗೆರೆಗೆ ಬಂದಿದ್ದೇನೆ? ನಿಮಗೂ 200 ರೂಪಾಯಿ ತೊಗೊಳ್ತೀರ. ಎಷ್ಟು ಸಲ ದಾವಣಗೆರೆಗೆ ನೀವು ಬಂದಿದ್ದೀರಾ? ಚರ್ಚೆ ಮಾಡಬೇಕಲ್ಲ. ಎಷ್ಟು ಆದೇಶ ಮಾಡಿಸಿದ್ರ? ಇಂಥರ ವಿರುದ್ಧ ನಿಮ್ಮ ಧಿಕ್ಕಾರಗಳಿರಲಿ. ನಾನು ನೇತೃತ್ವ ವಹಿಸ್ತೇನೆ. ನೀವು ಜಾಗೃತರಾಗಿ ವಾಟ್ಸಪ್ನಲ್ಲಿ ಹಾಕಿ. 26 ಆದೇಶ ಮಾಡಿಸಿದ್ರಿ ಸರ್. ಎಲ್ರಿಗೂ ಕೂಡ ಧನ್ಯವಾದಗಳು. ಒಳ್ಳೇದಾಗಲಿ. ನಿಮ್ಮ NPS ನೌಕರಿಗೆ ಒಳ್ಳೇದಾಗ್ತದೆ. ಶುಭವಾಗಲಿ. ಥ್ಯಾಂಕ್ ಯು. ಷಡಕ್ಷರ ಅಣ್ಣನವರಿಗೆ, ಮಾನ್ಯ ಷಡಕ್ಷರ ಅಣ್ಣನವರಿಗೆ ಬಹುಶಃ ನಾವೆಲ್ಲ ಕಾದು ಕುಳಿದಂತಹ ಸುಸಮಯ ಇದೀಗ ಸುಸಂಪನ್ನವಾಗಿದೆ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.